ಇದು ನಿಮ್ಮ ಪರ್ವ ಟಿವಿಯ ಸ್ಪೆಷಲ್ ಸ್ಟೋರಿ. ಯಜಮಾನ್ರೆ, ನಿಮ್ಮ ಹೆಸರು? ಸಂಕ್ರಾಂತ ಸರ್. ಏನು ಒಂದು ಕಲ್ಕುಣಿ ಕೆರೆಯಲ್ಲಿ ಹಿಡಿಯುವಂತ ಮೀನೊಂದು ಯಾವುದೇ ತರದ ಒಂದು ಲೆಕ್ಕ ಇಲ್ಲ, ಮತ್ತೆ ಅದಕ್ಕೆ ಸರಿಯಾಗಿ ಯಾವುದೇ ಒಂದು ರಸೀದಿನೂ ಕೂಡ ಕೊಡಲ್ಲ ಅಂತ ಒಂದಷ್ಟು ಆಪಾದನೆಗಳಿವೆ. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಇಲ್ಲ ಸರ್, ಎಲ್ಲ ನಮ್ಮ ಸಂಘದಲ್ಲಿ ಎಲ್ಲ ಚೆನ್ನಾಗಿ ನಡ್ಕೋಯ್ತದ. ಆ ದೇವರಾಜ್ ಅವರು ಏನೇ ಮಾಡಿದ್ರು ನಮ್ ಕೇಳ್ಕದೆ ಮಾಡ್ತಾ ಇರೋದು. ಈಗ ಹೇಳಿವ್ರಿಗೆಲ್ಲ ಅವರೆಲ್ಲ ಸುಳ್ಳು, ಎಲ್ಲ ಕ್ಲೀನಾಗಿ ನಡ್ಕೋಯ್ತಾರೆ. ಕೆರೆಗಳಲ್ಲಿ ರಾತ್ರಿ ಹೊತ್ತು ಮೀನ್ ಬೇಟೆ ಆಡ್ತಾರೆ, ಬೆಳಿಗ್ಗೆ ಹೊತ್ತು ಆಡಲ್ಲ ಅಂತ ಹೇಳ್ತಾರೆ. ಇಲ್ಲ ಸರ್, ಅವೆಲ್ಲ ಸುಳ್ಳು. 11 ಗಂಟೆ ಗಂಟು ಕೆರಲ್ಲೇ ಇರ್ತಾರೆ. ಫಸ್ಟು ಸೇಲ್ ಮಾಡ್ಬಿಟ್ಟು ಹಬ್ಬಕ್ಕ ಮಿಗ್ತಾವ್ ತಗೊಂಡೋಗೋದು. ನೀವು ಕೂಡ ಮೀನ್ ಹಿಡಿತೀರಾ? ನಾವು ಇಲ್ಲ ಸರ್. ನೀವು ಮೀನು ಸಂಘದ ಏನಾಗ್ಬೇಕು? ಅಧ್ಯಕ್ಷರಾಗ್ಬೇಕಾ? ಈಗ ಕೆಲವೊಂದು ವಿಚಾರ ಏನಂತ ಹೇಳ್ತಾರೆ ಅಂತಂದ್ರೆ, ಕೆಲವರಿಗೆ ಸರಿಯಾಗಿ ಓದ್ಲಿಕ್ಕೆ ಬರೆಯಕ್ ಬರಲ್ಲ, ಮತ್ತೆ ಯಾವುದೇ ಒಂದು ಎಲೆಕ್ಷನ್ ಕೂಡ ನಡೆಸಿಲ್ಲ ಇಲ್ಲಿ, ಅವ್ರಿಗೆ ಬೇಕಾದವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಎಲೆಕ್ಷನ್ ಏನಾದ್ರು ನಡೆದಿದೆ ಸರ್? ಇಲ್ಲಿ ನಡೆದ ಸರ್, ಒಂದ್ಸತಿ ನಡೆದಿದ್ಯಾ? ಈಗ ನೀವು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ರಿ ಅಂತಂದ್ರೆ ನಿಮ್ಮನ್ನ ಇಲ್ಲಿ ಕೆಲವು ಸದಸ್ಯರುಗಳು ನಿಮ್ಮನ್ನ ಆಯ್ಕೆ ಮಾಡಿದಾರ ನಿಮ್ಮನ್ನ? ಹೌದು ಸರ್. ಎಷ್ಟು ವರ್ಷಗಳಿಂದ ಮೀನು ಹಿಡಿತಾ ಇದ್ರಿ ನೀವು? 10 ವರ್ಷದ. ಈಗ ಮೀನುಗಾರರ ನಿಮ್ಮ ಸಂಘದ ಕಚೇರಿ ಇದೆಯಲ್ಲ, ಆ ಕಚೇರಿಯಲ್ಲಿ ಒಂದು ಮಳಿಗೆ ಏನೋ ಇದೆ, 1-2 ಮಳಿಗೆ ಇದೆಯಲ್ಲ, ಅದ್ರ ಬಾಡಿಗೆ ಯಾರು ಹೋಗ್ತದೆ ಸರ್? ಮಳಿಗೆ ಅಂದ್ರೆ ಅಂಗಡಿಗಳು. ಬಾಡಿಗೆ ಯಾವಿದೆ ಸರ್? ಬಾಡಿಗೆ ಯಾರು ಕೊಟ್ಟಿಲ್ಲ. ಯಾರಿಗೋ ಬಾಡಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಬಾಡಿಗೆಗೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯ ಲೆಕ್ಕ ಆಗಲಿ ರಸೀದಿ ಆಗಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವ ಬಾಡಿಗೆ ಕೊಟ್ಟಿಲ್ಲ ನಮ್ಮಲ್ಲೇ ಇಲ್ಲ. ಹೋಗ್ಲಿ, ಅಲ್ಲಿ ನಿಮ್ಮ ಮೀನುಗಾರರ ಸಂಘದ ಒಂದು ಬೋರ್ಡ್ ಕೂಡ ಇಲ್ವಲ್ಲ ಯಾಕೆ ಸರ್ ಅಲ್ಲಿ? ಬೋರ್ಡ್ ಇದೆ ಸರ್. ಇಲ್ಲ, ನಾನು ನೋಡಿದ್ದೀನಲ್ಲ, ಬೋರ್ಡ್ ಯಾವುದು ಕಾಣ್ತಾ ಇಲ್ಲ ಅಲ್ಲಿ. ಬೋರ್ಡ್ ಆಗಿದೆ ಸರ್, ಮೀನುಗಾರಿಕೆ ಸಂಘ. ನೀವು ಈಗ ನಿಮಗೆ ಈಗ ಸರ್ಕಾರದಿಂದ ಏನಾದ್ರೂ ಸೌಲಭ್ಯ ಬಂದಿದೆ ಸರ್ ಇಲ್ಲಿ? ಒಳ್ಳೆಯ ಬೋಟು ಬಂದಿದೆ ಸರ್. ಎಷ್ಟು ವರ್ಷ ಆಯ್ತು ಸರ್ ಬಂದದು? 10 ವರ್ಷದಿಂದ ಬರ್ತಿದೆ ಸರ್. ನಿಮ್ಮ ಹೆಸರು? ದೇವರಾಜ್ ಸರ್. ನೀವು ಮೀನುಗಾರರ? ಹ್ಞೂ ಸರ್. ಎಷ್ಟು ವರ್ಷದಿಂದ ಮೀನು ಹಿಡಿತಾ ಇದ್ದೀರಾ? ನಾವು ಸುಮಾರು ನಮ್ಮ ಬುದ್ಧಿ ಕಣ್ತೊಳಗೆ ಮೀನು ಹಿಡಿತಾ ಇದ್ದೀವಿ ಸರ್. ಅದೇ ಕಸ್ಬು ನಮ್ದು. ನೀವು ಹಗಲತ್ತಲ್ಲಿ ಮೀನು ಹಿಡಿತೀರಾ, ರಾತ್ರಿ ಹೊತ್ತು ಹಿಡಿತೀರಾ ಸರ್? ಹಗಲತ್ತು ಸರ್. ಹಗಲತ್ತ ಹಿಡಿತೀರಾ? ಹಗಲತ್ತು ಸರ್. 1 kg ಮೀನು ಎಷ್ಟು ಸರ್ ನಿಮ್ಮ ಕೆರೆಯಲ್ಲಿ ಮೀನು ಮಾರಾಟ ಮಾಡ್ತೀರಲ್ಲ? ಸಂಘಕ್ಕೆ ಮಾಡ್ತೀರಾ ಅಥವಾ ಬೇರೆ ಯಾರು ತಗೊಳ್ಳೋರ್ಗೆ ಮಾಡ್ತೀರಾ ಮೀನನ್ನ? ತಗೊಳ್ಳೋರು ಕೊಟ್ಬಿಟ್ಟು ಮಿಕ್ಕದ ಮಾರ್ಕೆಟ್ಗೆ ತಗೋಯ್ತೀವಿ ಸರ್. ಈಗ ನಿಮ್ಮ ಕೆರೆಯಲ್ಲಿ ಕಾಟ್ಲಾ ಮೀನು ಇದೆಯಾ, ಜಿಲೇಬಿ ಮೀನು ಇದೆಯಾ? ಯಾವ ಮೀನು ಇದೆ ಸರ್ ನಿಮ್ಮ ಕೆರೆಯಲ್ಲಿ? ಕಾಟ್ಲೆ ಮೀನು, ಜಿಲೇಬಿ ಮೀನು ಸರ್. ಎಷ್ಟು ಸರ್ ಕಾಟ್ಲಾ ಮೀನು 1 kg ಮೀನು? ಕಾಟ್ಲೆ ಮೀನು 100 ರೂಪಾಯಿ ಮಾರ್ತೀನಿ ಸರ್. 100 ರೂಪಾಯಿ ಮಾರ್ತೀರಾ? ಜನಗಳಿಗಾದ್ರೆ ಎಷ್ಟು ಕೊಡ್ತೀರಾ? ಜನಗಳಿಗೂ 100 ರೂಪಾಯಿನೇ ಸರ್. ತಗೋಬಾರ್ಗ 20 ರೂಪಾಯಿ ಕಡಿಮೆ ಸರ್. ಅಂದ್ರೆ ಕೆರೆ ಹತ್ರ ಬಂದು ತಗೊಳ್ಳೋರ್ಗೆ. ಈಗ ದೇವರಾಜ್ ಅವ್ರ ಬಗ್ಗೆ ಸಾಕಷ್ಟು ಆರೋಪಗಳು ಬರ್ತಿದೆಯಲ್ಲ, ಇದೆಲ್ಲ ನಿಜಾನಾ ಸರ್ ಇದು? ಇಲ್ಲ ಸರ್, ಸುಳ್ಳು ಸರ್ ಎಲ್ಲ. ಸರ್, ನಿಮ್ಮ ಹೆಸರು? ಸಿದ್ದಯ್ಯ ಅಂತ ಹೇಳಿ. ನಾವು ಈ ಸಂಘದ ಹಾಲಿ ನಿರ್ದೇಶಕರು ಮತ್ತು ಮಾಜಿ ಅಧ್ಯಕ್ಷರು. ಸರ್, ಇವಾಗ ಕಿರಿಗಾವಲಲ್ಲಿ ಒಂದು ಗಂಗಾಪರೇಶ್ವರಿ ಒಂದು ಮೀನುಗಾರರ ಸಂಘ ಇದೆ ಸರ್. ಹೌದು. ಆ ಕಟ್ಟಡ ನೀವು ಇತ್ತೀಚೆಗೆ ನಮ್ಮ ವಾಹಿನಿಯಲ್ಲಿ ನೋಡಿರ್ತೀರಿ. ನೋಡಿದ್ವಿ. ಈಗ ಆರೋಪಗಳು ಬಂದ ತಕ್ಷಣ ನಾವು ಅದನ್ನ ಕ್ರಾಸ್ ಚೆಕ್ ಮಾಡ್ತೀವಿ. ಈಗ ಯಾರಾದ್ರೂ ಆರೋಪ ಮಾಡ್ತಾರಲ್ಲ, ಆರೋಪ ಮಾಡೋದನ್ನ ತೋರ್ಸಕ್ಕೂ ಮೊದಲು ನಾವು ಅದನ್ನ ಕ್ರಾಸ್ ಚೆಕ್ ಮಾಡ್ತೀವಿ. ಆ ಕಟ್ಟಡ ಯಾವ ರೀತಿ ಇದೆ ಅಂತ ನೋಡಿದೀರಾ? ನಿಮ್ಮ ಕಟ್ಟಡ ಯಾವ ರೀತಿ ಇದೆ ಅಂತ ನೀವು ಹೋಲಿಕೆ ಮಾಡ್ಕೊಂಡು ನೋಡಿದೀರಾ? ನೋಡಿದೀವಿ ಸರ್. ನಿಮ್ದು ಅವ್ರಿಗಿಂತ ಹಳೆಯ ಇತಿಹಾಸ ಇರುವಂತ ಒಂದು ಸಹಕಾರಿ ಸಂಘ, ಮೀನುಗಾರರ ಸಂಘ ಅಲ್ವ ಸರ್? ನಿಮ್ಮ ಕಟ್ಟಡ ಯಾಕೆ ಸರ್ ಇನ್ನೂ ಅಷ್ಟೊಂದು ಹಿಂದುಳಿದಿದೆ? ಆ ಕಟ್ಟಡ ಹಿಂದುಳಿದಿದೆ ಅಂತ ಹೇಳಕ್ಕಿಲ್ಲ, ಅದನ್ನ ನಾವು ಸಾಧ್ಯವಾದಷ್ಟು ಕಟ್ಟಿ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈ ಒಂದು ಏಪ್ರಿಲ್ ಮೇ ಒಳಗಡೆ ಉದ್ಘಾಟನೆ ಮಾಡಲಿಕ್ಕೆ ನಾವು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಆ ಸಂದರ್ಭ ಬಂದಾಗ ನಾವೆಲ್ಲನೂ ಇದು ಮಾಡ್ತೀವಿ. ಅಂದ್ರೆ ನಿಮ್ಗೆ ಸರ್ಕಾರದಿಂದ ಯಾವ್ದಾರ ಒಂದು ಅನುದಾನ ಅಥವಾ ಲೋನ್ ಬರ್ತಾ ಇದೆಯಾ? ಅನುದಾನ ಲೋನ್ ಏನು ಬಂದಿಲ್ಲ ಕಟ್ಟಡಕ್ಕೆ. ಬಾಕಿ ಮೀನು ಹಿಡಿಯೋಗೆ ಬಲೆ ಮತ್ತು ದೋಣಿ ಈ ಒಂದು ಸಬ್ಸಿಡಿ ಮತ್ತೆ ಇದರಲ್ಲಿ ಬರ್ತಾ ಇದೆ. ಈಗ ನಿಮ್ಮ ಮೀನುಗಾರ ಸಹಕಾರ ಸಂಘದಲ್ಲಿ ಆಡಿಟ್ ವರದಿಗಳು ಅಥವಾ ಲೆಕ್ಕ ಪುಸ್ತಕಗಳೆಲ್ಲ ಒಂದು ಇದೆಯಾ ಸರ್? ಎಲ್ಲ ಇದೆ. ಒಂದು ಸಂಘ ಸಂಸ್ಥೆ ಅಂತಂದ್ಮೇಲೆ ಆಡಿಟ್ ಇರ್ಬೇಕು, ಲೆಕ್ಕ ರಸೀದಿ ಪುಸ್ತಕ ಎಲ್ಲ ಇದ್ರೆ ಅದು ಸಂಘ ಆಗೋದು. ಇಲ್ಲ ನಾನೇನಾರ ಅದನ್ನ ಪರಿಶೀಲನೆ ಮಾಡಬಹುದಾ, ಮಾಡಬಹುದು. ಯಾವಾಗಾದ್ರೂ ಬನ್ನಿ ಮಾಡಿ, ಅದಕ್ಕೆ ತಕ್ಕಂತ ದಾಖಲಾತಿಗಳು, ರಸೀದಿ ಪುಸ್ತಕ ಮತ್ತೆ ಆಡಿಟ್ ವರದಿ ಎಲ್ಲನೂ ಕೊಡ್ತೀವಿ. ಧನ್ಯವಾದ ಸರ್. ಓಕೆ ಸರ್, ನಿಮ್ಮ ಹೆಸರು ಸರ್? ಸರ್, ನನ್ನ ಹೆಸರು ಮಹೇಶ ಅಂತ.
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು. ಈ ಒಂದು ಹೊಸ ಕಟ್ಟಡ ಕಟ್ಟಿ ಎಷ್ಟು ವರ್ಷ ಆಯ್ತು ಸರ್? ಸರ್ ಇವಾಗ ಸರ್ ಈ ಕೆಲಸ ಮುಗಿದು ಈಗ ಒಂದು 4 ತಿಂಗಳಾಯ್ತು. ಈ ಕಟ್ಟಡಕ್ಕೆ ಒಂದು ಏನಾರ ಸಾಲ ತಂದು ಈ ಕಟ್ಟಡ ಕಟ್ಟಿದ್ದೀರಾ ಸರ್? ಹೌದು ಸರ್, ಇದು ಆಕ್ಚುಲಿ ಇದು ನಬಾರ್ಡ್ ಇಂದ ತಂದಿದ್ದೀರಾ? ಅದು ಕಂತುಗಳ ರೀತಿಯಲ್ಲಿ ಮರುಪಾವತಿ ಮಾಡ್ಬೇಕಾದನ್ನ? ಹೌದು ಸರ್. ಸರ್ ಈ ಒಂದು ಸಂಘದಲ್ಲಿ ಎಲೆಕ್ಷನ್ ಏನಾರ ನಡೆದಿದೆಯಾ ಸರ್? ಹೌದು ಸರ್, ಈಗ ನಾವು ಕೂಡ ಎಲೆಕ್ಷನ್ ನಡೆದೇ ಆಯ್ಕೆ ಆಗಿರೋದು ಸರ್. ಅದಕ್ಕೆ ಸಂಬಂಧಪಟ್ಟದ ನಿಮ್ಮ ಹತ್ರ ದಾಖಲಾತಿ ಏನಾರ ಇದೆಯಾ? ಹೌದು ಇದೆ ಸರ್. ಈ ಒಂದು ಸಹಕಾರಿ ಸಂಘ ಎಷ್ಟು ವರ್ಷದ ಇತಿಹಾಸ ಇದೆ ಸರ್? ಸರ್ ಇದು ನಮ್ಮ 1945ರಿಂದ 49ರಿಂದ ಇತಿಹಾಸ ಇದೆ ಸರ್. ಇದಕ್ಕೆ ನಾವು ಅಧ್ಯಕ್ಷರಾಗಿ ಈಗ 1 ವರ್ಷ ಆಯಿತು. ಈ ಸಂಘದಲ್ಲಿ ಸರ್ ಬರೀ ರೇಷನ್ ಅದು ಸರ್ಕಾರ ನ್ಯಾಯಬೆಲೆ ಅಂಗಡಿ ಮಾತ್ರ ಇದೆಯಾ ಅಥವಾ ಬೇರೆ ಇನ್ನೇನು ಚಟುವಟಿಕೆ ನಡೆಯುತ್ತೆ ಸರ್ ಈ ಸಂಘದಲ್ಲಿ? ರೇಷನ್ ಮತ್ತೆ ಗೊಬ್ಬರ ರೈತರಿಗೆ ಗೊಬ್ಬರ ಎಲ್ಲ ರೈತರಿಗೆಲ್ಲ ಗೊಬ್ಬರ ಕೊಡ್ತೀವಿ. ಸಾಲ ಕೊಡ್ತೀವಿ ಸರ್. ಯಾವುದೇ ರೈತರಾಗಲಿ ನಾವು ಎಲೆಕ್ಷನ್ ಆಗುತ್ತಂತ ಮಾತ್ರ ನಾವು ಪಾರ್ಟಿ ಅಂತ ಮಾಡಿದೀವಿ ಹೊರತು ಎಲೆಕ್ಷನ್ ಆದ ನಂತರ ನಾವು ಯಾರೇ ರೈತರು ಬಂದರೂ ಕೂಡ ಸಾಲ ಇರ್ಬೋದು, ಬೆಳೆ ಸಾಲ ಇರ್ಬೋದು, ಗೊಬ್ಬರ ಇರ್ಬೋದು, ಪ್ರತಿಯೊಂದು ನಾವು ಯಾರನ್ನೂ ಇಂಗ್ಲಿಸ್ ನೋಡಿಲ್ಲ. ಪ್ರತಿಯೊಬ್ಬರು ಎಲ್ಲರೂ ಸರಿಸಮಾನವಾಗಿ ನೋಡ್ತಾ ಸರಿಸಮಾನವಾಗಿ ಎಲ್ಲರಿಗೂ ಸೇವೆ ಒದಗಿಸ್ಕೊಡ್ತಾ ಇದ್ದೀವಿ ಸರ್. ಇದ್ರಲ್ಲಿ ಯಾರನ್ನೂ ನಾವು ಹಿನ್ನಡೆ ಮಾಡಿಲ್ಲ. ಯಾರನ್ನೂ ಇವರು ಆ ಪಾರ್ಟಿ ಅಂತ ನಾವು ಭಾವಿಸಿಲ್ಲ ಇದುವರೆಗೂ. ಸಾಲನ ಕೂಡ ರಿನ್ಯೂವಲ್ ಮಾಡಬೇಕಾದ್ರೂ ಕೂಡ ಕೆಲವರು ಇಲ್ಲದೇ ಇದ್ರೂ ನಾವೇ ಅಡ್ಜಸ್ಟ್ ಮಾಡಿ ಎಷ್ಟೋ ಎಲ್ಲ ಸುಮಾರು ಜನ ರೈತರಿಗೆ ನಾವೇ ಕೂಡ ಸಪೋರ್ಟ್ ಮಾಡಿ ರಿನ್ಯೂವಲ್ ಮಾಡಿಸ್ಕೊಡ್ತೀವಿ ಸರ್. ಇಲ್ಲಿ ಆರೋಪಗಳು ಕೇಳಿ ಬರ್ತಾ ಇರೋದು ಇಲ್ಲಿರುವಂತ ಯಾವ ವ್ಯಕ್ತಿಗಳ ಬಗ್ಗೆನೂ ಅಲ್ಲ, ದೇವರಾಜ್ ಅವ್ರ ಬಗ್ಗೆ ಮಾತ್ರ ಆರೋಪಗಳು ಬರ್ತಾ ಇದೆ ಸರ್. ದೇವರಾಜ್ ಅವ್ರದ್ದು ಹಿಡಿತದಲ್ಲಿ ಏನಿದೆ ಅಂತ ಏನು ಹೇಳಿದ್ದಾರೆ, ಇದು ದೇವರಾಜದ ಹಿಡಿತದಲ್ಲಿ ಏನಿಲ್ಲ ಸರ್. ನಾವು ಏನು ಡೈರೆಕ್ಟ್ ಇದೀವಿ 9 ಜನನೂ ಏನೇ ತೀರ್ಮಾನ ತಗೊಂಡ್ರು 9 ಜನ ಒಗ್ಗಟ್ಟಿಗೆ ತೀರ್ಮಾನ ತಗೊಳ್ತೀವಿ. ಅಥವಾ ದೇವರಾಜ್ ಅವರು ಏನು ಒತ್ತಡ ತಂದು ನಾವು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಏನು ಇದುವರೆಗೂ ಯಾವುದೂ ನಮ್ಮ ಮೇಲೆ ಒತ್ತಡ ತಂದಿಲ್ಲ. ಎಲ್ಲರೂ ಸಾಮೂಹಿಕವಾಗಿ ನಿರ್ಧಾರ ತಗೊಂಡೆ ಈ ಪ್ರತಿಯೊಂದು ಕೆಲಸ ಮಾಡ್ತಾ ಇದ್ದೀವಿ ಸರ್. ಈಗ ಕಳೆದ ಚುನಾವಣೆ ನಡೆದದ್ದು ಎಷ್ಟನೇ ಇಸ್ವಿಲಿ ಸರ್? 2019 ಅಲ್ಲಿಗೆ ಇನ್ನೊಂದು ಚುನಾವಣೆ ಬರೋಕೆ ಇನ್ನೊಂದು ನೆಕ್ಸ್ಟ್ ಇಯರ್ ಒಂದು ಚುನಾವಣೆ ಇದೆ. ಸಹಕಾರಿ ಸಂಘದ ಪ್ರತಿ ವರ್ಷದ ವಾರ್ಷಿಕ ಸಭೆ ನಡೆಯುತ್ತಲ್ಲ ಸರ್, ಆ ವಾರ್ಷಿಕ ಸಭೆ ನಡೆಯುವ ಸಮಯದಲ್ಲಿ ಪ್ರತಿಯೊಬ್ಬ ಷೇರುದಾರರಿಗೆ ನೀವು ಸಹಕಾರ ಸಂಘದ ಒಂದು ಆಯವ್ಯಯದ ಬಗ್ಗೆ ತಿಳುವಳಿಕೆ ಕೊಡುವಂತ ಪತ್ರ ಏನಾರ ನೀವು ಅದರಲ್ಲಿ ಲಗತ್ತಿಸಿ ಕೊಡ್ತೀರಾ ಸರ್? ನಾವು ಪ್ರತಿ ಸಾರಿ ಆಯವ್ಯಯ ಮಂಡನೆ ಮಾಡುವಾಗಲೂ ಕೂಡ ನೋಟಿಸ್ ಕೊಡ್ತಾ ಇದ್ರು. ಈ ಕಳೆದ 2 ಬಾರಿಯಿಂದ ಕೆಲವು ಸಬ್ಜೆಕ್ಟ್ ಬಂದು ಆಯವ್ಯಯನ ಕೊಡಬೇಕು ಅಂತ ಹೇಳಿದಾಗ ಎಲ್ರಿಗೂ ಕಳಿಸ್ಕೊಟ್ಟಿಲ್ಲ. ನಾವು ಪ್ರತಿ ಸಭೆಯಲ್ಲಿ ಸುಮಾರು ಒಂದು 50-100 ಅಷ್ಟನ್ನ ಪ್ರಿಂಟ್ ಮಾಡಿಸಿ ಬರುವಂಥವ್ರಿಗೆ ಇಟ್ಟಿರ್ತೀವಿ. ಪ್ರತಿಯೊಬ್ಬರು ನೋಡ್ಬೋದು ಅಂತ ಆಯವ್ಯಯನ. ಪ್ರತಿಯೊಬ್ಬರು ಯಾರು ಸ್ವಲ್ಪ ಓದಕ್ಕೆ ಬರುತ್ತೆ ಎಲ್ಲರೂ ಪ್ರತಿಯೊಬ್ಬರು ಚೆಕ್ ಮಾಡ್ತಾರೆ ಸರ್. ನಿಮ್ಮ ಸಂಘದಲ್ಲಿ ಎಷ್ಟು ಜನ ಷೇರುದಾರಿದ್ದಾರೆ? ನಮ್ಮ ಸಂಘದಲ್ಲಿ 1420 ನಿಮ್ಮ ಸಹಕಾರಿ ಸಂಘದಲ್ಲಿರುವಂತ ಷೇರುದಾರರಿಗೆ ಡಿವಿಡೆಂಡ್ ಅಥವಾ ಬೋನಸ್ ಏನಾದ್ರು ಕೊಟ್ಟಿದ್ದೀರಾ ಸರ್? ಇಲ್ಲ ಸರ್, ಈಗ ನಮ್ಮ ಬಿಲ್ಡಿಂಗ್ ಅಲ್ಲಿ ಅಂತ ಸ್ವಲ್ಪ ಇತ್ತು. ಈ ಬಿಲ್ಡಿಂಗ್ ಇರಲಿಲ್ಲ, ನಮಗೆ ಸುಸಜ್ಜಿತ ಬಿಲ್ಡಿಂಗ್ ಇರಲಿಲ್ಲ. ಈ ಬಿಲ್ಡಿಂಗ್ ಮಾಡಿದ್ಮೇಲೆ ನೆಕ್ಸ್ಟ್ ಇಯರ್ ಇಂದ ಕೊಡ್ತೀವಿ ಸರ್. ಸರ್, ವಾರ್ಷಿಕದ ಒಂದು ಆಡಿಟ್ ವರದಿ ಇದೆಯಲ್ಲ ಸರ್, ಆ ವರದಿಗಳು ನಮಗೆ ಒಂದು 2-3 ವರ್ಷದ ಕೂಡ ಸಾಧ್ಯತೆ ಇದೆ ನಮಗೆ ನೋಡ್ಲಿಕ್ಕೆ? ಕೊಡ್ತೀವಿ, ನೋಡ್ಬೋದು. ಹೌದಾ? ಓಕೆ, ಧನ್ಯವಾದ ಸರ್. ಸರ್, ನಿಮ್ಮ ಹೆಸರು ಸರ್? ನನ್ನ ಹೆಸರು KN ಮಾದನಾಯಕ. ಹೌದಾ? ನೀವು ಈ ಕಲ್ಕುಣಿಯ ಒಂದು ಈ ಸಹಕಾರ ಸಂಘದ ಮೇಲೆ ನಿಮ್ಮದೇ ಜಾಸ್ತಿ ಒಂದು ಪ್ರಭಾವ ಇದೆ ಅಂತ ನನಗೆ ಸಾಕಷ್ಟು ಜನಗಳು ಆರೋಪ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಯಾವ ರೀತಿ ಸರ್ ಪ್ರಭಾವ? ಅಂದ್ರೆ ಇಲ್ಲಿ ಯಾವುದೇ ರೀತಿಯಂತ ಒಂದು ಪಾರದರ್ಶಕವಾಗಿರುವಂತ ಲೆಕ್ಕ ಇರಲ್ಲ, ಮತ್ತೆ ಇದಕ್ಕೆ ಸಂಬಂಧಪಟ್ಟಾಗೆ ನಿಮಗೆ ಯಾವುದೇ ರೀತಿಯ ಒಂದು ಸಂಬಂಧ ಇಲ್ಲರೂ ಕೂಡ ಇದರಲ್ಲಿ ತಲೆ ತೋರಿಸ್ತೀರಿ ಅಂತ ಸಾಕಷ್ಟು ಜನ ನನಗೆ ಆರೋಪ ಮಾಡಿದ್ದಾರೆ ಸರ್. ಅವರಿಂದ ಏನಾರ ಮಾಹಿತಿ ತಗೊಂಡಿದ್ದೀರಾ? ಆ ರೀತಿ ಸರ್, ನನ್ನ ಹತ್ರ ಸಾಕ್ಷಿ ಆಧಾರ ಇಲ್ಲದೆ ನಿಮ್ಮನ್ನ ನಾನು ಪ್ರಶ್ನೆ ಮಾಡೋಕೆ ಬರಲ್ಲ. ಸರಿ, ಒಕ್ಕಡೆ ನಾನು ಅದನ್ನೇ ಕೇಳ್ತಾ ಇದ್ದೀನಿಲ್ಲ. ಏನಾರ ನೀವು ಅದರಿಂದ ಮಾಹಿತಿ ಏನಾರು ತಗೊಂಡಿದ್ದೀರಾ ಏನು ಅಂತ ನಾನು ಹೇಳಿ. ಸರ್, ಈಗ ನೀವು ಕೂಡ ನನಗೆ ಯಾವ್ದು ದಾಖಲಾತಿ ಇಲ್ಲ ನನಗೆ ಕೊಟ್ಟಿಲ್ಲ. ಸರಿ, ಎಲ್ಲರೂ ಈಗ ಮೌಖಿಕವಾಗಿ ಮಾತಾಡ್ತಾ ಇದ್ದಾರೆ. ಹೌದು, ನಾನೇನ್ ಹೇಳಿ ದಾಖಲಾತಿ ಕೊಡಿ ಸರ್ ಅಂತ ಹೇಳಿದ್ದೀನಿ. ಆಯ್ತು. ಈಗ ದಾಖಲಾತಿ ಎಲ್ಲ ಕೇಳಿದ ತಕ್ಷಣ ಯಾರಾದ್ರೂ ರೆಡಿ ಇರಲ್ಲ. ಸರಿ, ಇನ್ನೊಂದ್ಸತಿ ಬೇಕಾದ್ರೆ ದಾಖಲಾತಿ ನಾನು ಅವ್ರ ಹತ್ರನೂ ಕಲೆಕ್ಟ್ ಮಾಡ್ಕೋತೀನಿ, ನಿಮ್ಮ ಹತ್ರನೂ ಕಲೆಕ್ಟ್ ಮಾಡ್ಕೋತೀನಿ. ಆಯ್ತು ಸರ್. ಸರಿ, ಆಯ್ತು, ಹೇಳಿ ಸರ್. ಈಗ ಮೀನುಗಾರರು, ಈಗ ಸರ್ ಈಗ ಒಂದೇ ಪ್ರಶ್ನೆ, ಮೀನುಗಾರ ಸಂಘದ ಕಚೇರಿಯಲ್ಲಿ
ಒಂದು ಅಲ್ಲಿ ಮಳಿಗೆ ಇರುವಂತದಕ್ಕೆ ಬೇರೆಯವ್ರಿಗೆ ಯಾರಿಗೋ ಬಾಡಿಗೆ ಕೊಟ್ಟಿದ್ದಾರೆ, ಅದ್ರದ್ದು ಹಣ ಯಾರಿಗ ಹೋಗ್ತಾ ಇದೆ ಅಂತ ಯಾವುದೇ ರೀತಿಲಿ ಯಾರಿಗೂ ಬಾಡಿಗೆನೂ ಕೊಟ್ಟಿಲ್ಲ, ಹಣದ ರಸೀದಿನೂ ಕೊಡ್ತಾ ಇಲ್ಲ. ಅದು ಏನು ರೀತಿ ಇದೆ ಆ ರೀತಿ ಇದೆ ಸರ್, ಯಾರಿಗೂ ಬಾಡಿಗೆ ಅಂತ ಕೊಟ್ಟಿಲ್ಲ. ಸರಿ, ನಿಮ್ಮ ಮೀನು ಹೇಳಿ ಸರ್. ನಿಮ್ಮ ಫೌಂಡರ್ ಅಂದ್ಬಿಟ್ಟು KM ಆನಂದ್ ಕುಮಾರ್ ಅವರು ಹೇಳಿದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ಬೋದಾ? ಮಾತಾಡಿ ಸರ್, ಮಾತಾಡಿ ಸರ್. ಈ ನಮ್ಮ KM ಆನಂದ್ ಕುಮಾರ್ ಅವರು ಈ ಹಿಂದೆ 10 ವರ್ಷ ನಮ್ಮ ಫಿಶರೀಸ್ ಬುಕ್ಕು ಅವ್ರ ಹತ್ರನೇ ಇತ್ತು. ಒಟ್ಟು ನಾವು ಸುಮಾರು ಸಾರಿ ಕೇಳ್ದೋ ಸದಸ್ಯರು, ಮತ್ತು ನಾನು ಅಲ್ಲೇ ಅವನ ಪೀರಿಯಡ್ಲು ಸದಸ್ಯನಾಗಿದ್ದವನೇ, ಅವನ ಹತ್ರನೇ ಬುಕ್ ಎಲ್ಲ ಇದ್ದದ್ದು. ಆಗ ನಾವು ಸುಮಾರು ಸಾರಿ ಕೇಳಿ ಎಲ್ಲ ಮಾತುಕತೆ ಎಲ್ಲ ಆಡಿ ಇದೆಲ್ಲ ಮಾಡಿದ್ವು. ಅವನು ಯಾವುದಕ್ಕೂ ಜಗ್ಲಿದ್ದಾಗ ಕೊನೆಯಲ್ಲಿ ನಮ್ಗೆ ಆಶ್ರಯ ಮನೆಗಳು ಅವು ಇವು ಬಂದು ಸದಸ್ಯರಿಗೆ ಸ್ವಲ್ಪ ಏನಾರ ಮಾಡಿ ಮನೆ ಕೊಡಿಸ್ಬೇಕಲ್ಲ ಅಂದ್ಬಿಟ್ಟು ನಾವು ಏನೇನೋ ಮಾಡಿದ್ವು, ಆದರೂ ದಕ್ಕಿರಲಿಲ್ಲ. ನಮ್ಮ KM ಪುಟ್ಟು ಅವರು, ದಿವಂಗತ KM ಪುಟ್ಟಣ್ಣವ್ರ ಮನೆ ಹತ್ರ ಹೋಗಿ ಆ ಪುಸ್ತಕನೆಲ್ಲ ಈಸ್ಕೊಳ್ಬೇಕಾದ್ರೆ ಭಾಳ ಶ್ರಮ ಪಟ್ಟಿದ್ವಿ. ಎಲ್ಲ ಸೇರಿ ದುಡ್ತಿದ್ರು, ನಾವು ಪುಸ್ತಕನೇ ತಿನ್ಬಿಟ್ಟಿದ್ದವನು KM ಆನಂದ್ ಕುಮಾರ್. ಆದ್ರಿಂದ ದಯಮಾಡಿ ಅವರು ಇವೆಲ್ಲ ಇದು ಅವ್ರದ್ದು ನಡೆದು ಬಂದ್ಬಿಟ್ಟಿದೆ, ಇದೇನು ಹೊಸ್ತೇನಲ್ಲ, ನಾವು ಹೇಳ್ಬೇಕಾದಿಲ್ಲ. ಊರ್ಲಿ ಜನ ಯಾರನ್ನೇ ಕೇಳಿದ್ರು ಹೇಳ್ತಾರೆ ಆನಂದ್ ಹೆಂಗಂದ್ರೆ ಸಾಕು ಹೇಳ್ಬಿಡ್ತಾರೆ, ಬಟ್ ನಾವು ಹೇಳ್ಬೇಕಾಗಿಲ್ಲ ಅದು. ಆದ್ರಿಂದ ನೀವು ಯಾವುದೇ ರೀತಿಲೂ ಬೇಕಾದ್ರೆ ಜನನೇ ಕೇಳಿ, ಈ ಮಾದನಾಯ್ಕ ಹೆಂಗೆ, ಆನಂದ್ ಹೆಂಗೆ, ಇನ್ನು ಈ ಊರಿನ ಜನ ಹೆಂಗೆ, ಈ ಸದಸ್ಯರು ಹೆಂಗೆ, ಏನು ಎತ್ತು ಅಂತ ಇಲ್ಲಿ ನಡೀತಿರೋದು ಪ್ರತಿಯೊಂದಕ್ಕೂ ತಲಬಾಕೊಂಡು. ಈಗ ದೇವರಾಜ್ ಅವರು ಈ ಯಾವುದೋ ಒಂದು ಸಣ್ಣ ಪುಟ್ಟ ಆಗ್ಲಿ, ಒಬ್ಬ ಜನಕ್ಕಾಗ್ಲಿ, ಏನೇ ಆಗ್ಲಿ ಕೈ ಜೋಡಿಸ್ಕೊಂಡು ಮಾಡ್ತಾವ್ರ. ಪಾಪ ಅವ್ರನ್ನ ಹಿಡ್ಕೊಂಡು ಬೀದಿಲಿ ಅಲ್ಗಲ್ಕೊಂಡು ಇದು ಮಾಡ್ತಾವ್ರ. ಈಗ ಯಾರ್ಯಾರೋ ತಿಂತಾರ ಅದ್ ತಂದು ಅವ್ರ ಬಾಯಿಗೆ ಒರೆಸ್ತಾರ. ದಯಮಾಡಿ ಇದ್ರ ಬಗ್ಗೆ ನೀವು ಪರಿಶೀಲನೆ ಮಾಡಿ. ನಾವೇನು ನಿಮ್ಮ ಪರಿಶೀಲನೆ ಮಾಡಬೇಡಿ ಅಂತ ಕೇಳ್ತಾ ಇಲ್ಲ, ಪರಿಶೀಲನೆ ಮಾಡಿ. ಆದ್ರೆ ಅವರು ಆ ಸೊಸೈಟಿನ ತೀರ್ಸ್ಬಿಟ್ಟಿದ್ರು. 10 ವರ್ಷ ಇತ್ತಲ್ಲ, ಏನ್ ಮಾಡ್ದವನು 10 ವರ್ಷದಲ್ಲಿ? ಫಿಶರೀಸ್ ಸೊಸೈಟಿ ಅವನ ಕೈಲಿ 10 ವರ್ಷ ಆಯ್ತು. ಗೆಜ್ಜಲು ಕಟ್ಟಿ ಉತ್ತಸಿ ಹಾವು ಸೇರ್ಕೊಬಿಡ್ತು ಅಂತ ಹೇಳ್ತಿದ್ನಲ್ಲ ಸರ್, 10 ವರ್ಷ ಅವನ ಕೈಲಿ ಆಯ್ತಲ್ಲ, ಏನ್ ಮಾಡ್ದವನು 10 ವರ್ಷದಲ್ಲಿ? ಆದ್ರಿಂದ ನೋಡಿ, ಈಗ ನಾವು ಈಸ್ಕೊಂಡೋದು ಒಂದು ಮಟ್ಟಕ್ಕೆ ತಂದಿದ್ದು ಜನಕ್ಕೆ ಬೋಟೋ ಬಲನೋ ಅಥವಾ ಅವ್ರಿಗೆ ಮೀನು ಹಿಡಿಯೋರಿಗೆ ಏನು ಸಹಕಾರ ಆಗಬೇಕೋ ಅದೆಲ್ಲ ಮಾಡ್ತಾ ಇದ್ದೀವಿ ಬೋಟಲ್ಲಿ. ದಯಮಾಡಿ ನೀವು ಪರಿಶೀಲನೆ ಮಾಡಿ ನಮ್ದೇನು ಅಭ್ಯಂತರ ಇದೆ. ನಿಮ್ಮ ಫಿಶರಿ ಕಟ್ಟಡ ಇದೆಯಲ್ಲ? ಹೌದು ಸರ್. ಆ ಕಟ್ಟಡ ಓಪನ್ ಆಗಿದೆ ಎಷ್ಟನೇ ಇಸ್ವಿಲಿ ಸರ್? ಸರ್ ಸಾಮಾನ್ಯವಾಗಿ ಒಂದು 8-10 ವರ್ಷ ಆಗಿರ್ಬೇಕು ಸರ್. ಅಷ್ಟೇನಾ? ಅಷ್ಟೇ. ಹೋಗ್ಲಿ, ಸಹಕಾರಿ ಸಂಘ ಓಪನ್ ಆಗಿ ಎಷ್ಟು ವರ್ಷ ಆಯ್ತದು? ಮೀನುಗಾರರ ಸಹಕಾರ ಸಂಘ ಒಂದು 85ನೇ ಇಸ್ವಿ. 15-20 ವರ್ಷ, 38 ವರ್ಷ. ಸರ್, ಇವಾಗ ನಿನ್ನೆ ಮೊನ್ನೆ ಬಂದಂತ ಒಂದು ಕಿರ್ಗಾವಲ್ಲಿರುವಂತ ಒಂದು ಮೀನುಗಾರರ ಸಹಕಾರ ಸಂಘದ ಒಂದು ಸೊಸೈಟಿ ಕಟ್ಟಡ ಅಷ್ಟು ದೊಡ್ಡ ಮಟ್ಟದಲ್ಲಿ ಅವರು ಅಭಿವೃದ್ಧಿ ಮಾಡಿದ್ದಾರೆ. ನೀವು ಇಷ್ಟು ಅದಕ್ಕಿಂತ ಹಳೇದಾಗಿರುವಂತ ಸೊಸೈಟಿನ ಸರ್ ಏನಕ್ಕೆ ಸರ್ ಅಭಿವೃದ್ಧಿ ಮಾಡಕ್ಕಾಗಲಿಲ್ಲ? ಸರ್ ಈಗ ಸರ್ ಇವಾಗ ಕಿರ್ಗಾವಲ್ ಕೆರೆ ಬಹಳ ದೊಡ್ಡ ಕೆರೆ. ಅದರಲ್ಲಿ ಸಾಮಾನ್ಯವಾಗಿ ನೀರಂತೂ 90% ಖಾಲಿ ಆಗೋದಿಲ್ಲ. ಯಾಕೆಂದ್ರೆ ಈಗ ನಮ್ಮ ಈ ಕೆರೆಯಲ್ಲಿ ಮಾರ್ಚಿ ಕಳೀತಿದಾಗೆ ನೀರು ಫುಲ್ ಖಾಲಿ ಆಯ್ತಾ ಬರ್ತದೆ. ಇನ್ನು ಪುನಃ ನಾವು ಜೂನ್ ಜುಲೈ ಆಗಸ್ಟ್ ಕಾಯ್ಬೇಕು ನೀರು ಬರ್ಬೇಕಾದ್ರೆ. ನಮ್ಮಲ್ಲಿ ನೀರು ತಂಗುದಿಲ್ಲ, ಮರಿಗಳು ಬೆಳವಣಿಗೆ ಆಗುದಿಲ್ಲ. ಈ ಕಾರಣದಿಂದ ನಮ್ಗೆ ಅದರಲ್ಲಿ ನಾವು ಬಂದ ಲಾಭಾಂಶನ ನೋಡ್ಕೊಂಡು ಈ ಸದಸ್ಯರಿಗೆಲ್ಲ ಇದು ಮಾಡ್ಕೊಂಡು ಎಲ್ಲ ನೋಡ್ಕೊಂಡು ಹೋದ್ರೆ ಸಾಮಾನ್ಯವಾಗಿ ಇದೇ ಆಯ್ತಾ ಇದೆ ಹೊರತು ಏನು ಇದಾಯ್ತಲ್ಲ. ಅದರಿಂದ ಹೆಂಗೋ ಅದರ ಆಯವ್ಯಯನ ಏನೋ ಮೇಂಟೈನ್ ಮಾಡ್ಕೊಂಡು ಲಾಭ ಬರುವಂಗೆ ಮಾಡ್ಕೊಂಡು ಸಂಸ್ಥೆನ ಹೋಯ್ತಾ ಇದ್ದೀವಿ ಸರ್. ಈಗ ನಿಮ್ಮ ಒಂದು ಮೀನುಗಾರರ ಸಹಕಾರ ಸಂಘದ ವ್ಯಾಪ್ತಿಗೆ ಎಷ್ಟು ಕೆರೆಗಳಿವೆ ಸರ್? ಸರ್ ನಮ್ಮ ವ್ಯಾಪ್ತಿಗೆ ಈಗ ಸದ್ಯಕ್ಕೆ ಈ ಕಲ್ಕುಡಿ ಒಂದು, ಕಿರ್ಗಾಲು ಇದ್ದ, ಕಿರ್ಗಾಲು ಹೋಗಿ ಮಾಂಗನಳ್ಳಿ. ರಾಮಂದೂರ್ ಕೆರೆ ಯಾರ ವ್ಯಾಪ್ತಿಗೆ ಬರುತ್ತೆ ಸರ್? ಅದು ರಾಮಂದೂರ್ ಇಡೀ ಕಲ್ಕುಡಿ ವ್ಯಾಪ್ತಿಗೆ ಬರ್ತದೆ ಸರ್.
ಅದನ್ನ ಯಾರಿಗೆ ಹೊರಗುತ್ತಿಗೆ ಕೊಟ್ಟಿದ್ದಾರೆ ಸರ್? ಯಾರಿಗೂ ಹೊರಗೊತ್ತಿ ಕೊಟ್ಟಿಲ್ಲ ಸರ್. ನಿಮ್ಮ ಇದ್ರಲ್ಲೇ ಹೋಯ್ತಾ ಇದೆ. ಅಲ್ಲೇನು ಬೆಳವಣಿಗೆ ಏನು ಆಗುದಿಲ್ಲ, ಮರಿ ಅಲ್ಲೇನು ಇದು ಆಗುದಿಲ್ಲ ಅಂತ ಇದಿಲ್ಲ ಸರ್. ಬೇಕಾದ್ರೆ ನೀವೇ ನೋಡ್ಬೋದು ಅಲ್ಲಿ. ಅಲ್ಲಿಗೆ ನಿಮ್ಮ ಸಂಘದ ವ್ಯಾಪ್ತಿಗೆ ರಾಮಂದೂರ್ ಕೆರೆ, ಕಲ್ಕುಣಿ ಕೆರೆ 2 ಕೆರೆ ಅಷ್ಟೇ. ಧನ್ಯವಾದ ಸರ್. ಸರಿ ಸರ್, ನಿಮ್ಮ ಹೆಸರು ಸರ್? ಕೃಷ್ಣಮೂರ್ತಿ ಅಂತೇಳಿ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರು. ಈಗ ಸರ್, ಇವಾಗ ಇಲ್ಲಿ ಆರೋಪ ಮಾಡ್ತಿರೋದು ಏನು ಅಂತಂದ್ರೆ, ಸಾರ್ವಜನಿಕರಿಗೆ ಅದರಲ್ಲೂ ಷೇರುದಾರರಿಗೆ ಸರಿಯಾದಂತ ಒಂದು ತಿಳುವಳಿಕೆ ಕೊಡ್ತಾ ಇಲ್ಲ. ಮತ್ತೆ ವಾರ್ಷಿಕ ಸಭೆಯಲ್ಲಿ ಯಾವುದೇ ರೀತಿಯ ಆಯವ್ಯಯದ ಪತ್ರಗಳನ್ನ ಕೊಡ್ತಾ ಇಲ್ಲ ಜನಗಳಿಗೆ. ಇಲ್ಲಿ ಎಲ್ಲರನ್ನೂ ಒಂದು ಭಯದ ವಾತಾವರಣದಲ್ಲಿ ಇಟ್ಕೊಂಡಿದ್ದಾರೆ ಅಂತ ಆರೋಪಗಳು ಕೇಳಿಬರ್ತೀವಿ ಸರ್. ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಈಗ ಕುಡಿಯಕ್ಕಾಗದೇ ಇರೋ ನೆಲ ಡಂಪು ಅಂತ ಹೇಳಿದಂತೆ ಪ್ರಜಾಪ್ರಭುತ್ವದಲ್ಲಿ ಆಗದೇ ಇರೋ ಆರೋಪಗಳು ಮಾಡೋದು ಸಹಜ. ಅಂತಿಮವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಒಂದು ಚುನಾವಣೆ ಇದ್ದೇ ಇರುತ್ತೆ 5 ವರ್ಷಕ್ಕೊಂದ್ಸರಿ. ಯಾರು ಜನಗಳ ಕಷ್ಟಕ್ಕೆ ಸ್ಪಂದಿಸ್ತಾರೆ, ಯಾರು ಜನ ಕೆಲಸ ಕಾರ್ಯಗಳಿಗೆ ಸ್ಪಂದಿಸ್ತಾರೆ, ಅವ್ರು ಅಂತಿಮವಾಗಿ ಅವ್ರ ಮನೆ ಹಾಕ್ತಾರೆ. ಯಾರು ಮಾಡಲ್ಲ ಅವ್ರು ತಿರಸ್ಕಾರ ಮಾಡ್ತಾರೆ. ಸುಮಾರು 1949 ಸೊಸೈಟಿ ಇದೆ, ನಡ್ಸ್ಕೊಂಡು ಬರೋರು ಬರ್ತಾ ಇದ್ದಾರೆ. ಯಾರು ಜನಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಬೆಂಬಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಳೆದ ಬಾರಿ ಕೂಡ ಚುನಾವಣೆ ನಡೆದಾಗ ನಾವೆಲ್ಲ ಚೆನ್ನಾಗಿ ಕೆಲಸ ಮಾಡಿದೀವಿ ಅಂತೇಳಿ ಅಭೂತಪೂರ್ವ ಗೆಲುವು ಕೊಟ್ಟಿದ್ದಾರೆ. ಅಂತಿಮವಾಗಿ ಯಾರು ಜನಕ್ಕೆ ಸ್ಪಂದಿಸಲ್ಲ, ದ್ರೋಹ ಮಾಡ್ತಾರೆ, ಅವ್ಯವಹಾರ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟೇ ಭಯದ ವಾತಾವರಣ ಇರಲಿ, ಜನರಿಗೆ ಒಂದು ಅಂತಿಮವಾದ ಅಸ್ತ್ರ ಇರ್ತದೆ ಚುನಾವಣೆ ಅನ್ನೋದು. ಅಂತಿಮ ಬುದ್ಧಿ ಕೆಲಸ ಕಲಿಸ್ತಾರೆ. ನಾವು ತಪ್ಪು ಮಾಡಿದ್ರು ಕಲಿಸ್ತಾರೆ, ಅವ್ರು ತಪ್ಪು ಮಾಡೋದು ಕಲಿಸ್ತಾರೆ. ಈ ಕಳೆದ 49 ಇಸ್ವಿಯಿಂದನೂ ಕೂಡ ಈ ಸೊಸೈಟಿಗೆ ಯಾರು ಏನ್ ತ್ಯಾಗ ಮಾಡಿದ್ದಾರೆ, ಎಷ್ಟು ಸಂಸ್ಥೆ ಕಟ್ಟಿದ್ದಾರೆ, ಜನಕ್ಕೆ ಏನು ಅನುಕೂಲ ಮಾಡಿಕೊಟ್ಟಿದ್ದಾರೆ, ಅವ್ರ ಪರವಾಗಿ ಬೆಂಬಲವನ್ನು ಸೂಚಿಸ್ತಾನೆ ಬರ್ತಾ ಇದ್ದಾರೆ. ಈ ರನ್ನಿಂಗ್ ಬೋರ್ಡ್ ಕೂಡ ಅದೇ ತರ ಒಂದು ಅಭೂತಪೂರ್ವದ ಗೆಲುವನ್ನ ಯಾರು ಆರೋಪಗಳು ಮಾಡಿದ್ದಾರೆ ಅವ್ರ ವಿರುದ್ಧವಾಗಿ ಗೆದ್ದು ಬಂದಿರ್ತಕ್ಕಂಥದ್ದು. ಅವರು ಸೋತರು ಕಿಚ್ಚುಕೋ ಅಥವಾ ನಮ್ಮ ಅಧಿಕಾರ ಸಿಗ್ತಾರ ಅನ್ನೋ ಕಾರಣಕ್ಕೋಸ್ಕರ ಏನೇನು ಆರೋಪಗಳು ಮಾಡ್ತಾ ಇದ್ದಾರೆ. ಆರೋಪಕ್ಕೆ ಯಾವುದೇ ವಿಧವಾದಂತಹ ಆಧಾರಗಳಿಲ್ಲ. ಮುಂದಿನ ಚುನಾವಣೆ ಇದೆ, ನಾವೇ ತಪ್ಪು ಮಾಡಿದ್ರೆ, ಅವ್ಯವಹಾರ ಮಾಡಿದ್ರೆ ಬುದ್ಧಿ ಕಲಿಸೇ ಕಲಿಸ್ತಾರೆ. ಇಲ್ಲ ಅವ್ರು ತಪ್ಪು ಮಾಡಿದ್ರೆ ಅವ್ರ ಬುದ್ಧಿ ಕಲಿಸಿ ನಮ್ಮನ್ನ ಮತ್ತೆ ಅಧಿಕಾರ ತರ್ತಾರೆ. ಇದೇನು ಯಾರಪ್ಪ ಸೊತ್ತು ಅಲ್ಲ, ಇದು ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಸಹಕಾರ ಕ್ಷೇತ್ರದಲ್ಲಿ ಒಳಗೊಂಡಿರ್ತಕ್ಕಂಥ ಒಂದು ಸಾರ್ವಜನಿಕ ಸಂಸ್ಥೆ. ಇಲ್ಲೇನು ಯಾರು ಏನು ಮಾಡೋಕ್ಕಾಗಲ್ಲ. ಅಂತಿಮವಾಗಿ ಚುನಾವಣೆ ಅನ್ನೋ ಒಂದು ಅಸ್ತ್ರ ಜನಗಳ ಕೈಲಿದೆ. ಅದು ಯಾರು ತಪ್ಪನ್ನ ಮಾಡಿದ್ರೆ ಬುದ್ಧಿ ಕಲಿಸೇ ಕಲಿಸ್ತಾರೆ. ನಾವು ಒಳ್ಳೇದು ಮಾಡಿದ್ರೆ, ಸ್ಪಂದಿಸಿದ್ರೆ ಮತ್ತೆ ನಮ್ಮ ಟೀಮನ್ನ ಗೆಲ್ಲಿಸ್ತಾರೆ. ದೇವರಾಜ್ ಅವರು ಹಲವಾರು ಸಂಸ್ಥೆಗಳ ಕೆಲಸ ಮಾಡಿದ್ದಾರೆ. ಹಿರಿಯ ಸಹಕಾರಿ ಧುರೀಣರು. ಸಮಯ ಸಂದರ್ಭ ಬಂದಾಗ ಅಥವಾ ಮೀಟಿಂಗ್ಗಳಲ್ಲೋ ಅಥವಾ ಇನ್ನೊಂದು ವ್ಯವಹಾರ ಮಾಡಬೇಕಾದಾಗ ಅವರು ಸಹಕಾರನ, ಅವ್ರ ಸಲಹೆಗಳನ್ನ ತಗೊಳ್ಳೋದು ಸಹಜ. ಹಂಗನ್ಬಿಟ್ಟು ಅವರೇ ಸರ್ವಾಧಿಕಾರ ಮಾಡ್ತಾ ಇದಾರೆ, ಅವ್ರ ಹೇಳ್ತಾ ನಡೀತಾ ಇದೆ ಅನ್ನೋದೆಲ್ಲ ತಪ್ಪು. ಒಬ್ಬ ಹಿರಿಕರು ಸಂಸ್ಥೆ ಇದ್ದಾರೆ ಅಂತ ಹೇಳಿದ್ರೆ, ಅವ್ರಿಗೆ ಅನುಭವ ಇದೆ ಅಂತ ಹೇಳಿದ್ರೆ, ಅವ್ರ ಅನುಭವವನ್ನ, ಅವ್ರ ಸಲಹೆಗಳನ್ನ ತಗೊಳ್ಳೋದು ಎಲ್ಲಾ ಇದೊಂದೇ ಸೊಸೈಟಿ ಅಲ್ಲ, ಕರ್ನಾಟಕದ ಯಾವುದೇ ಸಹಕಾರ ಕ್ಷೇತ್ರ ಇದ್ರೂ ಕೂಡ ಹಿರಿಯ ಸಹಕಾರಿಗಳಿಗೆ ಅವರದೇ ಗೌರವ ಇರ್ತದೆ, ಸಲಹೆಗಳಿಗೆ ಒಂದು ಮನ್ನಣೆ ಇರ್ತದೆ. ಅದೇ ರೀತಿ ಕೂಡ ದೇವರಾಜ್ ಅವ್ರನ್ನ ಒಬ್ಬರನ್ನ ಹಿರಿಯ ಸಲಹೆಗಾರರಾಗಿ ಸಲಹೆ ತಗೊಳ್ತೇವೆ ಹೊರತು ಅವ್ರು ಹೇಳದೆ ಸುಪ್ರೀಮು, ಅವರದೇ ಸರ್ವಾಧಿಕಾರ ಅಂತೇನಿಲ್ಲ. ಇಲ್ಲಿ ಎಲ್ಲರೂ ಕೂಡ ಸಹಬಾಳ್ವೆ ಸಹಕಾರವನ್ನ ಮಾಡಿಕೊಂಡು ಎಲ್ಲ ನಾವು ಚುನಾವಣೆಗಾರ ಮಾತ್ರ ನಾವು ಒಂದು ಟೀಮು. ಚುನಾವಣೆ ಆದ ನಂತರ ಯಾವುದೇ ಪಕ್ಷ ಪಾರ್ಟಿ ಯಾವುದು ನೋಡ್ತಾ ಇಲ್ಲ. ಇಡೀ ಸಂಸ್ಥೆ ವ್ಯಾಪ್ತಿಯಲ್ಲಿ ಎಲ್ಲಿ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಸಹಕಾರಿಗಳು ಬರ್ತಾರೆ, ಎಷ್ಟು ಜನ ಷೇರುದಾರರು ಬರ್ತಾರೆ, ಎಲ್ಲರೂ ಕೂಡ ಸಮಾನವಾಗಿ ಮಾಡ್ತೀವಿ. ಎಲ್ಲರೂ ಕೂಡ ಸಮಾನವಾದಂತಹ ಒಂದು ಅಧಿಕಾರವನ್ನು ಕೊಡ್ತಾ ಇದ್ದೀವಿ. ಸಮಾನವಾಗಿ ಅವ್ರಿಗೆ ಕೊಡ್ತಕ್ಕಂಥ ಬೆನಿಫಿಟ್ಸ್ಗಳನ್ನ ಕೊಡ್ತಾ ಬರ್ತಾ ಇದ್ದೀವಿ. ನೀವು ಹೇಳದಂಗೆ ಆಡಿಟ್ ರಿಪೋರ್ಟ್ ಇರ್ಬೋದು, ಇನ್ನೊಂದಿರ್ಬೋದು. ನಿಮಗೆ ಸರ್ಕಾರದ ನಿಯಮ ಪ್ರಕಾರ ಸೆಪ್ಟೆಂಬರ್ 25 ತಾರೀಕು ಪ್ರತಿ ವರ್ಷ ಜನರಲ್ ಬಾಡಿ GB ಮತ್ತೆ ಮೀಟಿಂಗ್ ಮಾಡ್ತೀವಿ. ಸಂಬಂಧಪಟ್ಟ ಎಲ್ಲಾ ಏನು ಖರ್ಚು ವೆಚ್ಚ ಇರ್ಬೋದು, ಆದಾಯ ಇರ್ಬೋದು, ಇಲ್ಲಿ ನಡೀತಕ್ಕಂಥ ಎಲ್ಲಾ ವ್ಯವಹಾರಗಳನ್ನು ಕೂಡ ಪಾರದರ್ಶಕವಾಗಿ ಅವ್ರ ಮುಂದೆ ಇಡ್ತಾ ಇದ್ವಿ. ಅಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಷೇರುದಾರರು ಹೇಳ್ತಾರೆ, ಅವ್ರು ಏನು ಪ್ರಶ್ನೆ ಮಾಡ್ತಾರೋ ಅದಕ್ಕೆ ತಕ್ಕದಾದಂತ ಪಾರದರ್ಶಕವಾಗಿ ಉತ್ತರಗಳನ್ನ ನಮ್ಮ CO ಇರ್ಬೋದು, ಅಧ್ಯಕ್ಷರು ಇರ್ಬೋದು, ನಿರ್ದೇಶಕರು ಕೊಡ್ತಾ ಬರ್ತಾ ಇದ್ವಿ. ಇಲ್ಲಿ ಯಾವುದೇ ರೀತಿಯ ವ್ಯವಹಾರಗಳು ನಡೆಯೋದಕ್ಕೆ ಅವಕಾಶನೇ ಇಲ್ಲ. ಸರ್, ಈ ಒಂದು ನಿಮ್ಮ ಕೃಷಿ ಪತ್ತಿನ ಸಹಕಾರ ಸಂಘ ಲಾಭದಲ್ಲಿದೆಯಾ, ನಷ್ಟದಲ್ಲಿದೆಯಾ ಸರ್? ಲಾಭದಲ್ಲಿದೆ. ನಾನು ಈ ಪ್ರಶ್ನೆ ಕೇಳಬಹುದಾ? ಕೇಳಿ. ನಿಮ್ಮ ಸಹಕಾರ ಸಂಘದಲ್ಲಿ ಸರ್ ಎಷ್ಟು ಹಣ ಇದೆ ಸರ್? ಸಂಪಟ್ಟಿಗೆ ನಮ್ಮ ಅಧ್ಯಕ್ಷರು CO ಇದ್ದಾರೆ. ಬಟ್ ಲಾಭದಲ್ಲಂತಿದೆ, ನಷ್ಟದಲ್ಲಿಲ್ಲ. ಯಾವ ಲಾಭದಲ್ಲೇ ಇದೆ. ನಿಮ್ಮ ಸಹಕಾರ ಸಂಘದಲ್ಲಿ ಷೇರುದಾರರು ಮರಣನಿಧಿ ಏನಾರ ಸ್ಥಾಪನೆ ಮಾಡಿದ್ದೀರಾ? ಸರ್, ಅದು ಈ ಸಾರಿ ಜನರಲ್ ಬಾಡಿಯಲ್ಲಿ ಅಪ್ರೂವಲ್ ಕೇಳುವ, ಅದಕ್ಕೆ 300 ಸಾರಿ ಮಾಡ್ಕೊಳ್ಳುವಂತ ಹೇಳಿದ್ದಾರೆ ಮರಣ ನಿಧಿನ. ಅದರಿಂದ ಅದು ನೆಕ್ಸ್ಟ್ ಟೈಮ್ ಮಾಡ್ಕೊತೀವಿ ಜನರಲ್ ಬಾಡಿಯಲ್ಲಿ ಅಪ್ರೂವಲ್ ತರ. ಸರ್, ನಿಮ್ಮ ಹೆಸರು? ಮಾದೇವ ಅಂತ ಸರ್. ನೀವು ಕಲ್ಕುಣಿ ಯಜಮಾನ್ರ? ನೀವು? ಹೌದು ಸರ್. ಗಂಗಾ ಮತಸ್ಥರ ಕುಲದ ಯಜಮಾನ್ರು. ಎಷ್ಟು ವರ್ಷಗಳಿಂದ ಯಜಮಾನರಾಗಿದ್ದೀರಾ? ನಾವು ಈಗ 25 ವರ್ಷದಿಂದ ಯಜಮಾನ. ಹೌದಾ? ಕಲ್ಕುಣಿ ದೇವರಾಜ್ ಅವ್ರ ಬಗ್ಗೆ ಒಂದು ಆರೋಪಗಳು ಕೇಳ್ಬರ್ತಿದೆಯಲ್ಲ, ಅದು ನಿಜನಾ ಸರ್? ಅದು ಎಲ್ಲ ಸುಳ್ಳು ಸರ್. ಅವ್ರ ಬಗ್ಗೆ ಹೇಳಿದ್ರು
ನೀವು ಎಷ್ಟು ವರ್ಷಗಳಿಂದ ಅವ್ರ ಪರಿಚಯ ಇದೆ ನಿಮಗೆ ಕಲ್ಕುಣಿ ಇವರು ದೇವರಾಜ್ ಅವ್ರ ಬಗ್ಗೆ? ದೇವರಾಜ್ನವರು ಒಂಚೂರು ಮುಂಚೂಣಿ ತವಳಿಂದ ಪರಿಚಯ ಇದ್ದಾರೆ ಸರ್ ನಮಗೆ. ಕೆಲಸ ಕಾರ್ಯಗಳಿಗೆ ಯಾವ್ದಾರು ಮುಂಚೂಣಿಲಿ ಯಾರೇ ಯಾವ ಸೊಟ್ಟಗಾತ್ರದಲ್ಲಿ ಕರ್ದೇಟು ವೈದ್ಯರಲ್ಲ ತವಳಿಂದ ಮುಂಚೂಣಿಲಿ ಇದ್ದಾರೆ. ಈಗ ಅವರ ರಾಜಕೀಯ ಬಲದಿಂದ ಕಲ್ಕುಣಿ ಗ್ರಾಮಕ್ಕೆ ಏನೇನು ಅನುದಾನಗಳು ಕೊಡಿಸಿದ್ದಾರೆ ಸರ್ ಅವರು? ಇಲ್ಲಿವರೆಗೂ ಸರ್ ಕಾಂಗ್ರೆಸ್ ಪಕ್ಷದಿಂದ ಎಲ್ಲಾ ಕಟ್ಟಡಗಳೇ ಆಗಲಿ ಅನ್ನದಾನ ಆಗಲಿ ಪ್ರತಿಯೊಂದಾಗಿರೋದು ಕಾಂಗ್ರೆಸ್ ಪಕ್ಷದಿಂದ ಸರ್. ಇಲ್ಲಿವರೆಗಂತ ನಮ್ಗ ವಿರೋಧ ಪಕ್ಷ ತವಳಿಂದ ಏನು ಆಗಿಲ್ಲ ಸರ್. ಇಂಥದ್ದು ಮಾಡವಿ ಅನ್ನುವ ಕೇಳೋರು ಯಾರು ಇಲ್ಲ ಸರ್. ಧನ್ಯವಾದ ಸರ್. ಸರ್ ಇದೊಂದು ಸರ್ ಹೇಳಿ. ಈಗ ದೇವರಾಜ್ನವ್ರ ಕಣ್ಜ ತುಂಬ್ಕದ ಅಂತ ಹೇಳ್ತಾವ್ರಲ್ಲ, ದೇವರಾಜ್ನವ್ರ ಮನನೇ ಹೋಗಿ ನೋಡಿ ಸರ್. 20 ವರ್ಷ ಆಗಿದೆ ಮನ ಕಟ್ಟಿ. ಆ ಮನ ಗಿಲೋ ಮಾಡಿಸ್ಬೇಕಾಯ್ತಿಲ್ಲ. ಅದ್ ಯಾವ ಬಾಯಿಲಿ ಹೇಳಿದ್ರು ಸರ್. ಅದ 2 ಸೊಸೈಟಿ ತಮ್ಮ ಹಿಡಿತಲ್ಲ, ಅದೇ ಎಲ್ಲ ಅವ್ರ ಕಣ್ಜ ಮಾತ್ರ ತುಂಬ್ಕದ ಅಂತ ಹೇಳಿದ್ರಲ್ಲ, ಅವ್ರ ಮನ ಪರಿಸ್ಥಿತಿ ನೋಡಿ ಸರ್. ಹೋಗಿ ಇನ್ನು ಗಿಲೋ ಮಾಡ್ಬೇಕಾಯ್ತಲ್ಲ ಅವ್ರ ಕೆಲ. ಆ ತರ ಆಗಿದ್ರೆ ಗಿಲೋ ಮಾಡ್ಕೊಂಡು ಸಂತೋಷದಲ್ಲಿ ಬದುಕೋದಾಗಿತ್ತಲ್ಲ. ಸರಿ ಸರ್. ಇಲ್ಲಿವರೆಗೂ ಅವನ ಕಡೆಯಿಂದ ಅನ್ಯಾಯ ಆಗಿರೋ ಕೆಲಸ ಒಂದೂ ಆಗಿಲ್ಲ ಸರ್. ಎಂತ 20 ವರ್ಷದವ್ರಿಗೂ ಹೋಗಿ ಸಹಾಯ ಮಾಡಿದಲ್ಲ ಹೊರತು ಇಂಥವ್ರು ಬರುದಿಲ್ಲ ಅಂದ್ಬಿಟ್ಟು ಇನ್ನು ತಿರಸ್ಕಾರ ಮಾಡಿ ಒಬ್ಬರನ್ನು ಕಳಿಸಿಲ್ಲ. ಮನ ಬಾಕೊಂಡು ಸರ್ ನಿಮ್ಮ ಹೆಸರು? ಸತೀಶ್ ಕುಮಾರ್. ನೀವು ಕಲ್ಕುಣಿ ನಿವಾಸಿನ? ಹೌದು ಸರ್. ಎಷ್ಟು ವಯಸ್ಸು ಸರ್ ನಿಮಗೆ? 42. ಇತ್ತೀಚೆಗೆ ಕಲ್ಕುಣಿ ಕೆರೆಯಲ್ಲಿ ಸರ್ ಹೂಳೆತ್ತೀವಿ ಅಂತ ತುಂಬಾ ಜನ ಮಣ್ಣನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. ಅದರಿಂದ ಯಾರ ಕೈವಾಡ ಇದೆ ಸರ್? ಅದರಿಂದ ಯಾರ್ದು ಕೈವಾಡ ಇಲ್ಲ. ಅಲ್ಲಿ ಮಣ್ಣೆತ್ತಬೇಕಾದ್ರೆ ಊರಿನ ಹಿತಾಸಕ್ತಿಗೋಸ್ಕರ ಎಲ್ಲ ಗ್ರಾಮಸ್ಥರು ಮತ್ತೆ ಅಕ್ಕಪಕ್ಕ ಹಳ್ಳಿಯ ಗ್ರಾಮಸ್ಥರು ಗಮನ ತಂದು ಎಲ್ಲರೂ ಒಗ್ಗಟ್ಟಾಗಿ ಜಮೀನುಗಳಿಗೆ ಹಾಕಿದ್ದೇವೆ ಸರ್. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಸಾಕಷ್ಟು ನನ್ನ ಹತ್ರ ವಿಡಿಯೋ ದೃಶ್ಯಗಳಿದೆ. ಆ ಟೈಮಲ್ಲಿ ನನಗೆ ಇದೇ ಕಲ್ಕುಣಿ ಗ್ರಾಮದಿಂದ ಒಂದು 10 ವಿಡಿಯೋಗಳನ್ನ ಇಲ್ಲಿನ ಕೆಲ ಯುವಕರು ಕಳಿಸ್ಕೊಟ್ಟಿದ್ದಾರೆ. ನನ್ನ ಹತ್ರ ಸ್ಟಿಲ್ ಇದೆ. ಯಾವುದೇ ಒಂದು ಕೆರೆ ಮಣ್ಣನ್ನ ಸರ್ ಕಮರ್ಷಿಯಲ್ ಪರ್ಪಸ್ಗೆ ಬಳಸುವಂಗಿಲ್ಲ. ಅಲ್ಲಿ ಹೂಳೆತ್ತುವಂತ ಮಣ್ಣನ್ನ ಕೃಷಿಗೆ ಮಾತ್ರ ಬಳಸಬಹುದು. ಮತ್ತೆ ಮಂಡ್ಯ ಜಿಲ್ಲೆಯಲ್ಲಿ ಸರ್ ಸ್ವಾತಂತ್ರ್ಯ ಪೂರ್ವದಲ್ಲಿ 2,000 ಕೆರೆ ಇತ್ತು. ಅಂದ್ರೆ ಕನ್ನಂಬಾಡಿ ಕಟ್ಟೆ ಕಟ್ಟುವ ಮೊದಲು. ಈಗ ಕೇವಲ ಅದು ಒಂದು 300-400 ಕೆರೆಗೆ ಬಂದು ನಿಂತಿದೆ. ಕೆರೆಗಳು ರಾಷ್ಟ್ರೀಯ ಸ್ವತ್ತು. ಒಂದು ವಿಚಾರ ಹೇಳ್ತೀನಿ ಕೇಳಿ. ಕೆರೆಗಳು ರಾಷ್ಟ್ರೀಯ ಸ್ವತ್ತು. ಅದು ನಿಮ್ಮ ಊರಿನ ಸ್ವತ್ತು ಮಾತ್ರ ಅಲ್ಲ. ನಿಮ್ಮ ತಾತ ಮುತ್ತಾತ ಅವ್ರ ತಾತ ಎಲ್ಲ ಬಿಟ್ಟುಟ್ಟು ಹೋಗಿರೋದು. ಮುಂದಿನ ತಲೆಮಾರಿಗೆ ಬಿಡಿ ಅಂತ ಅದನ್ನ. ನೀವು ಮಣ್ಣನ್ನ ತಗೊಂಡೋಗಿ ಎಷ್ಟೋ ಕಡೆ ಹಾಕೊಂಡಿರೋದು ನಾನೇ ನೋಡಿದ್ದೀನಿ. ಆತರ ಮಣ್ಣು ತಗೋಬೇಕಾದ್ರೆ ಸರ್ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯಿಂದ ಅನುಮತಿ ತಗೊಂಡಿದ್ದೀರಾ ನೀವು? ಅಧಿಕಾರಿಗಳೇ ಮೌಖಿಕವಾಗಿ ಕೇಳ್ಕೊಂಡಿದ್ವಿ ಸರ್. ಮೌಖಿಕವಾದ ನಾವು ಹಾಕೊಂಡಿರೋದು ಜಮೀನು ಎತ್ತರ ಹೆಚ್ಚಿಸ್ಕೊಳ್ಳೋಕೋಸ್ಕರ ಸರ್. ಮತ್ತೆ ಈಗ ಕೆರೆ ಹೇಳಿದ್ರಲ್ಲ, ಆ ಕೆರೆ ನಾವು ಇನ್ನೂ ಅಗಲ ಮಾಡಿದೀವಿ ಹೊರತು ರೂಲ್ಸ್ ಏನಿದೆ ಅದು ಬಿಟ್ಟು ನಾವು ಮಣ್ಣೆತ್ತಿಲ್ಲ. 3 ಅಡಿಗಿನ ಒಳಗಡೆ ಮಣ್ಣೆತ್ತಿಲ್ಲ. ಅಲ್ಲಿ ಕೆರೆನ ಎಷ್ಟೊಂದು ಜನ ಒತ್ತುವರಿ ಮಾಡ್ಕೊಂಡಿದ್ರು ಸರ್. ಆ ಜಾಗದಲ್ಲಿ ಮಾತ್ರ ನಾವು ಜನಗಳು ಎಲ್ಲರೂ ಸೇರಿ ಮಣ್ಣೆತ್ಕೊಂಡು ಜಮೀನುಗಳಿಗೆ ಹಾಕೊಂಡಿದ್ದಾರೆ. ಮತ್ತೆ ಅದನ್ನ ಪರಿಶೀಲನೆ ಮಾಡಕ್ಕೆ VA ಬಂದಿದ್ರು. VA ಬಂದು ಜನಗಳ RTC ಎಲ್ಲ ಇಸ್ಕೊಂಡಿದ್ದಾರೆ ಸರ್. ಎಲ್ಲೆಲ್ಲಿ ಮಾಡಿದ್ದಾರೆ ಅನ್ನೋದನ್ನೆಲ್ಲ. ಮತ್ತೆ ಇನ್ನೊಂದು ಆರೋಪ ಇದಕ್ಕೂ ಮತ್ತೆ ದೇವರಾಜಣ್ಣವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಸರ್. ಸರ್ ಇವಾಗ ನನಗೆ ಬಂದಿರುವಂತ ಕರೆಗಳೇನು ಅಂತಂದ್ರೆ, ಜನಗಳಿಗೆ ಪ್ರಚೋದನೆ ಮಾಡಿದ್ರು ದೇವರಾಜ್ ಅವರು, ಇಲ್ಲ ಅಂದ್ರೆ ಜನಗಳು ಯಾರು ಹೋಗ್ತಾ ಇರಲಿಲ್ಲ ಅಂತ. ನನಗೆ ಆ ದಿನಗಳಲ್ಲಿ ನಾನೇ ಕೂಡ ಕಲ್ಕುಣಿ ಗ್ರಾಮಕ್ಕೆ ಬಂದು ಸುಮಾರು ವಿಡಿಯೋಗಳು ತೆಗ್ದಿದ್ದೀನಿ. ಆ ವಿಡಿಯೋ ನನ್ನ ಹತ್ರ ಇದೆ ಸರ್. ನೀವು ಒನ್ ಸೈಡ್ ವಿಡಿಯೋ ಮಾತ್ರ ತೆಗ್ದಿದ್ದೀರ ಸರ್. ನೀವು ಬಂದಿದ್ದು ನಿಜ. ನೀವು ಬಂದು ಏನ್ ಮಾಡಿದ್ರಿ, ಆಗ್ಲೇ ಅಂತ ಕೆಲವು ಜನ ತೋರಿಸಿದಂತ ಒನ್ ಸೈಡ್ ವಿಡಿಯೋಗಳನ್ನ ತೆಗ್ದಿದ್ದೀರ. ಈಗ VA ಬಂದಿದ್ರು, RTC ಎಲ್ಲ ಇಸ್ಕೊಂಡಲ್ಲ ಸರ್. ಅದು ಅವರು ಚೆಕ್ ಮಾಡಿದ್ದಾರೆ. ಅವತ್ತ ದಾಖಲಾತಿ ಇದೆ, ಇಸ್ಕೊಳಿಬೇಕಾದ್ರು. ಡಿಪಾರ್ಟ್ಮೆಂಟ್ ಇಂದ ಬಂದಿದ್ರು. ಅವ್ರು ಬಂದು ಮಣ್ಣನ್ನ ಎಲ್ಲೆಲ್ಲಿ ಹೊಡಿದಿದ್ದಾರೆ ಅವ್ರ ಹತ್ರ RTC ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಸರ್. ಈಗ ರಿಪೋರ್ಟ್ ಒಂದ್ಸಲ ನೀವು ಚೆಕ್ ಮಾಡಿ. ಇನ್ನೊಂದು ಪ್ರಶ್ನೆ ಸರ್, ಈಗ ನೀವು ಮಾಡ್ತಿರುವಂತ ಕೆಲಸ ತಪ್ಪಿಲ್ಲದಾಗ ನನ್ನನ್ನು ನೋಡಿ ತುಂಬಾ ಜನ ಗಾಡಿ ಎತ್ಕೊಂಡು ಹೊರಟೋದ್ರು, ಯಾರು ಹೊಡಿರ್ಲಿಲ್ಲ. ನಾನು ಬಂದ 10 ನಿಮಿಷಕ್ಕೆ ಅಥವಾ ಒಂದು 20 ನಿಮಿಷಕ್ಕೆನೆ ಎಲ್ಲಾ ಮಣ್ಣನ್ನ ಇದ್ ಮಾಡ್ತಿರಲ್ಲ ಹೊರಟೋದ್ರು. ಏನಕ್ಕೆ ಸರ್ ಹಾಗಾದ್ರೆ? ಏನು ಕೊಟ್ಟರು? ಅದು ಅಲ್ಲಿ ಸಂಬಂಧಪಟ್ಟಾಗಲ್ಲ. ಕೆಲವು ಜನ ಇರ್ತಾರೆ ಹಳ್ಳಿ ಜನಗಳು, ಒಬ್ಬರನ್ನ ನೋಡಿ ಭಯ ಪಡೋ ಸಹಜ ಅಲ್ವಾ ಸರ್? ಅಲ್ಲಿ ನಾನು ಬಂದಾಗ ಆಮೇಲಿಂದ ಹೇಳಿದ್ರು. ಆಮೇಲಿಂದ ಹೈಯರ್ ಅಧಿಕಾರಿಗಳು ಬಂದು ಎಲ್ಲಾ ರೀತಿ ಪರೀಕ್ಷೆ ಮಾಡಿ ಇನ್ ಮುಂದೆ ತೆಗಿಬಿಡಿ ಅಂತ ಹೇಳಿದ್ದಾರೆ ಸರ್. ಅದಕ್ಕೆ ಸ್ಟಾಪ್ ಮಾಡೋದು ಸರ್. ಅಲ್ಲಿ ನಾನು ಬಂದಾಗ ಆ ದಿನ ಸುಮಾರು ಒಂದು 10-15
ಟಿಪ್ಪರ್ ವಾಹನಗಳಿದ್ವು, ಮತ್ತೆ ಒಂದ್ 2-3 ಇಟಾಚಿ ಇತ್ತು ಸರ್. ಅಷ್ಟೆಲ್ಲ ನಾನ್ ಬಂದ ತಕ್ಷಣ ಏನು ಕೊಡೋದು ಸರ್? ಗಾಬರಿ ಮಾಡ್ಕೊಂಡಿದ್ದಾರೆ ಸರ್, ಅವ್ರಿಗೆ ಗೊತ್ತಿಲ್ಲ ಅವರಿಗೆ. ಈಗ ಸರ್ ನಾನು ಹೇಳದ್ನಲ್ಲ ಸರ್, ಕೆರೆಗಳು ರಾಷ್ಟ್ರೀಯ ಸ್ವತ್ತು. ಅದು ನಿಮ್ಮೂರ್ದು ಮಾತ್ರ ಅಲ್ಲ, ಅದು ಇಡೀ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಿದ್ದು. ರಾಷ್ಟ್ರೀಯ ಸ್ವತ್ತು ನಿಮ್ಮ ಮಕ್ಕಳು ಕೇಳ್ಬೋದು. ಹೇಳಿ ಸರ್, ಹೇಳಿ ಸರ್. ರಾಷ್ಟ್ರೀಯ ಸ್ವತ್ತು ನಿಜ, ಅದು ಲೋಕಲ್ ಇದಕ್ಕೆ ಏನು ಉಪಯೋಗಿಸ್ಕೊಳಂಗಿಲ್ಲ. ಹೇಳಿದ್ನಲ್ಲ ಸರ್, ನೀವು ಏನ್ ಬೇಕಾದ್ರೆ ತಗೋಬಹುದು, ಆದ್ರೆ ಆ ಸಂಬಂಧಪಟ್ಟ ಕಾವೇರಿ ನೀರಾವರಿ ನಿಗಮದ ಸಂಬಂಧಪಟ್ಟ ಇಲಾಖೆಗೆ ಗಮನಕ್ಕೆ ತಂದು ನೀವು ತಗೋಬೇಕು ಸರ್. ನೀವು ಏಕಾಏಕಿ ಅದನ್ನ ತಗೊಳ್ಳೋಕೆ ನಿಮಗೆ ಯಾವುದೇ ರೀತಿಯಾದಂತಹ ಹಕ್ಕಾಗ್ಲಿ ಅಧಿಕಾರ ಇಲ್ಲ ಸರ್. ಯಾಕೆಂದ್ರೆ ನೀವು 100 ಮನೆ ಕಟ್ಬೋದು, ಒಂದ್ ಕೆರೆ ಕಟ್ಟಕ್ಕಾಗಲ್ಲ. ಯಾಕೆಂದ್ರೆ ಇವತ್ತು ಎಲ್ಲೂ ಜಾಗ ಇಲ್ಲ, ಎಲ್ಲೂ ಒಂದು ಕೆರೆ ಕಟ್ಟುವಷ್ಟು ಸ್ಥಳಾವಕಾಶ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ. ಆ ಕಾರಣಕ್ಕೋಸ್ಕರ ಅದನ್ನ ರಾಷ್ಟ್ರೀಯ ಸ್ವತ್ತು ಅಂತ ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಘೋಷಣೆ ಮಾಡಿದೆ, ಈ ದೇಶದ ಪ್ರತಿಯೊಂದು ಕೆರೆಗಳು ಕೂಡ ರಾಷ್ಟ್ರೀಯ ಸ್ವತ್ತು ಅಂತ ಘೋಷಣೆ ಮಾಡಿದೆ. ಓಕೆ ಸರ್. ಎಷ್ಟೊಂದು ಕಡೆ ಕೆರೆಗಳನ್ನ ಬಡಾವಣೆಗಳು ಮಾಡ್ಕೊಂಡಿದ್ದಾರೆ, ಇಲ್ಲಿ ನಾವು ಬಡಾವಣೆ ಮಾಡಿಲ್ಲ, ಅಥವಾ ಅದನ್ನ ಕೆರೆ ಇರಂತ ಜಾಗನ ಬೇರೆ ಪರ್ಪಸ್ ಯೂಸ್ ಮಾಡ್ಕೊಂಡಿಲ್ಲ. ಕೆರೆ ಒತ್ತುವರಿ ಆಗಿದ್ದಂತ ಜಾಗಗಳಲ್ಲಿ ಮಾತ್ರ ಅದನ್ನ ಅಗ್ಲ ಮಾಡಿದೀವಿ ಸರ್, ಅಲ್ಲಿ ಮಾತ್ರ ಮಣ್ಣು ತಗೊಂಡಿರೋದು. ಅದ್ರ ಬಗ್ಗೆ ನನಗೂ ಮಾಹಿತಿ ಇದೆ ಸರ್. ನನಗೂ ಮಾಹಿತಿ ಇದೆ. ಮೊದಲೆಷ್ಟು ಕೆರೆ ವಿಸ್ತೀರ್ಣ ಮೊದಲೆಷ್ಟಿತ್ತು ಅಂತ ನೋಡಿ, ಈಗ ಎಷ್ಟು ಅಗ್ಲ ಆಗಿದೆ ಅಂತ ನೋಡಿ. ನೀರ್ ಶೇಖರಣೆ ಆಗತ್ತಲ್ಲ, ಈಗ ಎಷ್ಟು ಆಗುತ್ತೆ ಅಂತ ನೋಡಿ ಸರ್. ಸರ್ ಈಗ ನಾನು ಹೇಳಿದ್ರೆ ಸರ್, ನೀವೇನೇ ಮಾಡಿ ಸರ್, ನೀವೇನೇ ಮಾಡೋದಾದ್ರೂ ಅದು ಸಂಬಂಧಪಟ್ಟ ಇಲಾಖೆಗೆ ಒಂದು ಅರ್ಜಿ ಬರೆದು ಒಂದು ಲಿಖಿತ ರೂಪದಲ್ಲಿ ಕೊಟ್ಟು ನೀವು ಮುಂದುವರಿಬೇಕು ಸರ್. ಯಾಕೆ ಅಂತಂದ್ರೆ ಈಗ ನಾನು ಬಂದ ತಕ್ಷಣ ಹೊರಟೋದಾಗ ಒಬ್ಬ ಪತ್ರಕರ್ತನಾಗಿ ನನಗೇನ್ ಅನ್ಸುತ್ತೆ ಸರ್, ನಾನು ಬಂದ ತಕ್ಷಣ ಎಲ್ಲರೂ ಜಾಗ ಖಾಲಿ ಮಾಡಿದ್ರೆ ಒಬ್ಬ ಪತ್ರಕರ್ತನಾಗಿ ನನಗೇನ್ ಅನ್ಸುತ್ತೆ ನೀವು ಹೇಳಿ? ಸಹಜ ಸರ್. ಧನ್ಯವಾದ ಸರ್. ಸರ್ ನಿಮ್ಮ ಹೆಸರು? ಕುಮಾರ್. ನೀವು ತಿಳ್ಕೊಂಡಿವ್ರೇನಾ? ಹೌದು. ಹೇಳಿ, ದೇವರಾಜ್ ಅವ್ರ ಬಗ್ಗೆ ಒಂದು ಕೇಳ್ಬರ್ತಿರುವಂತ ಆರೋಪಗಳಿದೆಯಲ್ಲ, ಅದೆಲ್ಲ ನಿಜಾನ ಸರ್? ಸುಳ್ಳು ಸರ್. ಅಂದ್ರೆ ಸುಳ್ಳು ಅಂತ ಯಾವ ರೀತಿ ಹೇಳ್ತೀರಿ ನೀವು? ಸುಳ್ಳು ಅಂದ್ರೆ ಈಗ ಕೆರೆಯಲ್ಲಿ ಮಣ್ಣೆ ಎತ್ಕೊಂಡು ಬಿಲ್ ಮಾಡ್ಸೋಕೆ ಹೇಳಿದ್ರು ಅಂತ ಇದು ಮಾಡಿಲ್ಲ ಸರ್. ಈಗ ಕಾಗೇಪುರ ಇದರಲ್ಲಿ ಮಿಕ್ಕೆರೆ ಹತ್ರ 3 ಕೋಟಿ ಇದಕ್ಕೆ ಬಿಲ್ ಆಗಿದೆ, ಆ ರೀತಿ ಮಾಡಿಸ್ಬೇಕು ಅಂತ ಹೇಳಿದ್ರಲ್ಲ, ಇದು ಸುಳ್ಳಲ್ಲ ಸರ್. ಅದು ಈಗ ಕೆರೆಯಲ್ಲಿ ನೀರು ತುಂಬಿಕೊಂಡಿದೆ, ಮತ್ತೆ ಇವಾಗ ಕೆರೆ ಮಣ್ಣು ತಗೊಂಡಿರೋದು ಕೂಡ ಎಲ್ಲೆಲ್ಲೋ ಜನ ತಗೊಂಡೋಗಿದ್ದಾರೆ. ಹೌದು. ಈಗ ಜನಗಳಿಗೆ ಪ್ರಚೋದನೆ ಮಾಡಿದ್ರು ಅಂತ ಆರೋಪ ಮಾಡ್ತಾ ಇದ್ದಾರೆ. ಜನಗಳು ತಪ್ಪಿಲ್ಲ ಇದರಲ್ಲಿ. ದೇವರಾಜ್ ಅವ್ರು ಹೇಳಿಲ್ಲ ಅಂದ್ರೆ ಜನಗಳು ಯಾರು ಹೋಗ್ತಾ ಇರ್ಲಿಲ್ಲ ಆ ತರ ಮಣ್ಣು ತಗೊಂಡೋಗಕ್ಕೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯೇನಿಲ್ಲ ಸರ್. ಹೌದಾ? ಓಕೆ, ಇನ್ನೇನಾರು ಮಾತಾಡ್ತೀರಾ? ಮತ್ತೆ ನೀವು ಕೇಳಲಿದ್ದು ಸರ್, ಊರ್ಗ ಈಗ ವಿಡಿಯೋ ಮಾಡಿದೆ ಅಂತ ಹೇಳಿದ್ರ ಸರ್. ನೀವು ಬಂದು ಬರೀ ಗೂಡ ಹತ್ರ ಯಾರು ಮಾಹಿತಿಗಳು ಕೊಟ್ರು ಅಲ್ಲೋಗಿ ವಿಡಿಯೋ ಮಾಡಿದ್ರಿ. ನೀವು ಜಮೀನ್ಗೆ ಹಾಕೊಂಡಿರೋದು ಒಂದ್ ಕಡೆನೂ ಬಂದು ವಿಡಿಯೋ ಮಾಡ್ಲಿಲ್ಲ ಸರ್ ನೀವು. ಸರ್ ಈಗ ಇಲ್ಲೇ ಮಹೇಶ್ ಅಣ್ಣವ್ರು ಇದ್ದಾರೆ, ಅವ್ರ ಜಮೀನ್ಗೆ ಸುಮಾರು 1 ವಾರ ಗಟ್ಟಲೆ ಹೊಡೆದಿದ್ದಾರೆ ಜಮೀನ್ಗೆ. ಮಹೇಶ್ ಅಣ್ಣವ್ರು ಇಲ್ಲಿ ತುಂಬಾ ಗಲೀಜಿತ್ತು, ಪಕ್ಕದಲ್ಲಿ ಹೋಗ್ಬೇಕಾದ್ರೆ ಹೋಗಿ ಅಲ್ಲಿ ಮುಖ ಕೊಡಕ್ ಆಗ್ತಾ ಇರ್ಲಿಲ್ಲ ದೇವಸ್ಥಾನದ ಹತ್ರ, ಅಷ್ಟು ಗಲೀಜ್ ತುಂಬಿಕೊಂಡಿತ್ತು. ಸರ್ ಈಗ ಇನ್ನೊಂದು ಪ್ರಶ್ನೆ ಹೇಳ್ತೀನಿ ಕೇಳಿ. ಹೇಳಿ ಸರ್. ಜನ ಅವ್ರು ಯಾರು ಹೋಗ್ದೇನೆ ನನ್ ಕರ್ಕೊಂಡು ಹೋಗಿ ತೋರ್ಸ್ಬೋದಿತ್ತಲ್ವಾ? ನನ್ನ ಒಬ್ರು ಕರೆದ್ರು. ನಾವು ಇದ್ವು ಸರ್. ಸರ್ ನೀವು ಬಂದಾಗ ಫ್ಲಾಟ್ ಒಬ್ರು ನನಗ್ ಪರಿಚಯ ಇರೋರು ಕಲ್ಕುಣಿ ಗ್ರಾಮದವ್ರೆ, ಬನ್ನಿ ಸರ್ ನಿಮ್ಮನ್ನ ನಮ್ಮ ಜಮೀನಲ್ಲಿ ಮಣ್ಣು ಹಾಕೊಂಡಿದೀವಿ ಅಂತ ಕರೆದ್ರು. ಹೌದು ಸರ್. ನಾನು ಇಲ್ಲ ಅಂತ ಹೇಳಲ್ಲ. ನಾವು ಕರೆದೋ ಸರ್. ಸರ್ ಬನ್ನಿ ಬನ್ನಿ ಅಂತ ನಾವು ಕರೆದೋ ಸರ್. ನನ್ನನ್ನ ಕರೆದವ್ರ ಹೆಸರು ಯಾರೋ ಕುಮಾರ್ ಅಂತ. ಅವ್ರ ತಾಯಿ ಬಂದು ಅವ್ರ ಹೆಸರು ಗೊತ್ತಿಲ್ಲ ಕೇಳಿ, ಉದ್ದಕ್ಕಿದ್ದಾರೆ. ಅವ್ರ ತಾಯಿ ಬಂದು ಗಾಮನಹಳ್ಳಿ ಅವರು. ಹೌದು ಸರ್. ಅವರು ನಮ್ಮ ಇವರೇ ಸರ್. ಒಬ್ಬರೇ ನನ್ನ ಕರೆದಿದ್ದು. ಇವರು ನಾವು ಎಲ್ಲಾರು ಇದ್ದೋ ಸರ್ ಅಲ್ಲ ಫ್ಲಾಟ್ ಅಲ್ಲಿ. ಎಲ್ಲಾರು ಇವರು ನಾವು ಈಗ ನೀವೇ ಹೇಳಿ, ನಾನ್ ಒಬ್ಬ ಪತ್ರಕರ್ತ ಬಂದ ತಕ್ಷಣ ಎಲ್ಲರೂ ಹೊಟ್ಟೋದಾಗ ಒಬ್ಬ ಪತ್ರಕರ್ತನಿಗೆ ಅಧಿಕಾರಿ ಬಂದ್ರು ಅಂದ್ಮೇಲೆ ಭಯನೋ? ಈಗ ಇವ್ರಿಗೆ ಭಯ ಇರಲ್ವ ಸರ್? ಸರ್ ನಾನು ಅಧಿಕಾರಿ ಅಲ್ಲ ಸರ್. ನೀವು ಅಧಿಕಾರಿ ಎಲ್ಲ ಗೊತ್ತು ಸರ್, ನಿಮ್ಗೆ ಗೊತ್ತು ಸರ್. ನೀವು ಅಧಿಕಾರಿ ಅಲ್ಲ ಅಂತ ನಿಮ್ಗೆ ಗೊತ್ತು. ಆದ್ರೆ ಗಾಡಿ ಇದ್ ಮಾಡ್ತಿದ್ದ ಅವ್ರಿಗೆ ಭಯ ಬರಲ್ಲ ಅವ್ರಿಗೆ. ಈಗ ಮಣ್ಣನ್ ಬಗ್ಗೆ ಹೇಳ್ತೀನಿ ಕೇಳಿ. ಹೇಳಿ ಸರ್. ಒಂದು ಕೆರೆಯಲ್ಲಿ ಮಣ್ಣು 100 ವರ್ಷಗಳಿಂದ ರೂಪುಗೊಂಡಿರ್ತದೆ. ಅದು ಆ ಕೆರೆನ ನೀರು ನಷ್ಟ ಆಗದ ರೀತಿಯಲ್ಲಿ ಒಂದು ಲೇಯರ್ ಸೃಷ್ಟಿಯಾಗಿರ್ತದೆ. ಅದು ಪ್ರಕೃತಿ ತತ್ವವಾಗಿ ನಡೆಯುವಂತ ಸಹಜ ಕ್ರಿಯೆ. ನೀವು ಕೆರೆ ಮಣ್ಣೆತ್ತಬೇಕಾಗಿರೋದು ಎಲ್ಲಿ ಅಂದ್ರೆ ಎಲ್ಲಿ ತುಂಬಾ ಡೆಪ್ತ್ ಇದೆಯೋ, ಎಲ್ಲಿ ಹೂಳ್ ಜಾಸ್ತಿ ಇರುತ್ತೋ ನೀವು ಅಲ್ಲಿ ಮಾತ್ರ ಮಣ್ಣು ತಗೋಬೇಕು ಅಂತ ನಿಯಮ ಇರೋದು. ನೀವ್ ಎಲ್ಲಂದ್ರಲ್ಲಿ ಮಣ್ಣು ತೆಗಿಯಕ್ಕೆ ನಿಮ್ಗೆ ಯಾವುದೇ ರೀತಿಯಾದಂತ ಅನುಮತಿ ಆಗ್ಲಿ ಅಧಿಕಾರ ಆಗ್ಲಿ ನಿಮ್ಗಿಲ್ಲ ಸರ್. ನೀವು ಹೂಳೆತ್ತಬೇಕಾಗಿರೋದು ಎಲ್ಲಿ ಹೂಳು ತುಂಬಿಕೊಂಡಿರುತ್ತೋ ಆ ಮಣ್ಣನ್ನು ಮಾತ್ರ ತೆಗೆದುಕೊಂಡೋಗಕ್ಕೆ ನಿಮಗೆ
ಅಧಿಕಾರ ಇರೋದು ನಿಮ್ಗೆ. ಅಲ್ಲಿ ಇಲ್ಲೆಲ್ಲ ತೆಗೆದು ಫುಲ್ ಕವರ್ ಎಲ್ಲ ನೀವು ಫ್ಲಾಟ್ ಎಲ್ಲ ಕೆರೆನೆಲ್ಲ ಇದ್ ಮಾಡಿಲ್ವಾ ಸರ್ ನೀವು ಅಲ್ಲಿ? ಸರ್ ನಾನು ಆ ಕೆರೆನ ಸಂಪೂರ್ಣ ನೋಡಿದೀನಿ. ಮೇಲ್ಗಡೆ ಒತ್ತುವರಿ ಮಾಡ್ಕೊಂಡಿದ್ದವ್ರಿಗೋಸ್ಕರ ಅಲ್ಲಿ ತೆಗ್ದಿದ್ರಿ ಅನ್ನೋದು ಕೂಡ ನನಗೆ ಮಾಹಿತಿ ಇದೆ, ಅದು ನನಗೆ ಮಾಹಿತಿ ಇದೆ. ಆದ್ರೆ ನಾನು ಹೇಳ್ತೀನಿ ಕೇಳಿ, ನಾವು ಕೆರೆನ ಹಾಳು ಮಾಡಕ್ ಹೋಗಿದ್ವು, ಕೆರೆನ ನಾಟ್ ಮಾಡಿ ಆಗ್ಲಾ ನೀರ್ ಹಿಡಿಯೋಕೆ ಜೈಸ್ತಿದ್ ಮಾಡಕ್ ಹೋಗಿದ್ವು. ಕೆರೆನ ಹಾಳು ಮಾಡ್ತಾ ಇದ್ರೆ ತುಂಬಿಕೊಂಡು ಅಂತ ಮೊದಲು ಇದ್ರ ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲ ಇದ್ ಮಾಡಿರಲ್ಲ ಅವಾಗ. ಸರ್ ಇವಾಗ ನಾನು ಹೇಳದ್ನಲ್ಲ, ಕೆರೆಗಳು ನಿಮ್ಮ ಊರಿನ ಸ್ವತ್ತು ಮಾತ್ರ ಅಲ್ಲ, ಅದು ರಾಷ್ಟ್ರೀಯ ಸ್ವತ್ತು. ಈಗ ನೀರ್ ಬರ ಇದೆ, ಈಗ ಮಣ್ಣು ತೆಗಿರೋದ್ರಿಂದ ಮಂತೊಂದು ಕೃಷಿಗೆ ನೀರಾಗುತ್ತೆ 1-2 ತಿಂಗಳು ಮುಂದೆ ಹೋಗ್ಬೋದು. ಈಗ ನಮ್ದೇ 4 ಎಕರೆ ಸರ್ವೆ ಇದೆ ಅಲ್ಲಿ ಜಮೀನು, ನೀರಾವರಿ ಎಲ್ಲ 1-2 ತಿಂಗಳು ನೀರಾಗ್ಬೋದು ನಮ್ಗೆ ಮುಂದಕ್ಕೆ. ಆ ದೃಷ್ಟಿಯಿಂದ ಈ ಕೆರೆ ನಾಟ್ ಮಾಡಿದ್ರೆ ಮಣ್ಣು ಎತ್ಕೊಂಡ್ರೆ ಜನಗಳಿಗೆ ಅನುಕೂಲ ಆಗುತ್ತಲ್ಲ, ಅವ್ರಿಗೂ ಜಮೀನ್ಗೂ ಆಗುತ್ತೆ, ನಮಗೂ 1-2 ತಿಂಗಳು ನೀರಾಗುತ್ತಲ್ಲ ಅನ್ನೋ ಉದ್ದೇಶಕ್ಕೆ ನಾವು. ನೀವು ಏನೇ ಮಾಡಿ ಸರ್ ಮಾಡಿ, ನೀವು ಹೆಸರು ಹೇಳ್ತೀನಿ ತಿಳ್ಕೊಳ್ಳಿ, ನೀವ್ ಏನೇ ಮಾಡಿದ್ರು ನಿಯಮಾನುಸಾರ ಮಾಡ್ಬೇಕು ನೀವು. ಮತ್ತೆ ಮಣ್ಣು ತೆಗಿಯೋದು ಕೂಡ ವೈಜ್ಞಾನಿಕವಾಗಿ ತೆಗಿಬೇಕು. ಮಣ್ಣು ತೆಗಿಯೋದು ನೀವು ಎಲ್ಲಂದ್ರಲ್ಲಿ ಮಣ್ಣು ತೆಗ್ಬಿಡ್ತೀವಿ ಏನು ಆಗಲ್ಲ ಅಂತ ನೀವು ತಿಳ್ಕೊಂಡಿದ್ದೀರಾ, ಅದು ಈಗಲ್ಲ, ಮುಂದಿನ ತಲೆಮಾರು ಹೊಡ್ತಾ ಬೀಳ್ತವೆ, ಕೆರೆಗಳು ನಶಿಸೋಗ್ಬಿಡ್ತವೆ. ಹೇಳ್ತೀನಿ ತಿಳ್ಕೊಳ್ಳಿ, ಆಗ್ಲೇ ಹೇಳಿದೆ 100 ಮನೆ ಕಟ್ಬೋದು ನೀವು, ಒಂದು ಕೆರೆ ಕಟ್ಸಕ್ ಆಗಲ್ಲ. ಹಾಳು ಮಾಡಕ್ ಹೋಗಿಲ್ಲ, ಕೆರೆನ ಮತ್ತೆ ನಾಟ ಮಾಡಿ ಕ್ಲೀನ್ ಮಾಡಿ ಇನ್ನು ಜೈಸ್ತಿ ಮಾಡಿ ಅಗ್ಲ ಮಾಡಕ್. ನಾನು ಅದನ್ನೇ ಹೇಳ್ತಾ ಇದೀನಿ ಸ್ವಾಮಿ, ವೈಜ್ಞಾನಿಕವಾಗಿ ಕೆರೆನ ನಾವು ಹಾಳು ಮಾಡಕ್ ಹೋಗಿಲ್ಲ. ಕೆರೆ ನೀವು ಹೂಳೆತ್ತಿರಲ್ಲ ಸರ್, ಅದನ್ನ ವೈಜ್ಞಾನಿಕವಾಗಿ ತೆಗಿಬೇಕು. ವೈಜ್ಞಾನಿಕ ಎಲ್ಲದ್ರಲ್ಲಿ 5 ಅಡಿ 10 ಅಡಿ ಎಲ್ಲ ಎಲ್ಲಿ ತೆಗ್ದಿದ್ ನೀವು ಬೇಕಾದ್ರೆ ಕೆರೆ ನಿರ್ಕಾರಿ ಸರ್ವೆ ಮಾಡಿ ಸರ್ ನೀವು. ಆ ರೀತಿ ಆದ್ರೆ ನಾವು ಬಿಗ್ ಮಾಡೋಣ ಸರ್ ಬೇಕಾದ್ರೆ. ಕೆರೆಯಲ್ಲಿ ಸರ್ ಮಣ್ಣನ್ನು ತೆಗಿಯಕ್ಕೆ ಯಾರಿಗೂ ಅನುಮತಿ ಇಲ್ಲ. ಹೂಳು ತುಂಬಿರುತ್ತೆ ನೋಡಿ, ಆ ಹೂಳೆತ್ತಕ್ ಮಾತ್ರ ಪರ್ಮಿಷನ್ ಇರೋದು. ಸರ್ ಹೂಳೆ ಎತ್ಸಿರೋದು ಸರ್, ಈಗ 2 ಅಡಿ 3 ಅಡಿ ಹೂಳೆ ಎತ್ಸಿರೋದು, 10 ಅಡಿ 5 ಅಡಿ ಯಾರು ಇದು ಮಾಡಿಲ್ಲ ಸರ್. ಎಲ್ಲೂನು ಹೂಳೆ ಎತ್ತಿರೋದು ಹೋಗಿರೋ ಕಡೆ 10 ಕಡೆ ಕರ್ಕೊಂಡೋಗಿ ಜಮೀನ್ ಇದಕ್ಕೆಲ್ಲ RTC ಕೊಟ್ಟು ಆ ಪಾರ್ಟಿ ನಂಬರ್ಗಳೆಲ್ಲ ಬರ್ಸಿ RTC ನಂಬರ್ ಬರ್ಸಿ ಎಲ್ಲ ಇದ್ ಮಾಡಿದೀವಿ. ಈಗ ಒತ್ತುವರಿ ಆಗಿದ್ದ ಮಣ್ಣಿನ ಬಗ್ಗೆ ನಾನು ಆಕ್ಷೇಪಣೆ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ನಿಮ್ದು ನಿರ್ಧಾರ ಸರಿ ಇದೆ. ಯಾಕೆಂದ್ರೆ ನೀವು ಹಂಗೆ ಇದ್ರೆ ಅವ್ರು ಮತ್ತೆ ಬಂದ ಆ ಜಾಗದಲ್ಲಿ ಬೆಳೆ ಬೆಳಿತಾರೆ, ಉಪಯೋಗ ಪಡ್ಕತಾರೆ, ನಮ್ದು ಒಂದು ವಾದ ಮಾಡ್ತಾರೆ. ಅದ್ರ ಬಗ್ಗೆ ನನ್ಗೆ ಆಕ್ಷೇಪಣೆ ಇಲ್ಲ ಸರ್. ನಾನ್ ಹೇಳ್ತಾ ಇರೋದು, ಒಂದು ಕೆರೆ ಪರಿಸರದಲ್ಲಿ ಆರೋಗ್ಯಕರವಾದಂತ ಒಂದು ಮಣ್ಣಿರುತ್ತೆ, ಮೇಲ್ಮೈ ಮಣ್ಣು. ಅದು 1 ದಿನ 2 ದಿನದಲ್ಲಿ ರೂಪುಗೊಂಡಿರಲ್ಲ, ಅದಕ್ಕೆ 100 ವರ್ಷಗಳ ಇತಿಹಾಸ ಇರ್ತದೆ. ಆ ಮಣ್ಣಿನ ಪತ್ರನ ನೀವು ತೆಗೆದುಬಿಟ್ರೆ ಅಂತರ್ಜಲದ ಹರಿವಿದಕ್ಕೂ ಬದಲಾಗತ್ತೆ, ಕೆರೆಗಳು ಹಾಳಾಗ್ತವೆ. ಅದ್ರ ನಿಮ್ ಸೂಕ್ಷ್ಮತೆ ಇವಾಗ ಗೊತ್ತಾಗಲ್ಲ, ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗತ್ತೆ. ಆ ರೀತಿ ಎಲ್ಲೂ ಆ ರೀತಿ 5 ಅಡಿ 10 ಅಡಿ ಎಲ್ಲೂ ಮಾಡಿಲ್ಲ ಸರ್ ಆ ರೀತಿ. ಸರಿ ಬಿಡಿ ಸರ್. ಸರ್ ನಿಮ್ಮ ಹೆಸರು? ಸಿದ್ದರಾಜ್ ಅಂತ ಸರ್. ಕಲ್ಕುಣಿ ದೇವರಾಜ್ ಅವ್ರ ಮೇಲೆ ಬಂದಿರುವಂತಹ ಆರೋಪಗಳು ಸರ್ ನಿಜಾನ ಸರ್? ಸರ್ ಕೆರೆ ಅದ ಸರ್, ಕೆರೆ ಇರ್ಬೋದು ಅಥವಾ ಈ ಸೊಸೈಟಿ ಇರ್ಬೋದು, ಅವ್ರ ಬಗ್ಗೆ ಸಾಕಷ್ಟು ದೂರುಗಳು ಬರ್ತಾ ಇದೆ. ಮತ್ತೆ ಯಾರೇ ಇಲ್ಲಿ ಕಲ್ಕುಣಿಯ ಯುವಕರು ಇವ್ರ ವಿರುದ್ಧ ಏನಾದ್ರು ಪ್ರತಿಭಟನೆ ಮಾಡಿದ್ರೆ ಅಥವಾ ಇವ್ರ ವಿರುದ್ಧ ಏನಾದ್ರು ಅರ್ಜಿಗಳು ಬರೆದ್ರೆ, ಅದಕ್ಕೆ ಸಂಬಂಧಪಟ್ಟಾಗಿ ಅವ್ರಿಗೆ ಏನೇ ಮಾಹಿತಿ ಸಿಕ್ಕಿದ್ರು ಅವ್ರ ಮನೆಗೆ ಹೋಗಿ ಅವ್ರ ತಾಯಿ ತಂದೆಯರ್ಗೆ ಹೋಗಿ ಈ ತರ ಎಮೋಷನಲ್ ಆಗಿ ಬ್ಲಾಕ್ ಮೇಲ್ ಮಾಡ್ತಾರೆ. ನಿಮ್ಮ ಮಕ್ಕಳ ವಿಚಾರಕ್ಕೆ ನಾವು ಬರಲ್ಲ, ಅಥವಾ ಯಾವುದೇ ಒಂದು ಪೊಲೀಸ್ ಸ್ಟೇಷನ್ ಇರ್ಬೋದು ಅಥವಾ ಮದುವೆ ಮುಂಜಿ ಇರ್ಬೋದು, ಇಂಥ ಇದು ವಿಚಾರಗಳಿಗೆ ನಾವು ತಲೆ ಹಾಕಲ್ಲ ಅಂತ ಒಂದು ಬ್ಲಾಕ್ ಮೇಲ್ ಮಾಡ್ತಾರೆ ಅಂತ ಒಂದಷ್ಟು ಆರೋಪಗಳು ಕೇಳ್ಬಿಡ್ತೀವಿ ಸರ್. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನನಗೆ ತಿಳಿದ ಮಟ್ಟಿಗೆ ನಾನು ಹೇಳುವಂಥದ್ದು, ಪಿಸ್ರಿಸ್ತು ಅವರು ಆರೋಪ ಮಾಡೋರಲ್ಲ ಸರ್. ಈಗ ಅವರು ಆರೋಪ ಮಾಡಿರೋರು ಎಷ್ಟು ವರ್ಷದಿಂದ ಅವ್ರ ಜೊತೆಲೆ ಇದ್ದಂಥವ್ರು, ಅವ್ರ ಜೊತೆಲೇ ಇದ್ದು ಅವ್ರ ಒಡನಾಟ ಇದ್ದವರು. ಅವತ್ತು ಇಲ್ಲಿ ಅನ್ಯಾಯ ನಡೀತದಂತ ಅವ್ರಿಗೆ ಗೊತ್ತಿರ್ಲಿಲ್ವ? ಅವತ್ತು ಎಲ್ಲ ಅನುಕೂಲ ಆಗಿತ್ತು ಅವ್ರಿಗೆ ಅವ್ರ ಕೈ ಅವ್ರ ಅನುಕೂಲ, ಅವ್ರ ತಿನ್ನೋಕೆ ಉಣ್ಣೋಕೆ ಮೀನು ಇನ್ನೊಂದು ಮತ್ತೊಂದು ಮಗದೊಂದು ಸಿಕ್ತಿದಾಗ ಸಮಾಧಾನ ಆಗಿತ್ತ? ಅವತ್ತು ಎಲ್ಲ ಚೆನ್ನಾಗಿತ್ತ ಸರ್? ಅವತ್ತು ಆರೋಪ ಮಾಡುವಂತವ್ರು ಅವತ್ತು ಎಲ್ಗೆ ಹೋಗಿದ್ರು? 10-20 ವರ್ಷದಿಂದ ಅವ್ರ ಜೊತೆಲಿ ಒಡನಾಟ ಇಟ್ಕೊಂಡು ಅವ್ರ ಜೊತೆಲಿ ಎಲ್ಲಾ ರೀತಿಯಲ್ಲಿ ಅನುಕೂಲಗಳು ಇದ್ದಂಥವ್ರು ಇವತ್ತು ಆರೋಪ ಮಾಡ್ಬೇಕಾದ್ರೆ ಕಾರಣ ಮಿಕ್ಕೆರೆ ಕೆರೆನ ಹೂಳೆತ್ತಕ್ಕೆ 3,70,00,000 ಅನುದಾನ ಬಿಡುಗಡೆ ಮಾಡಿ ಕೆರೆ ಹೂಳೆತ್ತಿದ್ರು ಅಂತ ಆರೋಪ ನಿಜಾಂಶ ಹೇಳಿದ್ರು. ಕಲ್ಕುಣಿ ಕೆರೆನ ಹೂಳೆತ್ತುದು 3,70,000 ದೇವರಾಜ್ ಅವರೇ ನುಂಕಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ರಲ್ಲ, ಆ ವ್ಯಕ್ತಿಗೆ ಪಾಲ್ ಗಿಲ್ ಕೇಳಿದ್ರ ಇವ್ರು ಕೊಡುದಿಲ್ಲ ಅಂದ್ರ? 3,70,00,000ದಲ್ಲಿ ದೇವರಾಜ್ ಅವರೇ ನನಗೂ ಪಾಲ್ ಕೊಡಿ ಅಂತ ಕೇಳಿಗಿರ್ಬೇಕು ಆ ವ್ಯಕ್ತಿ, ಇವ್ರು ಪಾಲ್ ಕೊಡುದಿಲ್ಲ ಅಂದಿರ್ಬೇಕು. ಅದರಿಂದ ಅವರು ನೋಡಿ ಈ ರೀತಿ ಕೆರೆ ಬಗ್ಗೆ ಸುಳ್ಳು ಮಾಹಿತಿ ಕೊಡುವಂಥದ್ದು. ಊರಿನ ಯಜಮಾನರು, ಅಕ್ಕಪಕ್ಕ ಗ್ರಾಮದ ಯಜಮಾನರುಗಳೆಲ್ಲ ಕೆರಲ್ಲಿ ಮಣ್ಣನ್ನು ತೆಗಿಯಕ್ಕೆ ಎಲ್ಲಾರು ಅನುಮತಿ ತಕೊಂಡೆ ಅಲ್ಲಿ ಗಾಡಿಗಳು ಇಳಿಸುವಂಥದ್ದು. ಇವತ್ತು ಅವರು ಅವ್ರಿಗೆ ಅನುಕೂಲ ಆಗಿಲ್ಲ ಅನ್ಕೊಂಡು ಇವತ್ತು ಅವ್ರು ಮಾತಾಡೋರೆ. ಅವತ್ತೆಲ್ಲ ಚೆನ್ನಾಗಿತ್ತಲ್ಲ ಸರ್? ಅವ್ರಿದ್ದಾಗ ತಳಿಂದು ಅವರು ಅದೇ ಈಗ ನಮ್ಮ ಮಾದನಾಯ್ಕಣ್ಣವರು ಹೇಳಿದ್ರ ಪ್ರಕಾರ ಅವ್ರ ಕೈಲೇ ಇದ್ದಾಗ ಏನು ಅನುಕೂಲ ಇರಲಿಲ್ಲ, ಅಷ್ಟೋ ಇಷ್ಟೋ ಇವರಾದ್ರೂ ಮಾಡ್ಕೊಂಡು ಬಂದವರಲ್ಲ.
ಸರ್ ಅವ್ರು ಹೇಳ್ತಿರೋದು ಏನು ಅಂತಂದ್ರೆ ಹೇಳಿ. ಅವ್ರಿಗೆ ಬೇಕಾಗಿರುವಂತವ್ರನ್ನ ಎಷ್ಟೋ ಜನಗಳಿಗೆ ನಿರ್ದೇಶಕರಾಗಿರೋ ಫಿಶರಿ ಇದರಲ್ಲಿ ನಿರ್ದೇಶಕರಾಗಿರೋದು ಅವ್ರಿಗೆ ಗೊತ್ತಿಲ್ಲ. ಎಷ್ಟೋ ಜನಗಳಿಗೆ ಸರಿಯಾಗಿ ಒಂದು ಅಕ್ಷರ ಜ್ಞಾನ ಇಲ್ದವರೆಲ್ಲ ಕರ್ಕೊಬಂದು ಅಲ್ಲಿ ಇಟ್ಕೊಂಡು ಅವ್ರಿಗೆ ಬೇಕಾದ ರೀತಿಯಲ್ಲಿ ಅಧಿಕಾರ ನಡೆಸ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇರೋದು. ಈಗ ಅವರು ನಿಜ ಅವ್ರು ಹೇಳಿದ್ದು ಇವ್ರು ಗೊತ್ತಿತ್ತಲ್ಲ ಸರ್ ಅವತ್ತೇನ್ ಮಾಡ್ತಿದ್ರು, ಇವ್ರು ಗೊತ್ತಿತ್ತಲ್ಲ ಸರ್ ಅವತ್ತು ಏನ್ ಮಾಡ್ತಿದ್ರು, ಅವತ್ತು ಇವ್ರ ಕೈಲಿ ಅದನ್ನ ಪ್ರಶ್ನೆ ಮಾಡುವಂತದ್ದು ಇರ್ಲಿಲ್ವಾ, ನೈತಿಕತೆ ಅನ್ನೋದು ಇರ್ಲಿಲ್ವಾ? ಇವತ್ತು ಸಮಸ್ಯೆ ಏನಾಗಿರುತ್ತೆ, ಅವತ್ತು ಇವ್ರಿಗೆ ಅನುಕೂಲ ಆಗ್ತಿದ್ದ ಅನುಕೂಲ ಇವತ್ತು ಸಿಗ್ತೇ ಇಲ್ವಾ? ಅದಕ್ಕೆ ಆರೋಪ ಮಾಡ್ತಿರಲ್ಲ. ಸುಳ್ಳು ವದಂತಿಗಳು ಎಷ್ಟೇ ಹೇಳಿದ್ರು ಈ ಮೀಡಿಯಾದಲ್ಲಿ ನೀವು ಆಗ್ತೀರಾ, ನಿಜ. ಮಣ್ ತೆಗೆದು ಒಂದು ಅಪರಾಧ ಆದ್ಮೇಲೆ ಒಬ್ಬ ವ್ಯಕ್ತಿನ ನಿಮ್ಸಿ ವಂಚನೆ ಮಾಡಿ ಅವ್ನ ಬೆನ್ಗೆ ಚೂರಿ ಹಾಕುವಂತ ಕೆಲಸ ಮಾಡೋದು ಸರಿನಾ? ಸರಿ, ಇವಾಗ ನಾನು ಅವರು ಹೇಳಿದ ತಕ್ಷಣ ಎಲ್ಲನೂ ನಾವು ಒಪ್ಕೊಬಿಡಲ್ಲ, ಕ್ರಾಸ್ ಚೆಕ್ ಮಾಡಕ್ ಹೋಗಿದೀವಿ. ಒಪ್ಕೊಳ್ಳಲ್ಲ, ನಿಜ. ನಾವು ಇಲ್ಲಿ ಏನ್ ಮಾತಾಡಿ ಹಾಕ್ತೀವಿ ಅದನ್ನ ಜನಗಳು ಅದನ್ನ ಅವರು ಕ್ಯಾಲ್ಕುಲೇಷನ್ ಮಾಡ್ತಾರೆ, ಒಳ್ಳೇದಾದ್ರು ಕೆಟ್ಟದಾದ್ರು ಅಂತ ನೋಡ್ತಾರೆ. ಆದ್ರೆ ತಪ್ಪುಗಳನ್ನ ಮೇನ್ ಆಗಿ ಎತ್ತಿಡಿತಾರೆ, ಒಳ್ಳೇದನ್ನ ಯಾರು ಕೇಳಲ್ಲ. ಏನಂತೀರಿ ಸರ್? ಇವಾಗ ಅವರು ದೇವರಾಜ್ ಮೇಲೆ ಆರೋಪ ಮಾಡಿದ್ರಲ್ವ ಸರ್, ಆರೋಪನೂ ಮಾಡಿದ್ರು. ಮತ್ತೆ ಫಿಶರಿಗೆ ಸಂಬಂಧಪಟ್ಟದ ಒಂದು ಕಟ್ಟಡ ನೋಡ್ಕೊ ಬನ್ನಿ ಸರ್ ಅಂತ ಹೇಳಿದ್ರು. ನಾನು ಆ ಕಟ್ಟಡ ನೋಡಿದೆ. ಇದಾದ್ಮೇಲೆ ಸರ್, ಈಗ ನೀವು ಹೇಳ್ತಿರೋ ಮಾತಿಗೆ ಕಿರಿಗಾವಲ್ದು ಗಂಗಾ ಪರಮೇಶ್ವರಿ ಮೀನುಗಾರರ ಸಹಕಾರ ಸಂಘ ಆ ಕಟ್ಟಡ ನೋಡ್ಕೊ ಬನ್ನಿ ಅಂತ ಹೇಳಿದ್ರು. ನಾನು ಅದನ್ನು ನೋಡಕ್ ಹೋಗಿದ್ದೀನಿ. ಯಾಕೆಂದ್ರೆ ಅವ್ರು ಹೇಳೋ ಮಾತಲ್ಲಿ ಸತ್ಯಾಂಶ ಇದೆ ಅಲ್ವ ಅಂತ ನಾನು ಪರಿಶೀಲನೆ ಮಾಡಿದ್ದೀನಿ. ಅದುವೇ ಅಲ್ಲಿ ಹೋದಾಗ ಆ ಸಹಕಾರ ಸಂಘದಲ್ಲಿ ಆ ಕಟ್ಟಡ ಚೆನ್ನಾಗೂ ಇದೆ, ಮತ್ತೆ ಸಾಕಷ್ಟು ಅಲ್ಲಿ ಜನಗಳಿಗೆ ಮರಣನಿಧಿ ಕೊಡ್ತಾ ಇದ್ದಾರೆ. ಮತ್ತೆ ಸಾಕಷ್ಟು ಅಲ್ಲಿ ಜನಗಳು ಬೇರೆ ಎಲ್ಲರೂ ಮಾತಾಡ್ಸಿದ್ದೀನಿ. ಕೆಲವರು ಕ್ಯಾಮ್ರಾ ಮುಂದೆ ಮಾತಾಡಲ್ಲ, ಕೆಲವರು ಕ್ಯಾಮ್ರಾ ಹಿಂದೆ ಮಾತಾಡ್ತಾರೆ, ಆಫ್ಲೈನ್ ಮಾತಾಡ್ತಾರೆ, ಆಫ್ ದಿ ರೆಕಾರ್ಡ್ ಮಾತಾಡ್ತಾರೆ. ಸಾಕಷ್ಟು ಜನಗಳನ್ನ ನಾನು ಎನ್ಕ್ವೈರಿ ಮಾಡ್ಬಿಟ್ಟೆ ಸುದ್ದಿ ಮಾಡೋದು. ಯಾರೋ ಏನೋ ಹೇಳಿದ್ಬಿಟ್ಟು ನಾವು ಸುದ್ದಿ ಮಾಡಲ್ಲ. ಅದನ್ನೆಲ್ಲ ನೋಡ್ಬಿಟ್ಟೆ ಸರ್. ಈಗ ನಿಮ್ ಕಟ್ಟಡಕ್ಕೂ ಅವ್ರ ಕಟ್ಟಡಕ್ಕೂ ಒಂದು ತುಲನೆ ಮಾಡಿ ನೋಡಿ. ನಿಮ್ದು ಇತಿಹಾಸ ಇರುವಂತದ್ದು ಅವ್ರಿಗಿಂತ ಹಳೇದು, ಈಗ ಹೊಸದಾಗಿ ಬಂದಿರುವಂತದ್ದು ಅಷ್ಟು ಅಭಿವೃದ್ಧಿ ಮಾಡಿದ್ರಲ್ಲ, ಹೆಂಗೆ ಸರ್? ಬಗ್ಗೆ ನಾವು ಜಾಸ್ತಿ ಮಾತಾಡಲ್ಲ. ಅವರು ಅವರ ಪ್ರಯತ್ನ ಅವರು ಮಾಡಿರುವಂತದ್ದು ಮಾಡೋರೆ. ಇವ್ರ ಜೊತೆಲಿದ್ದವ್ರು ಅವತ್ತು ಇವ್ರು ಇದ್ದು ಜೊತೆ ಸೇರ್ಕೊಂಡು ಒಂದು ಅಭಿವೃದ್ಧಿ ಮಾಡ್ಬೋದಿತ್ತು. ಇವರು ಜೊತೆ ಸೇರ್ಕೊಂಡು ಏನಾದ್ರು ಬೇರೆ ತರದ್ ಏನಾದ್ರು ವ್ಯವಸ್ಥೆ ಮಾಡ್ತಿದ್ದಾರೆ ಏನೋ ಒಂದು ಗೊತ್ತಿಲ್ಲ. ಈಗ ಸರ್, ಒಂದು ಮಾಧ್ಯಮ ಅಂತ ಇರೋದು ಕರ್ತವ್ಯ ಏನ್ ಗೊತ್ತಾ ಸರ್? ನಮ್ ಕರ್ತವ್ಯ ಸುದ್ದಿ ಮಾಡೋದು ಅಥವಾ ನಿಮ್ಮ ಒಂದು ನಡುವೆ ತಂದಾಕೋದಲ್ಲ. ನಮ್ಮ ಉದ್ದೇಶ ಏನು ಅಂತಂದ್ರೆ, ಇಲ್ಲಿರೋರು ಎಷ್ಟೋ ಜನ 20 ವರ್ಷದ ಮೇಲೆ ನಾವ್ಯಾರು ಬದುಕಿರಲ್ಲ, ನಾವೆಲ್ಲ ಹೊರಟೈತೀವಿ. ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಒಂದು ಉತ್ತಮ ವ್ಯವಸ್ಥೆನ, ಒಂದು ಒಳ್ಳೆ ಭವಿಷ್ಯನ ರೂಪಿಸ್ಬಿಟ್ಟು ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಾವು ಈ ಒಂದು ವೃತ್ತಿನ ಮಾಡ್ತಾ ಇರೋದು, ಮಾಧ್ಯಮದ ಕೆಲಸ ಮಾಡ್ತಾ ಇರೋದು. ನಾವು ನಮ್ಮ ವೈಯಕ್ತಿಕ ಲಾಭಕ್ಕಾಗ್ಲಿ ಅಥವಾ ಇನ್ನೇನಕ್ಕೂ ಆಗ್ಲಿ ನಾವು ಈ ಒಂದು ವೃತ್ತಿನ ಮಾಡ್ತಾ ಇಲ್ಲ. ಈಗ ಈ ಒಂದು ಕಟ್ಟಡ ಅಭಿವೃದ್ಧಿ ಆಗಿದೆ ಅಲ್ವಾ ಸರ್, ಈ ಸೊಸೈಟಿ ಇದೆ ಅಲ್ವಾ, ಅದು ಯಾಕೆ ಅಷ್ಟು ಸಾರಿ ಉಳಿದಿದೆ ಸರ್? ಅದು ಅದನ್ನು ಅಭಿವೃದ್ಧಿ ಮಾಡ್ಬೇಕಲ್ವ ಸರ್? ಈಗ ಅವರ ಯೋಚನೆಗಳು ಆಲೋಚನೆಗಳು ಮುಂದೆ ಅಭಿವೃದ್ಧಿ. ಈಗ ದೊಡ್ಡವ್ರು ಹೇಳ್ತಾರೆ ಇಟ್ಟವ್ರೆ ಸರ್, ಊರಲ್ಲಿ ಕೆಲಸ ಕಾರ್ಯಗಳು ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ದಾರೆ. ಈಗ ಚೌಟ್ರಿ ಆಯ್ತು, ಈಗ ದೇವಸ್ಥಾನಕ್ಕೆ ಕೈ ಹಾಕಿದ್ದಾರೆ. ಊರಲ್ಲಿ ಒಗ್ಗಟ್ಟಾಗಿ ಎಲ್ಲ ಒಂದು ಒಳ್ಳೆ ಕಾರ್ಯಕ್ಕೆ ಕೈ ಹಾಕಿ ಎಲ್ಲ ಕೆಲಸ ಮಾಡ್ತವ್ರೆ, ಕೆಲಸಗಳು ಆಗ್ತವೆ, ಇಲ್ಲ ಅಂತ ಇಲ್ಲ. ಇದು ಅವತ್ತಿಲ್ದೋದಂಥದ್ದು ಇವತ್ತು ಏಕಾಏಕಿ ಹೇಳ್ಬೇಕಾದ್ರೆ ಕಾರಣ 10, 20, 15 ವರ್ಷದಿಂದ ಇವ್ರು ಇದ್ದಂತವರೇ ಅವತ್ತು ಬರ್ಗದ್ದು ಇವತ್ತು ಸಮಸ್ಯೆ ಆಗಿರೋದೇನು ಸರ್? ಯಾವತ್ತೂ ಅಷ್ಟೇ, ಪ್ರೆಸೆಂಟ್ ಯಾರು ಅಧಿಕಾರದಲ್ಲಿ ಇರ್ತಾರೋ ಅವ್ರದ್ದು ಲೆಕ್ಕಕ್ಕೆ ಬರುತ್ತೆ. ಈಗ ಹಿಂದೆ ಆಗೋದ್ರ ಬಗ್ಗೆ ಅವ್ರು ತಪ್ಪು ಮಾಡಿದ್ದಾರೆ, ಅದು ಇವಾಗ ಗಣನೆಗೆ ಬರಲ್ಲ ಸರ್. ಈಗ ಏನ್ ಹೇಳ್ತಾರೆ ಅಂತಂದ್ರೆ, ಈಗ ನೋಡಿ ಅವ್ರು ಬಿಟ್ಟು ಕೊಟ್ಟಿದೀವಿ ನಾವು, ಅವ್ರು ಮಾಡ್ತಾ ಇದಾರೆ, ಯಾಕೆ ಅಭಿವೃದ್ಧಿ ಮಾಡ್ಬಾರ್ದು ಅಂತ ಅವ್ರು ಕೇಳ್ತಾರೆ ಸರ್. ಅಭಿವೃದ್ಧಿ ಮುಂದೆ ಮಾಡ್ತಾರೆ. ಈಗ ಒಂದೊಂದರ ಈ ಊರಲ್ಲಿ ಒಳ್ಳೆ ಕೆಲಸಗಳು ನಡೀತಾವೆ. ಈ ಚೌಟ್ರಿ ಆಗಿರ್ಬೋದು, ಈಶ್ವರ ದೇವಸ್ಥಾನ, ಅದು ಪುರಾತನ ದೇವಸ್ಥಾನ, ಆ ದೇವಸ್ಥಾನ ಕಟ್ಟಕ್ಕೆ ಎಲ್ಲ ಊರಲ್ಲಿ ಸಹಮತ ಕೊಟ್ಕೊಂಡು ಎಲ್ಲ ಮಾಡ್ತಾವ್ರೆ. ಅದ್ರಲ್ಲಿ ಇಂಥವ್ರು ಈಗ ನೀವ್ ಹೇಳಿದ್ರಲ್ಲ ಮನ ಪರ್ಸನ್ ಆನಂದ್ ಕಲ್ಕುಣಿ ಅಂತವ್ರು, ಅವರು ಯಾವುದೇ ಒಳ್ಳೆ ಕೆಲಸಕ್ಕೆ ಅಡ್ಡಗಡ್ಡಿ ಆಗುವಂತ ವ್ಯಕ್ತಿ. ಮೇಯ್ನ್ ಆಗಿ ಒಂದು ಇಬ್ರು ಮಧ್ಯೆ ತಂದಿಕ್ಕಿ ತಮಾಷೆ ಮಾಡುವಂತದ್ದು. ಇಲ್ಲಿ ಮಗನು ಚೌಟದು, ಅಲ್ಲಿ ತೊಟ್ಲುನು ತೂಗುವಂತ ಕೆಲಸ ಹೆಚ್ಚೆಚ್ಚು ಮಾಡುವಂತ ವ್ಯಕ್ತಿ ಅವರು. ಅವ್ರು ಹೇಳ್ತಾರೆ, ಅವರು ಸತ್ಯ ನುಡಿತಾರೆ ಅಂತ ಇಲ್ಲಿ ಯಾರು ನಿಂಬಲ್ಲ. ಅವತ್ತು ತಿನ್ನುವಾಗ ಸ್ವಾಮಿ ಉದ್ದ ತುಂಡ ಬೇಕು ಅಂದಾಗ ಅವರು ಜೊತೆಲಿದ್ದಂಥವ್ರು ಇವತ್ತು ಏಕೆ ಆರೋಪ ಮಾಡುವಂತದ್ದು ಇಲ್ಲ ಹೇಳಿ. ನಾನು ಅದೇ ಇನ್ನೊಂದ್ಸಲ ಒತ್ತೆ ಮಾಡಿ ಹೇಳ್ತಾ ಇದ್ದೀನಿ. ಕೆರೆ 3,70,00,000 ಅನುದಾನದ ದೇವರಾಜ್ ಅವರು ಏನಾರ ನುಂಕಬೇಕು ಅಂತ ಐಡಿಯಾ ಮಾಡೋರು ಅಂತ ಅವ್ರು ಹೇಳಿದ್ರಲ್ಲ, ಆ ಮಾತಿಗೆ ಇವರು ಅದೇ 3,70,00,000 ನನಗೂ ಪಾಲ್ ಕೊಡು ಅಂತ ಕೇಳಿಗಿಳಿದ್ರೇನೋ, ದೇವರಾಜ್ ಅವರು ಕೊಡುದಿಲ್ಲ ಅಂತ ಅಂದ್ರೇನೋ, ಅದಕ್ಕೆ ಆರೋಪಗಳನ್ನೆಲ್ಲ ಮುಂದಿಟ್ಟಿದಾರ.
ಸರ್ ಒಳ್ಳೇದು ಇದ್ರೆ ಒಳ್ಳೇದೆಲ್ಲ ಹೇಳ್ತಾರೆ, ಒಳ್ಳೆ ಕೆಲಸಗಳು ಮುಂದೆ ನಡೀತಾವೆ. ಅವ್ರ ಅಧಿಕಾರದಲ್ಲಿದ್ದಾಗ ಅವ್ರು ಏನ್ ಕಿಸ್ತದ್ ನೋಡಿಲ್ಲ, ಎಲ್ಲ ಯಥಾಸ್ಥಿತಿನೇ. ಆದ್ರೆ ಮುಂದೆ ಆಗೋ ಕಾರ್ಯಗಳು ಒಳ್ಳೇದಾಯ್ತದೆ. ಊರಲ್ಲಿ ಒಗ್ಗಟ್ಟಿರ್ಬೇಕು, ಒಗ್ಗಟ್ಟ ಹೊಡಿಯಂತ ಕೆಲಸ, ಎಲ್ಲ ಒಂದಾಗಿರೋದಕ್ಕೆ ಒಗ್ಗಟ್ಟು ಹೊಡಿಯಂತ ಕೆಲಸ ಒಳ್ಳೇದಾಯ್ತದೆ. ಪುರಾತನ ದೇವಸ್ಥಾನ ಎಲ್ಲ ಹಿರಿಯರು ಊರ ಯಜಮಾನರೆಲ್ಲ ಕೇಳ್ಕೊಂಡು ಮಾಡ್ಕೊಂಡು ನಿಂತ್ಕೊಂಡು ದೇವಸ್ಥಾನಗಳು ಮಾಡ್ತಾವ್ರೆ. ಇನ್ನೆಷ್ಟು ಚೌಟ್ರಿ ಅಭಿವೃದ್ಧಿಗೂ ಮಾಡ್ಬೇಕು ಅನ್ಕೊಂಡ್ ಅವ್ರೆ. ಅವ್ರ ಕೊಡುಗೆ ಏನು ಅಂತ ನಮ್ಗೆ ಗೊತ್ತಿಲ್ಲ. ಈಗ ಅವ್ರ ಯಜಮಾನರು ಹೇಳದಂಗೆ ಅವ್ರು ಮಾಡಿರುವಂತವ್ನೇ ಅವರು ನಾವು ಮಾಡಿದೀವಿ ಅಂತ ಹೇಳ್ಕತ್ತಿರೋದಕ್ಕೆ ಅವ್ರು ಹೇಳ್ಕತ್ತಿರೋದು. ನಿಮ್ಮಲ್ಲಿ ಅವ್ರು ಹೇಳಿದ್ರಲ್ಲ ವಿಡಿಯೋ ಮಾಡಿ, ನಾವಿಂತ ಕೆಲಸ ಮಾಡಿದೀವಿ ಅನ್ಕೊಂಡು ಒಂದಾದ್ರೂ ಒಂದು ಒಳ್ಳೆ ಕೆಲ್ಸಗಳನ್ನ ಅವ್ರು ಹೇಳ್ಬೋದಿತ್ತಲ್ಲ. ಬರೀ ಆರೋಪ ಮಾಡೋದನ್ನೇ ಮಾಡಿದ್ರೆ ಹೊರತು ನಾವಿಂತದ್ ಮಾಡಿದೀವಿ ಅಂತ ಹೇಳ್ಬೋದಿತ್ತಲ್ಲ. ಸರ್ ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ, ನಾವು ಅದನ್ನ ಸ್ಥಾಪನೆ ಮಾಡಿದ್ವು ಸರ್, ಅದಕ್ಕೆ ಬಂದವರು ಸೇರ್ಕೊಂಡು ಬೇರೆಯವ್ರು ಯಾರಿಗೂ ಬೆಳೆಯಕ್ ಬಿಡ್ತಾ ಇಲ್ಲ ಅಂತ ಆರೋಪ ಮಾಡ್ತಾ ಇದ್ರಲ್ಲ ಸರ್. ಇವತ್ತು ಏನ್ ಆರೋಪ ಅವ್ರು ಮಾಡೋರೆ ಅದೇ ಆರೋಪ ಅವ್ರ ಮೇಲೆ ಇತ್ತು ಅವತ್ತು. ಅವರು ತಿಂದು ತೇಗಿ ಉಂಡು ಏತಿ ಎಲ್ಲಾನು ಮಾಡಿರುವಂತದ್ರು. ಅದರಿಂದ ಇವ್ರು ಕಿತ್ಕೊಂಡ್ರು, ಇವ್ರಿಗಾದಂತ ಅನುಭವದಲ್ಲಿ ಇವ್ರು ನಡೆಸ್ಕೊಂಡು ಹೋಯ್ತವ್ರು. ಅವ್ರು ಈ ಆರೋಪನ ಅವತ್ತು ಅವ್ರು ಮಾಡ್ತಿದ್ರು, ಇವ್ರಿಗೆ ಈಗ ಮಾಡೋರಲ್ಲ ಅವತ್ತಿನ ಆರೋಪ ಅವ್ರ ತವೇ ಇತ್ತು. ಈಗ ನಮ್ಮ ಮಾದಯ್ಯ ಕಣ್ಣವ್ರು ಹೇಳಿದಾಗ 10 ವರ್ಷ ಗಂಟ ಬುಕ್ ಇಸ್ಕಕ್ಕೆ ಆಗ್ಲಿಲ್ಲ ಅಂತ ಲೆಕ್ಕ ಪಕ್ಕ ಆಡಿಟ್ ಎಲ್ಲ ಯಾಕೆ ಕೊಡ್ತಿದ್ರು ಅವ್ರು? ಯಾರಿಗೆ ಸಿಕ್ತಿತ್ತು ಸರ್? ಓಕೆ ಸರ್. ಸರ್ ಒಳ್ಳೆ ವ್ಯಕ್ತಿಗಳು ಊರ್ಗ ಒಳ್ಳೇದ್ ಮಾಡವ್ರೆ ಅಂತಂದ್ರೆ ಅವ್ರ ಬಗ್ಗೆ ನಾಲ್ಕು ಮಾತಾಡೋಕೆ ಹೆಮ್ಮೆ ಆಯ್ತದೆ ಸರ್. ಮನಾರ್ ಕೆಲಸ ಮಾಡೋರ್ನೆಲ್ಲ ಮಾತು ಕೇಳ್ತಾ ಬಂದಿದಾರಲ್ಲ ಸರ್, ಬೇಜಾರ್ ಮಾಡ್ಕೊಂಡ್ಬಿಡಿ. ನಿಮ್ಗೆ ನಾನು ಓಪನ್ ಹೇಳ್ತಾನೆ, ಅವ್ರು ಮಾಡಿರೋದೆಲ್ಲ ಸರ್, ಅವ್ರು ಇದುವರೆಗೂ ಮಾಡಿರೋದೆಲ್ಲ ನನಗೆ ಇವತ್ತು 40 ವರ್ಷ ರನ್ನಿಂಗು ನನ್ನ ಬುದ್ಧಿ ಕಂಡ್ತಾವಳಿಂದ ನೀವ್ ಹೇಳಿದ ವ್ಯಕ್ತಿ ಆನಂದ್ ಅವರು ಒಳ್ಳೆ ಕೆಲಸ ಮಾಡೋರು ಅಂತ ನಾನು ನೋಡಿಲ್ಲ ಸರ್. ಇವಾಗ ಅಲ್ಲಿ ಹೇಳಿರುವಂತ ಎಲ್ಲಾ ಅಭಿಪ್ರಾಯಗಳು ಸರ್ ಅವ್ರದ್ದಾಗಿರುತ್ತದೆ ಹೊರತು ನಮ್ಮ ಅಭಿಪ್ರಾಯ ಅಲ್ಲ ಸರ್. ಅವ್ರ ಹೇಳ್ತಾ ಇದೀನಿ, ಅವ್ರ ಹತ್ರ ಇದ್ದದ್ದೇ ಅಲ್ವಾ ಅವ್ರು ಇವತ್ತು ನಿನ್ನ ಹತ್ರ ಇದ್ದದ್ನ ನೀನ್ ನನಗ್ ಕೊಟ್ಟ ಮೇಲೆ ನನ್ಗೆ ಆರೋಪ ಮಾಡ್ತಾ ಇದೀಯ ಅಂದ್ರೆ ನಿಂತ ಇದ್ದಾಗ ನೀ ಏನ್ ಮಾಡಿದ್ಯಪ್ಪ? ಫೌಂಡೇಶನ್ ಹಾಕಿ ಬೆಳೆಸ್ತವ್ರ ಅವರು, ನೀನ್ ಬೆಳೆಸಿರುವಂತದ್ನ ನೀನ್ ತೋರಿಸುವಂತದ್ ಬೇಕಲ್ವಾ? ತಿಂದಿತ್ತೇಗಿ ಖಾಲಿ ಮಾಡಿ ಇನ್ನೊಬ್ರ ಹತ್ರ ಹೋದ್ಮೇಲೆ ಅವ್ರೇನು ಮಾಡಿಲ್ಲ, ನಾನ್ ಮಾಡಿದಿರೋ ತಪ್ಪನ ಅವ್ರು ಮಾಡ್ತವ್ರೆ ಅಂತ ಅವ್ರಿಗೆ ಬೆಳ್ ತೋರದ. ಒಂದ್ ಬೆಳ್ಳು ಅವ್ರು ನೋಡಿದ್ರೆ 4 ಬೆಳ್ಳು ನಂದೇ ತೋರ್ತದಲ್ಲ ಸರ್. ಅವ್ರು ಹೇಳಿದ್ರು ನೀವು ಕೇಳೋ ಪ್ರಶ್ನೆಗೆಲ್ಲ ಅವ್ರು ಚೆನ್ನಾಗಿ ಆನ್ಸರ್ ಮಾಡ್ತಿದ್ರು. ಅವರು ಬೋನಸ್ ಏನು ಗೀನಸ್ ಏನು ಅವರು ನಡೆಸುವಾಗ ಒಂದು ದೋಣಿ ಎಲ್ಲ ಆ ಒಟ್ಟಿ ದೋಣಿ ಹುಟ್ಟಾಯ್ತದ ಸರ್, ಹುಟ್ಟು ಕೊಟ್ಟಿಲ್ಲ ಸರ್ ಅವರು. ಅವ್ರ ಕೈಲಿ ಇದ್ದಂತಾಗ ಎಲ್ಲಾನು ಕಬಳಸ್ಕ ತಿನ್ಕೊಂಡಿರುವಂತವ್ರು ಅವ್ರು ಮಾಡಿರೋ ಕೆಲಸ. ಒಳ್ಳೇದನ್ನ ಮಾಡಿದ್ರೆ ಎಲ್ಲಾರು ಮಾತಾಡ್ತಾರೆ, ಕೆಟ್ಟ ಕೆಲಸ ಮಾಡಿ ನಾನು ಒಳ್ಳೆವ ಅನ್ಕೊಂಡು ಎಲ್ಲಾರ ಮುಂದೆ ಅವ್ರು ಹೇಳುವಂತದಾದ್ರೆ ಇಡೀ ಊರಲ್ಲಿ ಇವತ್ತು ಬಂದು ನೀವು ನನ್ನ ಸಮಕಿಲ್ದವರು ಒಂದು ಹುಡುಗನ್ ಕೇಳಿ ಆ ವ್ಯಕ್ತಿ ಹೆಂಗೆ ಅಂದ್ರೆ ಅವ್ನ್ ಬಯೋಡಾಟ ಬಿಚ್ಚಿ ಹೇಳ್ಬಿಡ್ತಾರೆ. ಆ ವ್ಯಕ್ತಿ ಹೆಂಗೆ ಏನ್ ಮಾಡೋನೆ ಊರಲ್ಲಿ, ಇವ್ನ ಬಗ್ಗೆ ಇವ್ರ ಗುಣಗಾನ ಏನು ಅಂತಂದ್ರೆ ಇವ್ರು ಮಾಡಿರೋ ಕಾರ್ಯ ಕಟ್ಲೆ ಏನೇನದೆ ಒಳ್ಳೇದು ಕೆಟ್ಟದ್ದು, ಇವ್ರು ಮಾಡಿರೋ ಅನ್ಯಾಯ, ಇವ್ರು ಮಾಡಿರೋ ಮೋಸ ಪ್ರತಿಯೊಂದು ಲೀಸ್ಟ್ ಪ್ರಕಾರ ಒಂದಲ್ಲ. ಯಾರ್ಯಾರ ಮನೆ ಹಾಳು ಮಾಡವ್ರೆ, ಯಾರ್ಯಾರ ಮನೆ ಹಾಳು ಮಾಡಿ ಬದುಕವ್ರೆ ಅನ್ನೋದೆಲ್ಲ ಲೀಸ್ಟೇ ಬಂದ್ಬಿಡ್ತದೆ. ಹಿಂಗೆಲ್ಲ ಮಾತಾಡಿ ಇನ್ನೊಬ್ರಿಗೆ ಕಪ್ಪು ಚುಕ್ಕೆ ಓದಿಸುವಂತ ಹಣ ಬರ ಅವರಲ್ಲಿ ಏನಕ್ಕೆ ಬತ್ತು ನಮ್ಗೆ ಗೊತ್ತಿಲ್ಲ. ಅವರು ತಿಂದೆ ಉಂದೇನೆ ಇನ್ನೊಬ್ರಿಗೆ ಮೋಸ ಮಾಡದೆ ದ್ರೋಹ ಬಗೆದೇನೆ ನಿಯತ್ತಾಗಿ ಬದುಕಿದಾರ? ನಾನು ಕಂಡ ಮಟ್ಟಿಗೆ, ನಾನು ದೇವರಾಜ್ ಅಣ್ಣನ ನನ್ನ ಬುದ್ಧಿ ಕಂಡು ತಿಳಿದ ಮಟ್ಟಿಗೆ, ನಾನು ಅವರಿಂದ ಆಪೋಸಿಟ್ ವ್ಯಕ್ತಿ ಕ್ಯಾನ್ವಾಸ್ ಮಾಡಿ ಎಲೆಕ್ಷನ್ ಅವ್ರ ವಿರುದ್ಧವಾಗಿ ಓಡಾಡಿರುವಂತ ವ್ಯಕ್ತಿಗೂ ಹೆಲ್ಪ್ ಮಾಡವ್ರೆ. ನಾನು ನೋಡಿದ ಮಟ್ಟಿಗೆ ಎಲೆಕ್ಷನ್ ಅವ್ರ ವಿರುದ್ಧವಾಗಿ ಕ್ಯಾನ್ವಾಸ್ ಮಾಡಿ ಅವ್ರ ವಿರುದ್ಧವಾಗಿ ಓಡಾಡದಂತ ವ್ಯಕ್ತಿಗಳಿಗೂ ಏನ್ ಆ ಟೈಮ್ ಆಯ್ತು ಬಾ ಅನ್ಕೊಂಡದೆ ಅವ್ರ ಪ್ರೀತಿ ವಿಶ್ವಾಸದಲ್ಲಿ ಒಂದು ಮನವರಿಕೆಯಲ್ಲಿ ಅವ್ರು ಕೆಲಸ ಮಾಡ್ಕೊಟ್ಟವ್ರೆ ಅವ್ರ ಕೆಲಸಗಳನ್ನ ನಾನ್ ನೋಡಿದ ಮಟ್ಟಿಗೆ. ನಾನು ಇವರಲ್ಲಿ ದೇವರಾಜ್ ಅಣ್ಣವರಲ್ಲಿ ನಾನು ಕೆಟ್ಟ ನಡೆಯುತ್ತೆ ಅನ್ನೋದನ್ನು ನೋಡಿಲ್ಲ. ಎಲ್ಲಾರು ಒಳ್ಳೆ ರೀತಿ ಭಾವನೆಗಳಿಂದ ಅವರು ಮಾತಾಡ್ತಾರೆ, ಸ್ಪಂದಿಸ್ತಾರೆ. ಆದ್ರೆ ನಿಮ್ಗೆ ಹೇಳಿರೋ ವಿರೋಧ ವ್ಯಕ್ತಿಗಳು, ಫೌಂಡೇಶನ್ ವ್ಯಕ್ತಿಗಳು, ಇವರಲ್ಲಿ ಇರುವಂತ ಅಧಿಕೃತ ಮೋಸಗಾರಿಕೆತನನ ಅವ್ರು ಮುಚ್ಚಿಟ್ಕಕ್ಕೆ ಇನ್ನೊಬ್ರ ಮೇಲೆ ಗೂಬ ಕೂರಿಸ್ತವ್ರ ಅಷ್ಟೇ. ಸರಿ ಸರ್, ಹೇಳಿ ಸ್ವಾಮಿ ನಿಮ್ಮ ಪ್ರಶ್ನೆ. ಪುಟ್ಟರಾಜು ಅಂತ ನನ್ನ ಹೆಸರು ಸರ್. ಪುಟ್ಟರಾಜು, ಈ ರಾಷ್ಟ್ರೀಯ ಸುತ್ತಲ್ಲಿ ಗದ್ದೆ ನಾಟಿ ಹಾಕೊಂಡು 5 ವರ್ಷದಲ್ಲಿ 20 ಲಕ್ಷ ಮಣ್ಣು ನೋಡಿದ್ರಲ್ಲ, ಅವಾಗೆಲ್ಲ ನೀವೆಲ್ಲೋ ಇದೆ ಅಂತ ನಾ ಕೇಳ್ತೀನಿ ಮಾಧ್ಯಮದ. ಅದೇ ಹೇಳ್ತಾರೆ ಪ್ರಕಾಶ್ ಅಂತ ಸರ್. ಇವಾಗ ನಾನು ಪತ್ರಕರ್ತನಾಗಿ 4 ವರ್ಷ ಆಗಿದೆ ಆಯ್ತಾ. ನಾನು ಅವಾಗ ಪತ್ರಕರ್ತ ಆಗಿರ್ಲಿಲ್ಲ. ಆಮೇಲೆ ನಿಮ್ಗೆ ಇನ್ನೊಂದು ಸಲ ಹೇಳ್ತೀನಿ, ಹೇಳಿ ಸರ್. ಮಾಧ್ಯಮಗಳಲ್ಲಿ ಎಲ್ಲರೂ ಇರ್ತಾರೆ, ಆದ್ರೆ ಅದನ್ನ ದನಿ ಎತ್ತಿ ಅದನ್ನ ತಲುಪಿಸುವಂತ ವ್ಯಕ್ತಿ ಸಿಗದೋದ್ರೆ ಮಾಧ್ಯಮದವರು ಏನೂ ಮಾಡಕ್ ಆಗಲ್ಲ. ನಮಗೆ
ನಾವ್ ಯಾರನ್ನು ಹುಡ್ಕೊಂಡು ಹೋಗಲ್ಲ. ನಮ್ಗೆ ಯಾರ ಕರೆ ಮಾಡಿ ಸರ್ ಈ ತರ ಆಗ್ತಾ ಇದೆ ಅಂತ ಹೇಳಿದಾಗ ನಾವು ಆ ಜಾಗಕ್ಕೆ ಹೋಗ್ತೀವಿ. ಇವತ್ತು ನಾನು ಇಲ್ಲಿಗೆ ಬಂದಿರೋದು ನಿಮ್ಮ ದೇವರಾಜು ಸರ್ ಕರೆದಿರೋದಕ್ಕೆ ನಾನು ಇಲ್ಲಿಗೆ ಬಂದಿರೋದೇ ಹೊರತು ನಾನೇ ಬಂದಿಲ್ಲ. ಅವತ್ತು ಕೂಡ ಅನಿರೀಕ್ಷಿತವಾಗಿ ಏನೋ ಸಿಕ್ಕಿ ಈ ತರ ಆರೋಪಗಳು ಕೇಳ್ಬರ್ತಿದಿಲ್ಲ ಅಂತ ನಾನ್ ಕೇಳಿದಾಗ ಅದಕ್ಕೆ ಅವರು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಮಾಧ್ಯಮದವರು ತಮ್ಮ ಸ್ವಂತವಾಗಿ ತಮ್ಗೆ ಇಷ್ಟ ಬಂದಂಗೆ ಯಾವ ಸುದ್ದಿನೂ ಮಾಡಲ್ಲ. ಅದೇನಾರು ಆ ಒಂದು ಊರಿನ ಹಿತಾಸಕ್ತಿ ಅಥವಾ ದೇಶದ ಹಿತಾಸಕ್ತಿ ಇದ್ರೆ ಜನ ಯಾರೂ ಮಾತಾಡ್ಲಿಲ್ಲ ಅಂದ್ರೂ ಕೂಡ ಕೆಲವೊಂದ್ಸತಿ ನಾವು ಸುದ್ದಿ ಮಾಡ್ತೀವಿ. ಹೇಳಿ ಸರ್, ಹೇಳ್ತೀನಿ ತಿಳ್ಕೊಳ್ಳಿ, ನಿಮ್ಗೆ ಎಲ್ಲಾನು ಕೇಳುವಂತ ಹಕ್ಕಿದೆ. ಹೇಳದ್ನಲ್ಲ ಅವ್ರ ಮೇಲೆ ಆರೋಪ ಮಾಡಿದ್ರಲ್ಲ ಸರ್, ಪ್ರತಿಯೊಬ್ಬರು ಅರಣ್ಯ ಆಗ್ಲಿ, ನಂಜುಂಡಸ್ವಾಮಿನಿ ಆಗ್ಲಿ, ಮತ್ತೆ ಪ್ರಕಾಶನೇ ಆಗ್ಲಿ ಆರೋಪ ಮಾಡಿದ್ರಲ್ಲ, ಇವ್ರು ಏನು ಮಾಡಿಲ್ವಾ? ಒಳ್ಳೇದು ಮಾಡಿದಾರ? ಹೇಳಿ ಸರ್, ಅವ್ರು ಏನೇನು ಕೆಟ್ಟದ್ದು ಮಾಡಿದಾರೆ ಹೇಳಿ ಸರ್. ಕೆಟ್ಟದ್ದು ಏನ್ ಮಾಡಿದಾರೆ ಅಂದ್ರೆ, ಈಗ ಅವ್ನು ಆಲ್ ಇಂಡಿಯಾ ಇಂಗ್ಲಿಷ್ ಅಧ್ಯಕ್ಷನಾಗಿದ್ದ, ಅಲ್ಲಿ ಏನು ಮಾಡಿಲ್ವ ಅವನು? ಎಲ್ಲ ದಾಖಲಾತಿ ಬೋನಸ್ ಕೊಟ್ಟ ನಯವಾಗಿ. ಅವ್ನು ಕೊಟ್ಟಿರೋದು 1,000, 5,000 ಕೊಡ್ತೀನಿ, 1,000 ಕೊಟ್ಟಿದ್ದಾನೆ. ಬರ್ಲಿ ಬೇಕಾರೆ ನಡ್ರಿ ಅಲ್ಲಿ ತೋರ್ಸ್ಕೊಡ್ತೀನಿ ನಾನು. ಎಲ್ಲಾನು ಅವ್ರು ಮಾಡಿರೋದೇ, ಇಲ್ಲಿ ಎಲ್ಲ ಮಾಡ್ಕೊಂಬತ್ತಿರೋದೇ, ಅವ್ರು ಮಾಡಿರೋದೇ ಇವ್ರು ಮಾಡ್ತಿರೋದು. ಈಗ ಯಾರೇನ್ ಮಾಡಿಲ್ಲ. ನೀವ್ ಈ ಮಾತನ್ನ ಅರ್ಥ ಎಲ್ಲಿಗೆ ಹೋಗುತ್ತೆ ಗೊತ್ತಾ ನಿಮ್ಗೆ? ಹೇಳಿ. ಅವ್ರು ಮಾಡಿರೋದೇ ಇವ್ರು ಮಾಡ್ತಿರೋದು ಅಂತಂದ್ರೆ ಅವರು ತಪ್ಪು ಮಾಡಿದ್ರೆ ನಿಮ್ಮವರು ತಪ್ಪು ಮಾಡಿದ್ರೆ ಅರ್ಥ ಬರುತ್ತೆ. ನೀವ್ ಹೇಳಿದ ಮಾತಿಗೆ ಅದೇ ಅರ್ಥ ಬರುತ್ತೆ. ಕೇಳಿಸಕ್ಕಾಗಲ್ಲ ಸರ್. ಈಗ ಉದಾಹರಣೆಗೆ ಅವ್ರ ಬೋನಸ್ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ಕೊಟ್ಟವ್ರಲ್ಲ ಸರ್. 75 ಮನ ಇವತ್ತು ಫೆಡರೇಷನ್ ತಗೊಬಂದು ನಮ್ಗೆ ಕೊಟ್ಟಿದ್ರು. ಪ್ರತಿ ಒಂದ್ ಮನನು ಎಲ್ಲ ಮನನು ಬೋಲಿದೆ ಹೋಗಿ ನೋಡಿ ಚರ್ಚ್ ಮಾಡಿಬೇಕಲ್ಲ ಸರ್. ಏನು ಗೊತ್ತಿಲ್ಲ ಅವ್ರೆ ಫಲಾಭಿಗಳು ಮನ ಅಲ್ಲ ಅಂತ. ಈಗ 2 ವರ್ಷದಿಂದ ಇವನು ಅಧ್ಯಕ್ಷನಾದ 5 ವರ್ಷದಿಂದ ಒಂದ್ಸಲಿ 1,000 ಕೊಟ್ಟರು, ಒಂದ್ಸಲಿ ಇನ್ನು ಹೋದ ವರ್ಷ 1,000, ಈ ವರ್ಷ 1,000. ಡೈರಿ ಒಳಗೆ ಹಾಲಿನ ಡೈರಿ ಒಳಗೆ 1,000 ಕೊಟ್ಟಿತ್ತು. ಅವ್ರು ಹಿಂದೆ ಇದ್ದ ಅಧ್ಯಕ್ಷರು 4,000, 5,000 ಕೊಟ್ಟರು. ಇವಾಗ 1,000 ಕೊಟ್ಟ. ಇವನು ಎಲ್ಲೈತು ಆ ದುಡ್ಡೆಲ್ಲ? ನೋಡಿ, ಇವಾಗ ಕರೆಕ್ಟ್ ಆಗಿ ಮಾತಾಡ್ತಿದ್ದೀರಿ. ಎಲ್ಲೈತು ಆ ದುಡ್ಡೆಲ್ಲ ಅಂತ ಕೇಳ್ತಿರೋದು ನಾನು. ಅದೇ ಕೇಳ್ಬೇಕು. ಈಗ ಜನಗಳಿಗೆ ಗೊತ್ತಾಗ್ಬೇಕು ಅಂದ್ರೆ ನೀವ್ ಹೇಳ್ಬೇಕಲ್ವಾ? ಏನ್ ತೋರಿಸಿ ಸರಿ, ಆಗ್ತೀವಿ ಬಿಡಿ. ಕೆರೆ ಒಳಗೆ ಭತ್ತ ಬೆಳ್ಕಂಡ, ತೂಪಲ ಹತ್ರ ಭತ್ತ ಬೆಳ್ಕಂಡ, 20 ಲಕ್ಷ ರೂಪಾಯಿ ಮಣ್ಣು ಹೊಡ್ಕಂಡ. ಅದನ್ನ ಜನ ಯಾರು ಕೇಳ್ತಾ ಇಲ್ಲ. ನೀವು ಆ ಸಮಯದಲ್ಲಿ ಯಾವ್ದಾರ ಪತ್ರಿಕೆಯವ್ರನ್ನೋ ಟಿವಿ ಅವ್ರನ್ನೋ ಸಂಪರ್ಕಿಸಿ. ಪತ್ರಿಕೆ ಯಾಕೆ ಸ್ವಾಮಿ ಪತ್ರಿಕೆ ಇರಲಿಲ್ಲ ಅಂತ ಹೇಳಿ ಸರ್, ನಿಮ್ಮ ಬಗ್ಗೆ ಬಂದಿರುವಂತ ಆರೋಪಗಳಿದೆಯಲ್ಲ, ಆ ಎಲ್ಲ ಆರೋಪಗಳಿಗೆ ನಿಮ್ಮ ಊರಿನ ಮುಖಂಡರು ಕೆಲವರು ಎಲ್ಲ ಉತ್ತರ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಾನು ಹೇಳಿದ ಇಷ್ಟೇನೆ, ಆರೋಪ ಮಾಡೋದು ಸಹಜ. ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡೋದು ಅದು ಪ್ರಜಾಪ್ರಭುತ್ವದಲ್ಲಿ ಎಲ್ಗ ಆಗ್ತಿದೆ. ಆದರೆ ಗ್ರಾಮದಲ್ಲಿ ನಾನೇನು ಮಾಡಿದ್ದೀನಿ ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮ್ಮ ಯೋಗ್ಯತೆ ತಕ್ಕವಾಗಿ ನೀವು ಮಾತಾಡಬೇಕು, ಇನ್ನೊಬ್ಬರ ಮೇಲೆ ಆರೋಪ ಮಾಡೋದಲ್ಲ. ನಂದು ತಪ್ಪಿದ್ರೆ ಸಾರ್ವಜನಿಕರ ಸಮ್ಮುಖದಲ್ಲಿ ಕಲ್ಕುಣಿ ಗ್ರಾಮದ ಒಂದು ಸರ್ಕಲ್ನಲ್ಲೇ ಪೆಂಡಲ್ ಹಾಕ್ಸುವ, ನೀವು ಬನ್ನಿ ನಾನು ಬರ್ತೀನಿ, ಸಾರ್ವಜನಿಕರು ಕರೆದು ಈ ಗ್ರಾಮದಲ್ಲಿ ದೇವರಾಜವ್ರು ಮಾಡಿರುವಂಥ ಒಳ್ಳೆ ಕೆಲಸ ಏನು, ಕೆಟ್ಟ ಕೆಲಸ ಏನು, ನೀವು ಮಾಡಿರುವಂಥ ಒಳ್ಳೆ ಕೆಲಸ ಏನು, ಕೆಟ್ಟ ಕೆಲಸ ಏನು ಅಂತ ಜನಗಳೇ ಉತ್ತರ ಕೊಡ್ತಾರೆ. ನಾನು ಕೊಡ್ಬೇಕಾದ ಅವಶ್ಯಕತೆನೂ ಇಲ್ಲ ಅವ್ರೊಳಗೆ. ಅವ್ರು ಹೇಳಿರುವಂಥದ್ದು ಎಲ್ಲ ಫಸ್ಟು ಅವ್ರು ಏನು ಒಬ್ಬ ಪ್ರಕಾಶನ್ ಅವರು ನಮ್ಮ ಬಗ್ಗೆ ಮೀನುಗಾರ ಸಹಕಾರ ಸಂಘ ಬಗ್ಗೆ ಮಾತಾಡಿದ್ದಾರೆ, ಮತ್ತೆ ಇನ್ನೊಂದು ಬೇರೆ ನನ್ನ ಒಂದು ಇದ್ರ ವಿಚಾರ ಮಾತಾಡ್ತಾರೆ. ಅವರು ಒಂದು ಸಂಸ್ಥೆಯಲ್ಲಿ ಅಧ್ಯಕ್ಷರಾಗವ್ರೆ, ಅವರೇನು ಆ ಸಂಸ್ಥೆ ಬೆಳವಣಿಗೆ ಬೆಳೆಸಿದ್ದಾರೆ, ಮತ್ತೆ ಅವ್ರ ಸಂಸ್ಥೆಯಲ್ಲಿ ಅವ್ರೇನು ಮಾಡಿದ್ದಾರೆ ಅನ್ನೋದು ಅವ್ರು ಹೇಳ್ಬೇಕು. ಮತ್ತೆ ಹಿಂದೆ ಅವರು ಒಂದು ಕೆರೆ ಒತ್ತುವರಿನೇ ಅವರು ಜಮೀನನ್ನ ಕೆರೆ ಒತ್ತುವರಿ ಮಾಡ್ಕೊಂಡು ಬೆಳೆ ಬೆಳೆದೆ ಅಲ್ಲದೆ ಅವರು ಬೆಳೆ ಬೆಳೆದಾದ್ಮೇಲೆ ಜನಗಳಿಗೆ ದಬ್ಬಾಳಿಕೆ ಮಾಡ್ಕೊಂಡು ಬೆದರಿಸಿ ಆ ಮಣ್ಣನ್ನ ಲಕ್ಷಾಂತರ ರೂಪಾಯಿ ಮಣ್ಣನ್ನು ಮಾಡ್ಕೊಂಡ್ರೆ ಕೆರೆ ದುಡ್ಡು ಎಷ್ಟು 8 ಅಡಿ 10 ಅಡಿಯಷ್ಟು ಆಳದಿಂದ ಮಾಡಿ ದುಡ್ಡನ್ನ 16 ಲಕ್ಷ ಲಾಭ ಮಾಡ್ಕೊಂಡ್ರು. ಅವರು ನಮ್ಗೆ ಹೇಳ್ಬೇಕಾದ ಅವಶ್ಯಕತೆ ಅಂತ ಥರ್ಡ್ ಕ್ಲಾಸ್ ಕೆಲಸನ ನಮ್ಮ ಜೀವನದಲ್ಲಿ ಮಾಡಕ್ಕೆ ಹೋಗಲ್ಲ ಅಂತ ಕೆಲಸನ. ಅದು ಅವರು ಎಚ್ಚರಿಕೆಯಲ್ಲಿ ಮಾತಾಡ್ಬೇಕಾದ್ರೆ ನಾನೇನು ಅಂತ ಅವ್ರಿಗೆ ಎಚ್ಚರಿಕೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಬ್ರು ಹೇಳ್ತಾರೆ ಅವ್ರ ಮುಷ್ಟಿಲಿದೆ, ಅವ್ರ ಆಡಳಿತದಲ್ಲೇ ಅವ್ರು ಹೆಂಗ್ ಹೇಳ್ತಾರೆ ಹಂಗೇನೆ. ನೋಡ್ರಿ, ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ ಅಂದ್ರು ಹೌದು, ಕಾಂಗ್ರೆಸ್ ಪಕ್ಷ ಕಾಲದಿಂದ ಶಿಸ್ತಿನ ಪಕ್ಷನೇ. ಈ ಗ್ರಾಮದಲ್ಲಿ ಅಭಿವೃದ್ಧಿ ಆಗ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷದಿಂದಲೇ ಅಭಿವೃದ್ಧಿ ಮಾಡಿಸಿದ್ದೀನಿ. ನನ್ನ ಜನಗಳ ಸಹಕಾರದಿಂದ ನಾವು ಮೇಲ್ಮಟ್ಟಕ್ಕೆಲ್ಲ ಹೋಗಿ
ಹಿರಿಯವ್ರನ್ನ ನಾವು ಮೇಲ್ಮಟ್ಟ ನಾಯಕರನ್ನೆಲ್ಲ ನಾವು ಕೈ ಕಾಲು ಕಟ್ಟು ನನ್ನ ಗ್ರಾಮಕ್ಕೆ ಏನಾಗಬೇಕು ಅದನ್ನ ಅಭಿವೃದ್ಧಿ ಮಾಡಿಸ್ತೀನಿ ಹೊರತು ನನ್ನ ಕೈಯಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ ಮತ್ತು ಕೆಟ್ಟ ಕೆಲಸ ನಾವು ಇಲ್ಲಿವರೆಗೂ ಮಾಡೂ ಇಲ್ಲ, ಮಾಡೋದು ಇಲ್ಲ. ಅದೆಲ್ಲ ಏನ್ ಹೇಳೋರು ಅವ್ರಿಗೆ ಸೇರ್ತಕ್ಕದ್ದು. ನಾವೇನು ಓಡಾಡುವಂತ ರಸ್ತೆನ ಓಡಾಡುವಂತ ಸಾರ್ವಜನಿಕರು ಓಡುವಂತ ರಸ್ತೆಯನ್ನ ಕುತ್ಕೊಂಡು ಜಮೀನ್ ನಾವು ಗದ್ದೆ ಮಾಡ್ಕೊಂಡಿಲ್ಲ. ಇನ್ನೊಬ್ರನ್ನ ಯಾವ್ದೋ ನಾಯ್ಮಂಡ್ ಜಮೀನೋ ಯಾರೋ ಸೇರ್ಬೇಕಂತದ್ನ ನಾನು ಬೇರೆ ಬೇರೆಯವ್ರ ಕೆಲ ಸೈನ್ ಮಾಡಿಸ್ಕೊಂಡು ನಾನು ಖಾತೆ ಮಾಡಿಸ್ಕೊಂಡಿಲ್ಲ. ಇದೆಲ್ಲ ಅವರು ಅದು ಏತ್ ಮಾಡ್ಬೇಕು. ದೇವರಾಜ್ ಅವ್ರು ಏನ್ ಮಾಡಿದಾರೆ ಏತ್ ಮಾಡಿದಾರೆ ಅಂತ. ನಮ್ ಇನ್ನೊಬ್ರು ಹೇಳ್ತಾರೆ ಫೌಂಡೇಶನ್ ನಾನೇ, ಸಂಘದಲ್ಲಿ ಏನು ಇಲ್ಲ, 3 ಕೆರೆ ಇದೆ ಅಂತ. ಅವ್ರು ಫೌಂಡೇಶನ್ ಅವರೇ, ಒಪ್ಕೋತೀನಿ. ಫೌಂಡೇಶನ್ ನೀವು ನಿಮ್ಗೂ ಅರ್ಧ ಟೈಮ್ ಇತ್ತಲ್ಲ ಸರ್, ನೀವು ಒಂದು 15 ವರ್ಷ ನಿಮ್ ಕೈಲೇ ಇತ್ತು, ನೀವೇ ಅಧ್ಯಕ್ಷರು ಆಗಿದ್ರಿ, ಎಲ್ಲಾ ಡೈರೆಕ್ಟರ್ಗಳು ಆಗಿದ್ರಲ್ಲ, ನೀವೇನ್ ಮಾಡಿದಿರಿ? ನೀವು ಸೇರ್ ದುಡ್ಡೇ ತಿರ್ಕೊಂಡು ಬುಕ್ನೇ ಇಲ್ಲದಂಗೆ ಮಾಡ್ಕೊಂಡು ನಿಮ್ಮ ಹತ್ರ ಬುಕ್ ಇಸ್ಕೊಂಡು ಸಾರ್ವಜನಿಕರಿಗೆ ಒಂದು ಮನೆ ಗ್ರ್ಯಾಂಟು, ಒಂದು ಬೋಟು, ಬಲಿಯೋ, ಮೀನುಗಾರಿಗೆ ಒಂದು ಸಹಾಯ ಮಾಡ್ಬೇಕಾದ್ರೆ ಅವ್ರ ಹತ್ರ ಈಸ್ಕೊಂಡು ಎಷ್ಟು ನಮ್ ಜನ ಕಷ್ಟಪಟ್ಟವ್ರ ಅಂತಂದ್ರೆ, ಹಿಂದೆ ಇದ್ದ ನಮ್ಮ ದಿವಂಗತ ಸನ್ಮಾನ್ಯ ಕೆ ಪುಟ್ಟವರು ಆ ಬುಕ್ನ ಅವ್ರಿಗೆ ರೇಗಿ ಓದು ಈಸ್ಕೊಟ್ಟು ಒಂದು ಉತ್ತಮವಾಗಿ ಇಲ್ಲಿವರೆಗೂ ಮಾಡ್ಕೊಂಡು ಹೋಗ್ತಿದ್ದಾರೆ. ಒಂದು ಸಂಘಕ್ಕೆ ಒಂದು ಸರ್ಕಾರದ ಒಂದು ನಿಯಮ ಇದೆ, 300 ಹೆಕ್ಟೇರ್ ಅಂತ. ಅವ್ರ ಬಾಯಿ ಬಂದಂಗೆ 3 ಕೆರೆ 4 ಕೆರೆ ಹಾಕಿದ್ರು. 300 ಹೆಕ್ಟೇರ್ ಮೇಲೆ ಯಾವುದೇ ಸಹಕಾರ ಸಂಘಕ್ಕೂ ಕೊಡಲ್ಲ. ಆ 300 ಹೆಕ್ಟೇರ್ ಅಂತಂದ್ರೆ ನಾವು ಕಿರ್ಗಾವಲ್ ಕೆರೆ ಒಂದ್ಸರಿ ತಗೊಂಡಿದ್ದು. ಆ ತಗೊಂಡೋದಾಗ ಆ ಟೈಮಲ್ಲಿ ನಾವು ತಗೊಂಡೋಗ್ಲೇ ನೀರು ಇರ್ಲಿಲ್ಲ. ಅದೊಂದ್ ಸಾರಿ ಏನು ಅಲ್ಲಿಲ್ಲ, ಅದು ಅಭಿವೃದ್ಧಿ ಮಾಡಕ್ಕಾಗಲಿಲ್ಲ. ಮತ್ತೆ ನಮ್ಮ ಜನಾಂಗದವರ ಕಿರ್ಗಾವಲ್ ಗ್ರಾಮದವರ ದಯಮಾಡಿ ನಮ್ಗೆ ಈ ಕೆರೆನ ಬಿಟ್ಕೊಡ್ಬೇಕು ಅಂತ ನಮ್ಮ ಕಲ್ಪನಿ ಸೊಸೈಟಿಗೆ ಬಂದು ಎಲ್ಲರೂ ಅವರು ನಮ್ಮ ಜನರಲ್ ಬಾಡಿನಲ್ಲಿ ಎಲ್ಲರೂ ಬಂದು ಕೇಳ್ಕೊಂಡಾಗ ನಾವು ಗ್ರಾಮದವರು ಮತ್ತೆ ನಮ್ಮೆಲ್ಲ ಸದಸ್ಯರು ಜನರಲ್ ಬಾಡಿ ತೀರ್ಮಾನ ಮಾಡಿ, ಆಯ್ತಪ್ಪ ನೀವು ಅದೇನು ಅಭಿವೃದ್ಧಿ ಮಾಡಿ ನಿಮ್ ಗ್ರಾಮನೇ ಮುಂದುವರಿಸಿ ಅಂತ ಕೊಟ್ಟ ಹೊರತು ಬೇರೆ ನಾವು ಇಲ್ಲಿ ಏನು ಅದ್ರಲ್ಲಿ ಏನು ಲಾಭ ಏನು ಮಾಡ್ಕೊಂಡಿರ್ಲಿಲ್ಲ. ಆ ಸಂಘದಲ್ಲಿ ಕಿರ್ಗಾವಲ್ ಕೆರೆ ಇರುವಂತ ಒಂದು ಕೆರೆ, ನಮ್ಮ ಕಲ್ಪುಣಿ ಕೆರೆ ಅಂತೂ 4-5 ಕೆರೆ ಇದ್ರು ಅದೇನು ಪ್ರಯೋಜನ ಇಲ್ಲ. ಅಲ್ಲಿ ಸದಾ ನೀರು KRS ನಲ್ಲಿ ಬಿಟ್ಟ ತಕ್ಷಣ ತುರುಕೂರು ಬ್ರಾಂಚ್ ನಲ್ಲಿ ಕಿರ್ಗಾವಲ್ ಕೆರೆಗೆ ತೊಂದರೆ ಇಲ್ಲದೆ ಸಲೀಸಾಗಿ ನೀರು ಬರ್ತದೆ. ವರ್ಷಾನ್ಕಾಲ ನೀರು ಇರ್ತದೆ. ಬಿಟ್ಟಂತ ಮರಿಗಳು ಡೆವಲಪ್ ಆಗಿ ಒಂದಷ್ಟು ಎಷ್ಟು ಆ ಸಂಘಕ್ಕೆ ಅದು ಲಾಭ ಬರ್ತದೆ. ನಮ್ಮದು ಲಾಸ್ಟ್ ಪಾಡು, ನಾವು ನೀರು ತರಬೇಕಾದ್ರೆ ಕಷ್ಟ. ನೀರು ಒಂದ್ಸರಿ ಕೆರೆ ತುಂಬಿಸ್ಬೇಕು ಅಂದ್ರೆ ಬಲಿ ಹಿಂಸೆ. ಅದು ಒಂದು 6-7 ತಿಂಗಳು ನೀರು ನಿಂತ್ಕೊಳ್ತದೆ, ಮರಿ ಬಿಡ್ತೀವಿ. ಒಂದ್ಸರಿ ಡೆವಲಪ್ ಆಯ್ತವೆ, ಒಂದ್ಸರಿ ಡೆವಲಪ್ ಆಗಲ್ಲ, ಒಂದ್ಸರಿ ತಂದ್ ಮರಿಗಳು ಫೀಡ್ಸು ಚೆನ್ನಾಗಿರ್ತವೆ, ಚೆಂದ ಇರ್ತವೆ. ತಕ್ಕಮಟ್ಟಿಗೆ ಏನೋ ಲಾಸ್ ಅಂತೂ ಸೊಸೈಟಿಗೆ ಇಲ್ಲಿವರೆಗೂ ನಾವೇನ್ ಮಾಡಿಲ್ಲ, ಲಾಭದಲ್ಲೇ ಇದೀವಿ, ಎಲ್ಲಾನು ಮಾಡಿದೀವಿ. ರಾಮಂದೂರ್ ಕೆರೆ ಒಂದು ತಗೊಂಡಿದೀವಿ. ಆ ರಾಮಂದೂರ್ ಕೆರೆಯಲ್ಲಿ ಫುಲ್ಲು ನೋಡಿದ ಕೆರೆ ಎಲ್ಲ ತಾವೆಲ್ಲ ವೀಕ್ಷಣೆ ಮಾಡಿರ್ಬೋದೇನೋ, ಕೋಡಿ ಕಂಟ್ರೋಲ್ ಮಾಡಕ್ಕಾಗಲ್ಲ, ಎಲ್ಲ ಜೊಂಡು ಬೆಳ್ಕೊಂಡ ಕೆರೆನ ಸುಮ್ನೆ ಇರ್ಲಪ್ಪ ಏನಾದ್ರು ತಗೊಳ್ಳಿ ಅಂತಂದಾಗ ಅಷ್ಟೆಷ್ಟೋ ಬಂದ್ರೆ ಬರ್ಲಿಲ್ಲ ಅಂದ್ರೆ ನಮ್ಮ ಮೀನುಗಾರಿಗಾರ ಜೀವನಕ್ಕಾಗುತ್ತೆ. ಕಮಿಷನ್ ಬಿಟ್ಟಂತ ಮರಿಗಳು ಅವ್ರ ಜೀವನಕ್ಕೆ ಯಾರು ಆಗುತ್ತೆ ಅಂತ ಅದೊಂದು ಕೆರೆ ತಗೊಂಡು ನಾವು ಮಾಡ್ತಿದ್ದ ಹೊರತು ನಮಗೆ ನಮ್ಮ ಸಂಘಕ್ಕೆ ಇರೋದು 2 ಕೆರೆ. ಆ 2 ಕೆರೆಯಲ್ಲಿ ರಾಮಂದೂರ್ ಕೆರೆಲಂತೂ ಲಾಭ ಮಾಡಕ್ ಆಗಲ್ಲ. ನಮ್ಮ ಮೀನುಗಾರರ ಅನುಕೂಲಕ್ಕೆ ಆ ಸಂಘ ನಾವು ತಗೊಂಡಿದ್ದ ಹೊರತು ಬೇರೆ ಇನ್ನೇನು ಉದ್ದೇಶ ಇಲ್ಲ. ನಾವು ನಮ್ಮ ಸಂಘದಲ್ಲಿ ಎಲ್ಲ ಇಲ್ಲಿವರೆಗೂ 2023ವರೆಗೂ ಆಡಿಟ್ ಮಾಡಿಸಿದೀವಿ. ಅದನ್ನ ನೀವು ಪರಿಶೀಲನೆ ಮಾಡ್ಬೋದು. ನಾವು ಖುದ್ದಾಗಿ ನೀವು ಯಾವಾಗ ಕೇಳ್ತೀರಿ ಅಂತ ಆ ಕಾಪಿನ ನಿಮ್ಗೆ ಕೊಡ್ತೀವಿ. ನಾವು ಅದೇನು ಮುಚ್ಚುಮರೆ ಏನಿಲ್ಲ. ಯಾವುದೇ ಸಂಘದಲ್ಲಿ ಲೆಕ್ಕ ಬುಕ್ಕ ಇಲ್ದೇನೆ, ಆಡಿಟ್ ಇಲ್ದೇನೆ, ಇನ್ನೊಂದಿಲ್ದೇನೆ ಇವತ್ತಿನ ಕಾನೂನಲ್ಲಿ ಸರ್ಕಾರ ನಿಯಮದಲ್ಲಿ ನಾವು ಮಾಡಕ್ ಆಗಲ್ಲ ಸಂಘನ. ಬಿಲ್ಡಿಂಗ್ ವಿಚಾರ ಹೇಳಿದ್ರೆ, ಬಿಲ್ಡಿಂಗ್ ವಿಚಾರದಲ್ಲಿ ನಾವು ಇಷ್ಟೊಳಗೆ ಮಾಡಿಸ್ಬೇಕಿತ್ತು. ಹೋದ ವರ್ಷನೇ ಅದನ್ನ ಫಿನಿಶಿಂಗ್ ಮಾಡಿ ನಾವು ಉದ್ಘಾಟನೆ ಮಾಡಬೇಕಿತ್ತು. ಕಾರಣಾಂತರದಿಂದ ಆಗಿಲ್ಲ. ಈ ಸರಿ ನಾವು ಮಾಡ್ಬಿಟ್ಟು ಅದನ್ನ ಬಿಲ್ಡಿಂಗ್ ಫಿನಿಶಿಂಗ್ ಮಾಡಿ ನಾವು ಉದ್ಘಾಟನೆ ಮಾಡ್ತೀವಿ. ನಮ್ಮ ಎಲ್ಲಾ ಮೀನುಗಾರರಿಗೂ ಯಾವುದೇ ರೀತಿಯಲ್ಲಿ ನಮ್ಮ ಶಾಸಕರ ಅನುದಾನದಲ್ಲಿ ಅವರ ಒಂದು ಸಹಕಾರದಿಂದ ಒಂದು ಮನೆಗಳನ್ನು, ಅವ್ರ ಬಲೆನೋ ಬೋಟುನೋ ಇಲ್ಲ ಅವ್ರು ಸಿಗುವಂತ ಒಂದು ಸಾಲ ನಾವು ಕೊಡ್ಸ್ಕೊಂಡು ಉತ್ತಮವಾಗಿ ಈ ಸಂಘನ ಮಾಡ್ಕೊಂಡು ಹೋಗ್ತಿದ್ದೆ ಹೊರತು ಬೇರೆ ಯಾವುದೇ ಉದ್ದೇಶ ಆಗ್ಲಿ ಇನ್ನೊಂದಾಗ್ಲಿ ದೇವರಾದವರ ಲಾಭಕ್ಕಾಗ್ಲಿ ಇನ್ನೊಬ್ಬರ ಲಾಭಕ್ಕಾಗ್ಲಿ ಯಾರೂ ಮಾಡ್ತಿಲ್ಲ. ನಾನು ಹೇಳೋದು ನೇರ ಒಂದೇ, ನನ್ನ ತಪ್ಪು ಏನಾದ್ರು ಮಾಡಿದ್ರೆ ಗ್ರಾಮದಲ್ಲೇ ಕೇಳ್ಬೋದಲ್ಲ. ಗ್ರಾಮದವ್ರು ಹೇಳ್ತಾರೆ ಇವತ್ತೇನು ಯಾರು ದಡ್ರೇನಲ್ಲ, ಸ್ವತಂತ್ರ ಸಿಕ್ಕಿಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದವ್ರಿಗೆ ಹಾಗೆ ಹೀಗೆ ಅಂತಾರೆ. ಇವೆಲ್ಲ ಆಡು ಮಾತಾವರು. ಅಲ್ದ ನಿಮ್ಗೂ ಸ್ವತಂತ್ರ ಅಲ್ಲ, ನೀವು ಕಟ್ಕೊಂಡು ನಿಮ್ಮ ಪಕ್ಷದವ್ರಿಗೂ ಸ್ವತಂತ್ರ ಇಲ್ವಾ? ಇವ್ರಿಗೆ ಮಾತ್ರ ಸ್ವತಂತ್ರ ಇದೆ, ನಿಮಗ್ ಸ್ವತಂತ್ರ ಇದೆ, ಇವ್ರಿಗೆ ಮಾತ್ರ ಸ್ವತಂತ್ರ ಇಲ್ವಾ? ಇವೆಲ್ಲ ಯಾಕೆ ಆಡ್ತೀರಿ ಬಾಯಿಲಿ? ಇವೆಲ್ಲ ಆಡಬಾರ್ದು. ಇನ್ ಮುಂದಕ್ಕಾದ್ರೂ ನೀವು ಎಚ್ಚರಿಕೆಯಿಂದ ಮಾತಾಡ್ಬೇಕಾದ್ರೆ ನೀವು ಎಚ್ಚರಿಕೆಯಿಂದ ಮಾತಾಡಿ. ಮುಂದೆ ನೀವು ಇದೇ ರೀತಿ ಬಾಯಿ ಬಂದಂಗೆ ಮಾತಾಡಿದ್ರೆ ಅದನ್ನ ಪ್ರತಿಫಲನ ಅನುಭವಿಸ್ತೀರಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಸರ್, ಮಳವಳ್ಳಿಯಲ್ಲಿ ಗಂಗಾ ಪರಮೇಶ್ವರಿ ಸಹಕಾರ ಮೀನು ಕೃಷಿ ಸಹಕಾರ ಸಂಘಕ್ಕೆ 28 ಬೋಟು ಮತ್ತೆ ಕುಂದೂರ್ಗೆ 2 ಬೋಟನ್ನ ಬಿಜೆಪಿ ಅವರು ಒಬ್ರು ಮಹೇಶನವರು ಮಾಡಿಸ್ಕೊಂಡ್ ಬಂದಿದ್ದೆ ನಾನು. ಆ ಬೋಟ್ಗಳನ್ನ ಕೊಡದೇನೆ ಅದನ್ನ ತಡೆ ಹಿಡಿದಿದ್ದಾರೆ. ಆ ಎಲ್ಲಾ ಬೋಟ್ಗಳು ಮಳವಳ್ಳಿಯ TAPC ಸೊಸೈಟಿಯಲ್ಲಿ ಇದೆ.
ಇದ್ರ ಹಿಂದೆ ದೇವರಾಜ್ ಅವರ ಒಂದು ಪಾತ್ರ ಇದೆ, ಅದನ್ನ ತಡೆ ಹಿಡಿದ್ರಲ್ಲಿ ಅಂತ ಹೇಳ್ತಾ ಇದ್ದಾರೆ ಸರ್. ಈ ಆರೋಪಕ್ಕೆ ನೀವೇನಾರ ಹೇಳಕ್ ಇಷ್ಟಪಡ್ತೀರಾ? ಈ ಆರೋಪಕ್ಕೆ ಅದು ನಾನು ಇದಕ್ಕೆ ಶುದ್ಧ ಸುಳ್ಳು, ಬಟ್ ಇದನ್ನ ನಾನು ಆರೋಪನ ಒಪ್ಕೊಳ್ಳಲ್ಲ. ಯಾಕೆ ಅಂತಂದ್ರೆ ಏನು ಹಿಂದೆ ಬಿಜೆಪಿ ಅವ್ರು ಮಾಡಿದ 28 ಮಳವಳ್ಳಿಗೆ 2 ಕುಂದೂರಿಗೆ ಅಂತ ಹೇಳಿದರೆ ಅದು ನನಗೆ ಗೊತ್ತಿಲ್ಲದ ವಿಚಾರ. ಅದು ಯಾರು ಅಪ್ರೂವ್ ಮಾಡಿಸಿದ್ರೋ, ಯಾರು ತಂದಿದ್ರೋ, ಯಾವ ಪಾರ್ಟಿಗೆ ಯಾವ ಪಕ್ಷ ಕೊಟ್ಟಿದ್ರು ಅದು ನನಗೆ ಗೊತ್ತಿಲ್ಲದ ವಿಚಾರ. ಈಗ ನರೇಂದ್ರ ಸ್ವಾಮಿ ಅವರ ಆಡಳಿತದಲ್ಲಿ ಆ ಅಧಿಕಾರಿಗಳನ್ನ ಕರೆದು ಏನಮ್ಮ ಈಗ ಯಾವ್ದು ಗ್ರ್ಯಾಂಟ್ ಇದೆ, ನಿಮ್ಮ ಇಲಾಖೆ ಸಂಬಂಧಪಟ್ಟಾಗೆ ಏನಿದೆ ಎತ್ತು ಅಂತ ಕೇಳಿದಾಗ, ಸರ್ ಹೀಗೆ ಹಿಂದೆ ಇಷ್ಟಿತ್ತು ಸರ್, ಈಗ ಈ ರೀತಿ ಆಗಿದೆ ಅಂತ ಹೇಳಿದಾಗ, ನೋಡಮ್ಮ ಇದು ಯಾವ ಟೈಮಲ್ಲಿ ಆಗಿದೆ, ಅಪ್ರೂವ್ ಯಾವ ಟೈಮಲ್ಲಿ ಮಾಡಿಸಿದೆ ನಮ್ಮ ಮಾರ್ಚ್ ತಿಂಗಳಲ್ಲಿ ಸರ್ ಅಂತ, ಮಾರ್ಚಿಲೋ ಏಪ್ರಿಲ್ ತಿಂಗಳಾಗಿದೆ ಸರ್ ಅಂತ. ಇದು ಚುನಾವಣಾ ನೀತಿ ಸಮಿತಿ ಇರೋದು ಹೆಂಗಮ್ಮ ನೀನು ಮಾಡಿದೆ, ನೀನು ತಪ್ಪಲ್ವ, ಇದು ನೀನು ಮಾಡಿದ ತಪ್ಪಲ್ವೇನಮ್ಮ, ಅದನ್ನ ನೀನು ಸರಿಪಡಿಸ್ಕೋಬೇಕು, ಅದನ್ನ ಆ ರೀತಿ ಮಾಡಬಾರ್ದು. ನೀನು ಮತ್ತೆ ಪುನಃ ಅದನ್ನ ಮೀನುಗಾರರಿಗೆ ಯಾರು ಮೀನು ವೃತ್ತಿಲಿ ಇರ್ತದೆ, ಯಾರು ಮೀನುಗಾರ ವೃತ್ತಿಲಿ ಇರ್ತಾರೆ ಅಂಥವ್ರನ್ನ ಪಟ್ಟಿ ಮಾಡ್ಕೊಂಡು ನೀನು ತಗೊಂಡು ಬಾರಮ್ಮ, ನಾನು ಲೆಟರ್ ಕೊಟ್ಟು ಇದ್ರ ಹೊಸದಾಗಿ ಅಪ್ರೂವ್ ಮಾಡಿಸಿ ಅಂಥವ್ರಿಗೆ ಆಯ್ಕೆ ಮಾಡ್ಕೊಡಿ ಅಂತ ಹೇಳಿದ್ರೆ ಹೊರತು ಯಾವುದೇ ಕಾರಣಕ್ಕೂ ಹಿಂದೆ ಮಾಡಿರುವಂಥದ್ದು ಗೊತ್ತಿಲ್ಲ. ಯಾರು ಮಾಡ್ಸೋರು, ಯಾವ ಪಕ್ಷವರು ಮಾಡ್ಸೋರು ಅಂತೂ ಅದು ಶುದ್ಧ ಸುಳ್ಳು. ಅದು ಅದಕ್ಕೆ ನನ್ನ ಸರಿ ಇಲ್ಲ ಅಂತ ಹೇಳಕ್ಕೆ ಇಷ್ಟ. ಆ ಮೀನು ಬೋಟ್ಗಳು ಸರ್ ವಿಶೇಷವಾಗಿ ಮಾಡಿಸಿದೀವಿ. ಆ ಬೋಟ್ಗಳನ್ನ ಮಳವಳ್ಳಿ ಗಂಗಾ ಮತಸ್ಥರು ಕೊಡದೇನೆ ಕಲ್ಕುಣಿ ಕಲ್ಕುಣಿ ಮೀನುಗಾರರು ಕೊಡಕ್ಕೆ ಒಂದು ಹುನ್ನಾರ ನಡೀತಾ ಇದೆ ಅಂತ ನನಗೆ ಮಾಹಿತಿ ಕೊಟ್ಟರು ಸರ್. ಆ ಒಂದು ಕಾರಣಕ್ಕೋಸ್ಕರ ನಿಮ್ಗೆ ಈ ಕ್ವಶನ್ ಕೇಳ್ತಾ ಇಲ್ಲ. ಅದು ಎಲ್ಲ ಮೀನುಗಾರರು ಇದೆ ಅಂತಲ್ಲ, ಮಳವಳ್ಳಿಗೆನೆ ಏನು ಒಂದು 30 ಬೋಟಲ್ಲಿ ಮಳವಳ್ಳಿಗೆನೆ 15 ಬೋಟ್ ಮಳವಳ್ಳಿ ಜನಾಂಗಕ್ಕೆ ಕೊಟ್ಟಿದ್ದಾರೆ. ಮೀನುಗಾರರಿಗೆನೆ ಮಳವಳ್ಳಿ ಜನಾಂಗದ ಮೀನುಗಾರರಿಗೆ 30 ಬೋಟಲ್ಲಿ 15 ಅವ್ರಿಗೆ ಕೊಟ್ಟಿದ್ದಾರೆ. ಇನ್ನು ಮಿಕ್ಕದ ಎಲ್ಲಾ ತಾಲೂಕಿನ ಇಡೀ ಮೀನುಗಾರರಿಗೆ ಎಲ್ಲಾ ಹಳ್ಳಿಯಿಂದ 15 ಕೊಟ್ಟಿದ್ದಾರೆ. ಅದು ವಿತರಣೆ ಆಗೋಗಿದೆಯಾ? ವಿತರಣೆ ಆಗಿಲ್ಲ. ಇವಾಗ ಫಂಕ್ಷನ್ ಮಾಡಿ ಸಿಎಂ ಅವರು ಒಂದು ನೆಕ್ಸ್ಟ್ ಮಂತ್ ಒಂದು ಸಿಎಂ ಅವರ ಫಂಕ್ಷನ್ ಇದೆ, ಅದರಲ್ಲಿ ವಿತರಣೆ ಮಾಡಿಸೋದಕ್ಕೆ ಒಂದು ನಿಮ್ಮ ಹೆಸರು ಹೇಳಿ ಸರ್. ನಿಮ್ಮ ಹೆಸರು? ಪ್ರಕಾಶ್ ಅಂತ ಹೇಳಿ ಸರ್. ಯಜಮಾನರು. ಹೇಳಿ ಸರ್. ನಾವು ಇಲ್ಲಿ ಸರ್ ಇಲ್ಲಿ ದೇವರಾಜ್ ಅವ್ರ ಬಗ್ಗೆ ಆರೋಪ ಮಾಡಿದ್ರ ಬಗ್ಗೆ ನಾವು ಮಾತಾಡ್ತೀನಿ. ಹೇಳಿ ಸರ್. ಇಲ್ಲಿ ದೇವರಾಜ್ ಅವರು ಯಾವ್ದು ಆರೋಪ ಮಾಡಿಲ್ಲ. ಇಲ್ಲಿ ಅವ್ರೆಲ್ಲ ಬರೀ ಸುಳ್ಳು ಸುದ್ದಿನೇ ಕೊಟ್ಟಿರೋದು. ಈ ಕೆರೆ ಬಗ್ಗೆ ಆಗಲಿ, ಬಿಸ್ನೆಸ್ ಬಗ್ಗೆ ಆಗಲಿ, ಈ ಸೊಸೈಟಿ ಬಗ್ಗೆ ಆಗಲಿ ಒಳ್ಳೇದ್ ಮಾಡ್ಕೊಂಡಿದ್ದಾರೆ ಹೊರತು ಕೆಟ್ಟ ತನಕ ಏನ್ ಮಾಡಿಲ್ಲ. ಮಾಡ್ತಿರೋರೆಲ್ಲ ಈಗ ನಿಮ್ಗೆ ಆರೋಪ ಹೇಳ್ಕೊಟ್ಟವ್ರಲ್ಲ ಅವ್ರೇನ ಮಾಡಿರೋದು. ಈ ಪ್ರಕಾಶ್ ಅವರು ಇಲ್ಲಿ ಒಂದು 5 ವರ್ಷದಿಂದ ಒಂದು ಅರ್ಧ ಕೆರೆನ ಒತ್ತುವರಿ ಮಾಡ್ಕೊಂಡಿದ್ರು. ಅದನ್ನ ಒಂದು 30 ಲಕ್ಷ ರೂಪಾಯಿಗೆ ಹಗರಣ ಮಾಡಿದ್ದಾರೆ. ಅದನ್ನ ಮಾರಿ ಅದು ಪುಟ್ಟರಾಜ್ ಅವರು 20 ಲಕ್ಷ ಅಂತ ಹೇಳ್ತಾರೆ. ಅದು 30 ಲಕ್ಷ ರೂಪಾಯಿನ ಮಣ್ಣು ಮಾರಿದ್ದಾರೆ ಅವರು. ಯಾರು ಮಾಡಿರೋದ ಹತ್ರ? ಅದು ಪ್ರಕಾಶ್ ಅವರು. ಪ್ರಕಾಶ್ ಅವ್ರು ಮಾಡಿರೋದು. ಕೆರೆ ಒತ್ತುವರಿ ಮಾಡಿರ್ತಾರೆ. ಅದು 2 ಆಗುತ್ತಾ ಮಣ್ಣು ತೆಗ್ದಿಡೋದು, ಕೆರೆ ನೀತಿರೋದ ಬನ್ನಿ ಇಲ್ಲಿಂದ ಗುಂಡಿ ಇದೆ ಇಲ್ಲಿ. ಆಮ್ಯಾಗ ಯಾರೇ ಒಂದು ದೇವರಾಜ್ ಅವ್ರ ಬಗ್ಗೆ ಆರೋಪ ಮಾಡ್ತಾರಲ್ಲ ಅವರು, ಯಾರ್ಯಾರು ಸರ್ ಅವರು ಈಗ ಅನುದಾನ ಯಾವ್ದೇ ಒಂದು ಅನುದಾನ ದೇವರಾಜ್ ಅವರೇ ನಿಂತು ಅನುದಾನಗಳ ಊರು ತಗೊಬರ್ಬೇಕಾದ್ರೆ ಒಂದು ಒಳ್ಳೇದ್ ಮಾಡ್ಬೇಕಾದ್ರೆ ಈಗ ದೇವಸ್ಥಾನದ ಹತ್ರ ಚೌಟ್ರಿಗಳು ಮಾಡವ್ರೆ. ಅದನ್ನು ಸುಮಾರು ಕಾಂಗ್ರೆಸ್ ಪಕ್ಷದಿಂದ ಮಾಡಿರೋದು. ಈ JDS ಪಕ್ಷ ಬಗ್ಗೆ ಮಾತಾಡ್ಬೇಕಂತ ನಾವು. ಈ JDS ಬಗ್ಗೆ ಇಲ್ಲಿ ₹1 ಕೆಲಸ ಮಾಡಿಲ್ಲ ಸರ್. ಇಲ್ಲಿ ಯಾರು ಒಂದು ಊರಿ ನೀವು ಧಾರವಾಡ ಮಾಡ್ಬೇಕಾದ್ರೆ ಈ ರೋಡ್ ತಾರಾಕಪ್ಪ ಅಂತಾರೆ, ಇಲ್ಲಿ ಕಾಂಗ್ರೆಸ್ ಪಕ್ಷದವರಪ್ಪ ಇರೋದು, ಇಲ್ಲಿ ರೋಡ್ ಹಾಕ್ಬೇಡಿ, ಮೋರಿ ಮಾಡ್ಬೇಡಿ ಇಲ್ಲಿ ಅಂತ ಹೇಳೋದು. ಅಂದ್ರೆ ಈಗ ಶಾಸಕ ಅನ್ನದಾನಿ ವಿರುದ್ಧ ಒಂದು ಪೀರಿಯಡ್ ಅಲ್ಲಿ ಹೆಚ್ಚು ಅನುದಾನಗಳಾಗ್ಲಿ ಅಥವಾ ಏನು ಕೆಲಸಗಳು ಇಲ್ಲಿ ಮಾಡಿಲ್ಲ ಸರ್. ಇಲ್ಲಿ ನಮ್ಗೆ ಊರ್ಗ ಬೇಕಾದಂತ ಸೌಲಭ್ಯಗಳನ್ನು ಏನು ಮಾಡಿಲ್ಲ ಅವರು. ಅವ್ರವ್ರ ಜಾಗಗಳಲ್ಲಿ ಅವ್ರ ಎದುರು ಬೀದಿಗಳಲ್ಲಿ ಕಾಂಕ್ರೀಟ್ ಮೋರಿ ಮಾಡ್ಕೊಂಡಿದ್ದಾರೆ ಹೊರತು ಇದು ಕಾಂಕ್ರೀಟ್ ರೋಡ್ ಆಗಿರ್ಬೋದು, ತಾರ್ ರೋಡ್ ಆಗಿರ್ಬೋದು, ಅವ್ರು ಏರಿಯಾದಲ್ಲಿ ಮಾಡ್ಕೊಂಡಿದ್ದಾರೆ ಹೊರತು ಕಾಂಗ್ರೆಸ್ ಅವರು ಇರೋ ಜಾಗದಲ್ಲಿ ಮಾತ್ರ ಅವ್ರು ಏನು ಮಾಡಿಲ್ಲ ಸರ್. ಅವ್ರು ಏನಾರು ಮಾಡಕ್ ಬಂದ್ರೆ ರೋಡ್ಗೆ ಸ್ಯಾಂಕ್ಷನ್ ಮಾಡೋರಂತ ಅನ್ನದಾನಿ ಪೂಜೆ ಮಾಡಕ್ ಬರ್ತಾರ ಅಂತಂದ್ರು ನಮ್ಮ ಮನೆ ಮುಂದೆನೆ ಬರ್ಲಿಲ್ಲ. ಯಾಕಂದ್ರೆ ಅದು ಕಾಂಗ್ರೆಸ್ ಅವರು ಇರುವಂತ ಏರಿಯಾ ಮಾಡಬೇಡಿಯಲ್ಲಿ ಅಂತ ಇವ್ರು ಯಾರು ಲೀಡರ್ಗಳವರಲ್ಲ ಅವ್ರು ಆರೋಪ ಮಾಡೋದು. ಅವ್ರು ಅನ್ನದಾನಿಯವ್ರು ಏನು ಹೇಳಿಲ್ಲ ಅವ್ರು ಮಾಡ್ಬೇಡಿ ಅಂತ. ಅವ್ರು ಎಲ್ಲಾರು ಮಾಡಿ ಮುಂದೆ ಅನ್ನದಾನ ಮಾಡಿ ಎಲ್ಲಿ ಒಳ್ಳೇದ್ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ಲೀಡರ್ಗಳವರಲ್ಲ, ಅವರು ಕಾಂಗ್ರೆಸ್ ಅವರು ಇರುವುದು ಈ ಬೀದಿ, ಇದು JDS ಅವರು ಇರುವುದು, JDS ಅವರು ಇರುವುದು ಮಾಡಿ ಅಂತ ಆರೋಪ ಮಾಡ್ತಾರೆ ಅವರು. ಈಗ ಮೀನು ಹಿಡಿಬೇಕಾದ್ರೆ ಸರ್ ಇಲ್ಲಿ ಬಲೆ ಕೊಡ್ತಾರೆ. ಅಲ್ಲಿ ನಾವು ಸುಮಾರು ಸರಿ ಹೋಗಿದ್ವಿ ಮೀನ್ ತಗೊಳಕಂತ. ಈಗ ಆರೋಪ ಮಾಡೋಲ್ಲ ಸರ್. ಈಗ ಅವರು ದೇವರಾಜ್ ಅವರು ನೈಟ್ ಮೀನ್ ಹಿಡಿತಾರೆ, ಅವ್ರು ಹಿಂಗ್ ಮಾಡ್ತಾರೆ ಅಂತ ಸರ್ ಬರೋದು ಮೀನ್ ಹಿಡಿತಕ್ಕೆ ಅವ್ರು ಬರ್ತಾರೆ.
ಅವ್ರು ಹೆಂಗ್ ಬರೋದು ನಮ್ಮಂಗೆ ನಾವು ನೆಡ್ಕೊಂಡು ಹೋಗ್ತೀವಿ. ಅವ್ರು ಬರೋದು ಹೆಂಗ ಕಾರಣ ಬರೋದು ಫ್ರೆಂಡ್ಸ್ಗಳು 5 ಜನ ಕರ್ಕ ಬರೋದು. ಇವ್ನಿಗೆ 5 ಕೆಜಿ ಕೊಡ, ಅವ್ನಿಗೆ 5 ಕೆಜಿ ಕೊಡ, ಅವ್ನಿಗೆ 5 ಕೆಜಿ ಕೊಡ ಅಂತ ಹೇಳೋದು. ಅವ್ರಿಗೆ ಯಾರು ದುಡ್ಡು ಕೊಡಲ್ಲ ಸರ್ ಮೀನ್ ತಗೊಂಡವ್ರಿಗೆ. ಸಂಸ್ಥೆ ಬೆಳಿಗ್ಗೆ ಎಲ್ಲಿ ಬೆಳಿತಾರೆ ಸರ್ ಸಂಸ್ಥೆ ಹಿಡಿದಿರೋದು ಪಾಪ ಹಿಡಿದಿರೋರು ಕಿತ್ಕೊಂಡು ಹೋಗ್ತಾರಲ್ಲ ಸರ್ ಅವರು. ಸಂಸ್ಥೆ ಬೆಳೆಯೋದು ಎಲ್ಲಿ ಬೆಳಿತಾರೆ ಅಲ್ಲಿ ಸಂಸ್ಥೆಗೂ ಬರಲ್ಲ ದುಡ್ಡು, ಹಿಡಿಯೋರ್ಗೂ ಹೋಗಲ್ಲ ದುಡ್ಡು. ಸರಿ ಸರಿ ಸಮಯ ಆಯ್ತು. ಸರ್ ನಿಮ್ಮ ಹೆಸರು? ಸರ್ ನಾಗರಾಜ್ ಅಂತ. ನೀವು ಕಿರ್ಗಲ್ ಅವರೇನಾ? ಈ ಗಂಗಾ ಪರಮೇಶ್ವರಿ ಮೀನುಗಾರ ಸಹಕಾರ ಸಂಘ ಎಷ್ಟು ಇಸ್ವಿ ಸ್ಥಾಪನೆ ಆಯ್ತು ಸರ್? ಇದು 2015 ಸ್ಥಾಪನೆ ಆಯ್ತು. ಕಿರ್ಗಾವಲ್ ಕೆರೆ ನಿಮ್ಮ ಈ ಸಂಘದ ವ್ಯಾಪ್ತಿಗೆ ಯಾವಾಗ ಬಂತು? ಅದ್ರ ಹಿಂದೆ ಆ ಕೆರೆನ ನೀವು ಪಡ್ಕೊಳ್ಳೋಕ್ಕೋಸ್ಕರ ಹೋರಾಟಗಳು ಮತ್ತೆ ಸಂಘರ್ಷಗಳು ಏನೇನು ನಡೀತು ಅಂತ ಎಲ್ಲ ಮಾಹಿತಿಗಳನ್ನ ಸರ್ ತಿಳಿಸ್ಕೊಡಿ ಸರ್. ಸರ್ ನಮಗೆ ಈ ಸಂಘ ಸ್ಥಾಪನೆ 2015 ಇಸ್ವಿನಲ್ಲಿ. ಅದಕ್ಕೆ ಮೊದಲೇ ನಾವು ಸುಮಾರು ಸರಿ ನಾವು ಈ ನಮ್ಮ ಕಿರ್ಗಾವಲು ಕಲ್ಕೋಣಿ ವ್ಯಾಪ್ತಿನಲ್ಲಿ ಇತ್ತು. ಕಲ್ಕೋಣಿ ವ್ಯಾಪ್ತಿ ಇದ್ದಾಗ ನಾವು ಸಂಘ ಸಪರೇಟ್ ಓಪನ್ ಮಾಡಬೇಕು ಅಂತ ಅಂದಾಗ ನಾವು NOC ಬೇಕಾಗಿತ್ತು. ಅದು ಅಲ್ಲಿ ಕಲ್ಕೋಣಿ ಸಹಕಾರ ಸಂಘದ್ದು. ಬಟ್ ಅವಾಗ ಅಲ್ಲಿ ಸಂಘದಲ್ಲಿ ನಮ್ಗೆ NOC ಕೊಟ್ಟಿರಲಿಲ್ಲ ಅವಾಗಿಂದ. ಯಾರಿದ್ರು ಅವಾಗ ಆ ಸಂಘದಲ್ಲಿ? ಸರ್ ಅಂದ್ರೆ ನಮ್ಗೆ ಮಳವಳ್ಳಿ ಇದ್ರ ಮೇಲೆ ಸೇರ್ಕೊಂಡಿತ್ತು ಸರ್ ಅದು. ಆಮೇಲೆ ನಮ್ಗೆ ಅವರು NOC ಕೊಟ್ಟಿರ್ಲಿಲ್ಲ. ಅವರು ಇವ್ರದ್ದು ಇದನ್ನು ಕೂಡ ಕಲ್ಪುಣಿ ಕೂಡ ಮಳವಳ್ಳಿ ವ್ಯಾಪ್ತಿಗೆ ಬರ್ತಿತ್ತು ಅವಾಗ. ಹಂಗಾಗಿ ನಮ್ಗೆ ಕೊಟ್ಟಿರ್ಲಿಲ್ಲ. ಮತ್ತೆ ಈಗ ಏನಾಯ್ತು ಅಂತಂದ್ರೆ ಸುಮಾರು ಪ್ರಯತ್ನ ಪಟ್ಟೋ ನಾವು ಈಗ ನಾವು ನಾಗೇಗೌಡರು ಕಾಲದಿಂದ ಪ್ರಯತ್ನ ಪಟ್ಟೋ. ಬಟ್ ಅವಾಗ್ಲೂ ಏನು ಆಗ್ಲಿಲ್ಲ. ನರೇಂದ್ರ ಸ್ವಾಮಿ ಅವರು MLA ಆದ್ಮೇಲೆ ಮತ್ತೆ ಈ ಸೆಕ್ರೆಟರಿ ಅವರು ದೇವರಾಜ್ ಬಂದ್ಮೇಲೆ ನಮ್ಗೆ ನರೇಂದ್ರ ಸ್ವಾಮಿ ಅವರವ್ರಿಗೆ ಇಲ್ಲ ದೇವರಾಜ್ ಅವರಿಗೆಲ್ಲ ಹೇಳಿಸಿ ನಮ್ಗೆ NOC ಕೊಟ್ಮೇಲೆ ನಾವು ಸಂಘ ಓಪನ್ ಮಾಡೋಕೆ ಅನುಕೂಲ ಆಯ್ತು. ಅಂದ್ರೆ ಸರ್ ಈಗ ಕೆರೆ NOC ಸಿಕ್ಕದ್ಮೇಲೆ ಸಂಘ ಸ್ಥಾಪನೆ ಮಾಡಿದ್ರ ಇಲ್ಲ ಸಂಘ ಸ್ಥಾಪನೆ ಆದ್ಮೇಲೆ ನಿಮ್ ಕೆರೆ ಸಿಕ್ತಾ ಸರ್? ಸರ್ ನಮ್ಗೆ ಕೆರೆ ಇವರು NOC ಸಿಕ್ಕದ್ಮೇಲೆ ನಾವು ಸಂಘ ರಿಜಿಸ್ಟ್ರೇಷನ್ ಮಾಡಿಸಿದ್ದು. ಅದಕ್ಕೆ ಮೊದಲೇ ನಮ್ದು ಅವ್ರ ವ್ಯಾಪ್ತಿನಲ್ಲೇ ಇತ್ತು. 2 ವರ್ಷದ ಮೇಲೆ ಕೆರೆ ಸಿಕ್ಕಿದ್ದು ನಮ್ಗೆ. ಸರಿ ಸರ್. ಮತ್ತೆ ಈಗ ನಿಮ್ಮ ಕೆರೆ ವರ್ಷ ಪೂರ್ತಿ ಮೀನ್ ಸಿಗುತ್ತೆ ಸರ್? ಅದರಲ್ಲಿ ವರ್ಷ ಪೂರ್ತಿ ಏನ್ ಸಿಗಲ್ಲ ಸರ್. ಅಂದ್ರೆ ಈಗ ಮೀನ್ ಮರಿ ಬಿಟ್ಟಿರ್ತೀವಲ್ಲ, ಮೀನ್ ಮರಿ ಡೆವಲಪ್ಮೆಂಟ್ ಆದ್ಮೇಲೆ ನಮ್ಮಲ್ಲಿ ಮಧ್ಯ ತಿಂಗಳು ದಬ್ಬಾದಾಗ ಮೀನು ವರ್ಷ ಪೂರ್ತಿ ನೀರಿರುತ್ತೆ. ನೀರ್ ಅಂದ್ರೆ ಇರ್ತದೆ ಸರ್. ಒಂದೊಂದ್ಸರಿ ಇರಲ್ಲ. ಬರಗಾಲ ಬಂದಾಗ ಒಂದ್ಸರಿ ಇರ್ಲಿಲ್ಲ ಸರ್. ಎಲ್ಲಾ ಟೈಮ್ಲೂ ಇದೆ ಅಂದ್ರೆ ಇದಕ್ಕೆ ಮಾಗನಹಳ್ಳಿ ನಾವು ಸೇರ್ಕೊಂಡಿದ್ವಿ ಸರ್. ನಮ್ಮ ವ್ಯಾಪ್ತಿಗೆ ನಾವು 2 ಸೇರಿಸಿ ನಾವು ಇದನ್ನ ಸಂಘ ಅಂತ ಮಾಡ್ಕೊಂಡಿದ್ವಿ. ಈಗ ಆಲ್ರೆಡಿ ಈಗ ಮಾಗನಹಳ್ಳಿ ಅವರೇ ಅಧ್ಯಕ್ಷರಾಗಿರೋದು. ಮೊದ್ಲಿಂದ ನಮ್ಮಲ್ಲೇ ಅಧ್ಯಕ್ಷರಾಗಿದ್ರು. ಆತರ ಇದೆ. ಅಂದ್ರೆ ಈ ಕೆರೆಯ ಈಗ ಅಧ್ಯಕ್ಷರು ಬಂದು ಮಾಗನಹಳ್ಳಿ ಅವರು ಈಗ ಪ್ರೆಸೆಂಟ್. ಯಾಕಂದ್ರೆ ಈಗ ನಾವು ಸಂಘ ಓಪನ್ ಪ್ರಾರಂಭ ಮಾಡ್ಬೇಕಾದ್ರೆ ಇವರು ಮಹೇಶ್ ಅಂತ ಅವಾಗ ಇವರು ತುಂಬಾನೇ ಕಷ್ಟಪಟ್ಟಿದ್ದಾರೆ. ನಾವು ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಮಾಡಿದ್ರು ಕೂಡ ಇವರು ಓಡಾಡಿ ಎಲ್ಲ ನಿಂತ್ಕೊಂಡು ಮಾಡಿ ಎಲ್ಲ ಇವರು ಮಾಡಿದ್ದಾರೆ. ಸರ್ ನಿಮ್ಮ ಹೆಸರು ಸರ್? KR ಮಹೇಶ್ ಅಂತ. ನೀವು ಹಾಲಿ ನಿರ್ದೇಶಕರ ಇಲ್ಲಿಗೆ? ಇಲ್ಲ ಸರ್, ಮಾಜಿ ಅಧ್ಯಕ್ಷರು. ಆ ಸಮಯದಲ್ಲಿ ಸರ್ ನೀವು ಸುಮಾರು ಎಷ್ಟು ವರ್ಷಗಳು ಆ ಕೆರೆನ ಒಂದು ನಿಮ್ಮ ಈ ಕಿರ್ಗಾಲ್ ವ್ಯಾಪ್ತಿಗೆ ತಗೊಂಬರಕ್ಕೆ ಈ ಒಂದು ಸಂಘ ಸ್ಥಾಪನೆ ಆಗಕ್ಕೆ ಎಷ್ಟು ವರ್ಷಗಳು ಕಷ್ಟಪಟ್ಟಿದ್ದೀರಿ? ಸುಮಾರು ಒಂದು 3-4 ವರ್ಷ ಶ್ರಮಪಟ್ಟು. 4 ವರ್ಷ ಶ್ರಮಪಟ್ಟು. ಈ ಕೆರೆನ ಈ ಒಂದು ಸಂಘಕ್ಕೆ ವ್ಯಾಪ್ತಿಗೆ ತರಕ್ಕೆ ಮತ್ತೆ ಈ ಸಂಘ ಸ್ಥಾಪನೆ ಆಗಕ್ಕೆ ಬೇರೆ ಯಾರಾದ್ರೂ ಅಂದ್ರೆ ಯಾರು ಸಹಕಾರ ಸಿಕ್ಕಿದೆ ನಿಮಗೆ? ಇದು ನಮ್ಮ ಸಂಘ ಇದಾಗಬೇಕಾದ್ರೆ ಫಸ್ಟು ದೇವರಾಜು ಕಲ್ಪುಣಿಯವರು, ಆಮೇಲೆ ಅದಾದ್ಮೇಲೆ ನಮ್ಮ ಕಿರ್ಗಾವಲವರು ಪ್ರಕಾಶ್ ಅಂದ್ಬಿಟ್ಟು, ಪುನಃ ಅವ್ರ ಜೊತೆಗೆ ನಮ್ಗೆ ಅವಾಗ ಅಲ್ಲಿ MLA ನರೇಂದ್ರ ಸ್ವಾಮಿ ಅವರಿದ್ರು. ಆಮೇಲೆ ಅವ್ರ ಸಪೋರ್ಟು, ಅವರು ನರೇಂದ್ರ ಸ್ವಾಮಿ ಅವರಿದ್ರು, ಅವ್ರ ಸಪೋರ್ಟು. ಆಮೇಲೆ ನಮ್ಮೂರ ಯಜಮಾನ್ಗಳು, ನಮ್ಮೂರ ಯುವಕರು, ಪುನಃ ನಮ್ಮ ಪಕ್ಕದೂರು ಮಾಗನಹಳ್ಳಿ ಅವರು ಸಹಾಯ ಮಾಡಿದ್ರು. ಅಂದ್ರೆ ಇದು ಒಂದು ಸಮುದಾಯದವರ ಎಲ್ಲರ ಶ್ರಮದಿಂದ ಮತ್ತೆ ನೀವು ಮುಂಚೂಣಿಲಿ ಇದ್ ಮಾಡ್ಕೊಂಡು ಮಾಡೋದು. ನಮ್ಗೆ ಅದ್ರ ಜೊತೆಗೆ ರಘುನವರು ಸಪೋರ್ಟ್ ಕೊಟ್ರು. KP ರಘು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು, ಅವರು ಸಪೋರ್ಟ್ ಕೊಟ್ಟರು. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.